ಇವತ್ತಿನ ದಿನ ಮೆಂಟಲ್ ಹೆಲ್ತ್ ಅನ್ನೋದನ್ನ ಪ್ರತಿಯೊಬ್ರು ಮಾತಾಡ್ತಾರೆ ಅಂಡ್ ಎವ್ರಿಬಡಿ ಇಸ್ ಸಫರಿಂಗ್ ಅಥವಾ ಒಂದಲ್ಲ ಒಂದು ವಿಷಯದಲ್ಲಿ ದೇ ವಿಲ್ ಬಿ ಅಂಡರ್ ಗೋಯಿಂಗ್. ಮೆಂಟಲ್ ಹೆಲ್ತ್ ಇಸ್ ನಾಟ್ ಜಸ್ಟ್ ದ ಬಿಸ್ನೆಸ್ ಆಫ್ ಎ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಅಂತ ಹೇಳ್ತೀವಿ. ನಾವೆಲ್ಲರೂ ಸುಮಾರು ಜನ ಪಾಸಿಟಿವ್ ಆಗಿ ಇರಬೇಕು ಅಂತ ಅನ್ಕೊಂಡ್ರೆ ಸ್ಟ್ರೆಸ್ ಮಾಡ್ಕೊಂಡಿದ್ದಾರೆ. ನನಗೋಸ್ಕರ ನಾನು ಸಂತೋಷವಾಗಿ ತೃಪ್ತಿಯಿಂದ ನನ್ನ ಜೀವನ ನಡೆಸ್ತಾ ಇದ್ರೆ ತೊಂದರೆಗಳಾಗಲ್ಲ. ಯಾವಾಗ ಅತೃಪ್ತಿ ಜಾಸ್ತಿ ಆಗುತ್ತೋ, ಯೋಚನೆಗಳು ಜಾಸ್ತಿ ಆಗುತ್ತೋ, ಅವಾಗ ಮನೋರೋಗಗಳು, ಮಾನಸಿಕ ಕಾಯಿಲೆಗಳು ಕಾಲಿಡುತ್ತೆ. ನ್ಯಾಷನಲ್ ಮೆಂಟಲ್ ಹೆಲ್ತ್ ಸರ್ವೆ ಅಂತ ರೀಸೆಂಟ್ ಆಗಿ ಮಾಡೋದು, ಅದು ಬೆಂಗಳೂರು ಅರ್ಬನ್ ಜಿಲ್ಲೆನಲ್ಲಿ ಒಂದು ರಿಸರ್ಚ್ ಮಾಡಿದ್ರು. ಪ್ರತಿ 4ನೇ ವ್ಯಕ್ತಿಗೆ ಈ ಖಿನ್ನತೆಗೆ ಒಳಗಾಗ್ತಾರೆ ಬೆಂಗಳೂರಲ್ಲಿ. ಮೈಂಡ್ ಬಾಡಿ ಕನೆಕ್ಟೆಡ್ನೆಸ್ ಅಂತ ಹೇಳ್ತೀವಿ. ಮಾನಸಿಕವಾಗಿ ನಾವು ಸದೃಢಿಯಾಗಿದ್ದರೆ ದೈಹಿಕ ಕಾಯಿಲೆಗಳು ಕಡಿಮೆ ಆಗುತ್ತೆ. BP ಹೇಗೋ ಅಥವಾ ಹಾರ್ಟ್ ಡಿಸೀಸಸ್ ಹೇಗೋ ಹಾಗೆ ಡಿಪ್ರೆಷನ್ ಕೂಡ ಖಂಡಿತ ದೇರ್ ಇಸ್ ಜೆನೆಟಿಕ್ ಕಾಂಪೋನೆಂಟ್, ಜೆನೆಟಿಕ್ ಪ್ರೀ ಲೋಡಿಂಗ್ ಅಂತ ಹೇಳ್ತೀವಿ. ಏನಾದ್ರೂ ಈ ತರದ ಸಿಚುವೇಶನ್ ಬಂದಾಗ ಒಂದು ಬ್ಲಾಕ್ ಮ್ಯಾಜಿಕ್ ಆಗಿದೆ, ಇಲ್ಲ ಅಂತಂದ್ರೆ ಅವ್ರಿಗೆ ದೆವ್ವ ಇದೆ ಅಂತ ಅನ್ಕೊಳ್ಳೋ ಕೇಸಸ್ ಜಾಸ್ತಿ. ಸ್ಕಿಜೋಫ್ರೇನಿಯಾ ಅಂದ್ರೆ ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಆಪ್ತ ಮಿತ್ರದಲ್ಲಿ ನಾಗವಲ್ಲಿ ತರ ಇದಾಗ ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ನಾಗವಲ್ಲಿನ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ತೋರಿಸ್ತಾರೆ. ಡೆಫಿನೆಟ್ಲಿ ಇಟ್ಸ್ ನಾಟ್ ಎ ಸ್ಪ್ಲಿಟ್ ಪರ್ಸನಾಲಿಟಿ, ಇಟ್ಸ್ ಎ ಮಿಸ್ ನಾರ್ಮಲ್, ಔಟ್ ಆಫ್ ಟಚ್ ವಿತ್ ರಿಯಾಲಿಟಿ. ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಕೊಡ್ತಾಳ ನಮ್ಮ ಥಾಟ್ ಪ್ರಾಸೆಸ್ ಅಲ್ಲಿ ಸಮಸ್ಯೆ ಇದೆ. ದೇಶನ ಧ್ವಂಸ ಮಾಡಕ್ಕೆ ದೊಡ್ಡ ದೊಡ್ಡ ನ್ಯೂಕ್ಲಿಯರ್ ಬಾಂಬು ಮತ್ತೆ ಮಿಸೈಲ್ಸ್ ಬೇಕಾಗಿಲ್ಲ. ಅಲ್ಲಿರೋ ಯುವಕರಿಗೆ ಈ ಅಡಿಕ್ಷನ್ ಒಂದು ಸ್ಟಾರ್ಟ್ ಮಾಡಿ ಬಿಟ್ಬಿಟ್ರೆ ಇಡೀ ದೇಶ ಅದಾಗೆ ಕುಸಿದು ಬೀಳುತ್ತೆ. ಅಂಡ್ ಇವತ್ತಿನ ಜನರೇಷನ್ ಹೀಗಾಗ್ಬಿಡಿದೆ ಅಂತಂದ್ರೆ ಇಟ್ ಇಸ್ ಲಾಟ್ ಆಫ್ ಕಾಂಪಿಟೇಷನ್. ರಾದರ್ ದೆನ್ ಕರೆಕ್ಟ್ ದ ಚೈಲ್ಡ್, ನೀನ್ ಸರಿ ನೀನ್ ತಪ್ಪು ಅಂತ ಹೇಳೋದ್ ಬದಲು ದೇ ಶುಡ್ ಟ್ರೈ ಟು ಕನೆಕ್ಟ್ ವಿತ್ ದ ಚೈಲ್ಡ್. ಕನೆಕ್ಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಕರೆಕ್ಷನ್. ಸೆಲೆಬ್ರಿಟೀಸ್ ಗಳದು ಯಾರು ಸೂಸೈಡ್ ಮಾಡ್ಕೊಂಡಾಗ ಅಂದ್ರೆ ಪ್ರಾಬ್ಲಿ ಅವ್ರು ತುಂಬಾ ದಿನದಿಂದ ಸಫರ್ ಆಗ್ತಾ ಇದ್ರು, ಯಾರಿಗೂ ಹೇಳ್ಕೊಂಡಿರಲ್ಲ ಅಂತ. ಅದು ಡಿಪ್ರೆಷನ್ ಕೊನೆ ಸ್ಟೇಜ್. ಈಚೆಗೆ ಸುಮಾರು ಆಂಟರ್ಪ್ರಿನರ್ಸ್, ಬ್ಯೂರೋಕ್ರಾಟ್, ಬಿಸ್ನೆಸ್ ಮ್ಯಾನ್ ಸೂಸೈಡ್ ಮಾಡ್ತಾರೆ. ಖಂಡಿತ ಸೂಸೈಡ್ is a treatable condition. Bengaluru now it is, earlier we were it was called Pub City, Garden City, Silicon City. Now we are infamously called suicide capital of India. ಆಗೀಗ ಡಾಕ್ಟರ್ಸ್ ಹತ್ರ ಹೋಗಿ BP ಶುಗರ್ ಚೆಕ್ ಮಾಡ್ಕೊಂಡ್ ಬರಂಗೆ ನಮ್ ಸ್ಕ್ರೀನ್ ಟೈಮ್ ನ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಅದನ್ನ ನಾವು ನೋಡ್ಕೊಂಡು ಅದನ್ನ ನಾವು ಮ್ಯಾನೇಜ್ ಮಾಡಿಲ್ಲ ಅಂದ್ರೆ ಡೆಫಿನೆಟ್ಲಿ ಮೊಬೈಲ್ ವಿಲ್ ರೂಲ್ ಅವರ್ ಲೈಫ್ ಅಂಡ್ ರೂಯಿನ್ ಅವರ್ ಲೈಫ್. ಆಸ್ ಪರ್ ಅವರ್ ಮೆಡಿಕಲ್ ಇದು ಹುಕ್ಕ ಅಥವಾ ಒಂದು ಸಿಗರೇಟ್ ಅಲ್ಲಿ ಇಟ್ಸ್ ಎ ಗೇಟ್ ವೇ ಡ್ರಗ್ ಅಂತ ಹೇಳ್ತೀವಿ. ಒಂದು ಗೇಟ್ ಓಪನ್ ಮಾಡ್ದಂಗೆ. ವರ್ಸ್ಟ್ ಅಂದ್ರೆ ಆ ವೇಪ್ ಅಲ್ಲಿ ಇಟ್ ಹ್ಯಾಸ್ ಮೋರ್ ಕೆಮಿಕಲ್ಸ್ ದ್ಯಾನ್ ಎ ಸಿಂಪಲ್ ಬೀಡಿ. ಸೊ ಐ ಯೂಸ್ ಟು ವಾಚ್ ಲಾಟ್ ಆಫ್ ಡಾಕ್ಟರ್ ರಾಜ್ಕುಮಾರ್ಸ್ ಮೂವೀಸ್. ಏನು ಪಾರ್ಥ, ಚೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಸೊ ಒಂದು ಸಿನಿಮಾದಲ್ಲೂ ಸ್ಮೋಕಿಂಗ್, ಒಂದು ಸಿನಿಮಾದಲ್ಲೂ ಆಲ್ಕೋಹಾಲ್ ಅಂದ್ರೆ ನೆಗೆಟಿವ್ ಕಾನ್ಸೆಪ್ಟ್ಸ್ ಇರ್ಲಿಲ್ಲ. ಇಡೀ ವರ್ಲ್ಡ್ ಅಲ್ಲೇ ತುಂಬಾ ರಿಚೆಸ್ಟ್ ಪೀಪಲ್ ಗಳು ಒಂದು ಪ್ರಾಬ್ಲಮ್ ಅಥವಾ ವಿಷಯ ಕೇಳಿ ಬರ್ತದೆ, ಎಪ್ಸ್ಟೀನ್ ಫೈಲ್ಸ್ ಅಂತ. The Jeffrey Epstein files name some of the world's most powerful billionaires. ಸೊ ಅದರಲ್ಲಿ ಅವರ ಬಿಹೇವಿಯರಲ್ ಥಾಟ್ಸ್ ಬಗ್ಗೆ ಅಥವಾ ಅವ್ರ ಬಿಹೇವಿಯರ್ಸ್ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ. ಸೊ ಮೆಂಟಲ್ ಹೆಲ್ತ್ ಸ್ಟಾರ್ಟ್ಸ್ ಫ್ರಮ್ ದ ವೇ ವಿ ಹ್ಯಾವ್ ಎ ಕಾನ್ವರ್ಸೇಷನ್. ನಾವು ಮಾತಾಡೋದ್ರಲ್ಲೇ ಬಹಳ ಸಮಸ್ಯೆಗಳು ಸರಿ ಹೋಗುತ್ತೆ. ಸೊ ವಿ ನೀಡ್ ಟು ಓಪನ್ ಅಪ್. ಹಾಯ್ ಡಾಕ್ಟರ್, ವೆಲ್ಕಮ್ ಟು ಕಡಕ್ ಟಾಕ್ಸ್. ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್, ನಾನು ಚೆನ್ನಾಗಿದ್ದೀನಿ. ಬಟ್ ನೀವು ಹೇಳಬೇಕು ಅಂದರೆ ಇವತ್ತಿನ ಸಮಾಜದಲ್ಲಿ ಇವತ್ತಿನ ದಿನ ತುಂಬ ಜನ ನಿಜವಾಗ್ಲೂ ಚೆನ್ನಾಗಿದ್ದಾರಾ ಮೆಂಟಲಿ? ಸೊ ಫಸ್ಟ್ ಆಫ್ ಆಲ್ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಕಡಕ್ ಟಾಕ್ಸ್. ಇಂಥ ಒಂದು ಒಳ್ಳೆ ಒಂದು ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಕರೆದಿದ್ದೀರಾ. ಡೆಫಿನೆಟ್ಲಿ ಮೆಂಟಲ್ ಹೆಲ್ತ್, ಮಾನಸಿಕ ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬರು ಮಾತಾಡಬೇಕು. ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಅಷ್ಟೇ ಅಗತ್ಯ ಇದೆ. ಸೊ ಭಾಳ ಜನ ದೈಹಿಕವಾಗಿ ಸ್ಟ್ರಾಂಗ್ ಆಗಿದ್ದರೆ ಸಾಕು ಅಂತ ಅಂದ್ಕೊಳ್ತಾರೆ. ಬಟ್ ಫಿಸಿಕಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್, ಮೆಂಟಲ್ ಹೆಲ್ತ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಮಾನಸಿಕ ಹೆಲ್ತ್ ಡೆಫಿನೇಷನಲ್ಲೇ ಮಾನಸಿಕವಾಗಿ ಆರೋಗ್ಯವಾಗಿರೋದು ಬಗ್ಗೆ ಭಾಳ ಜನ ಡಿಸ್ಕಸ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಇಟ್ಸ್ ಎ ಗುಡ್ ಆಪರ್ಚುನಿಟಿ ಫಾರ್ ಮಿ ಟು ಶೇರ್ ಮೈ ಎಕ್ಸ್ಪೀರಿಯನ್ಸಸ್. ನಾನು ಚಿಕ್ಕವನಾಗಿರ್ಬೇಕಾದ್ರೆ ಅಥವಾ ಟೀನೇಜರ್ ಆಗಿದಾಗ ಈ ಸ್ಕೂಲಲ್ಲಿ PT ಪೀರಿಯಡು ಅಥವಾ ಫಿಸಿಕಲ್ ಎಜುಕೇಷನ್ ಅಂತೆಲ್ಲ ಇತ್ತಲ್ಲ, ಆಗ ಮೋರ್ಲಿ ದೇ ವರ್ ಕನ್ಸರ್ನ್ಡ್ ಅಬೌಟ್ ಫಿಸಿಕಲ್ ಹೆಲ್ತ್. ಅಂದರೆ ಆರಾಮಾಗಿದ್ದಾರಾ ಅಥವಾ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ದಾರಾ, ಇದನ್ನೇ ನೋಡ್ತಾ ಇದ್ರು. ಆವಾಗ ಈ ಮೆಂಟಲ್ ಹೆಲ್ತ್ ಅನ್ನೋದು ಸಿಕ್ಕಾಪಟ್ಟೆ ತುಂಬ ಕಮ್ಮಿ ಜನ ಮಾತಾಡ್ತಾಯಿದ್ರು ಆ್ಯಂಡ್ ಇಟ್ ವಾಸ್ ನಾಟ್ ಎ ನಾರ್ಮಲ್ ಕೂಲ್ ಥಿಂಗ್. ಇವತ್ತಿನ ದಿನ ಮೆಂಟಲ್ ಹೆಲ್ತ್ ಅನ್ನೋದನ್ನು ಪ್ರತಿಯೊಬ್ಬರು ಮಾತಾಡ್ತಾರೆ ಆ್ಯಂಡ್ ಎವ್ರಿಬಡಿ ಈಸ್ ಸಫರಿಂಗ್ ಅಥವಾ ಒಂದಲ್ಲ ಒಂದು ವಿಷಯದಲ್ಲಿ ದೇ ವಿಲ್ ಬಿ ಅಂಡರ್ ಗೋಯಿಂಗ್. ಇದು ಯಾಕೆ ಅವತ್ತಿಂದ ಇವತ್ತಿನವರೆಗೂ ಇಷ್ಟು ಬದಲಾವಣೆ ಆಗಿರೋದು?
ಖಂಡಿತ ನೀವು ಹೇಳೋ ಭಾಳ ವ್ಯಾಲಿಡ್ ಪಾಯಿಂಟು. ಮೆಂಟಲ್ ಹೆಲ್ತ್, ಮಾನಸಿಕ ಆರೋಗ್ಯದ ಬಗ್ಗೆ ಅರಿವು ಜಾಸ್ತಿ ಆಗ್ತಾ ಇದೆ. ಪ್ರತಿಯೊಬ್ಬರು ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮೆಂಟಲ್ ಹೆಲ್ತ್ ಇಸ್ ನಾಟ್ ಜಸ್ಟ್ ದ ಬಿಸ್ನೆಸ್ ಆಫ್ ಎ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಅಂತ ಹೇಳ್ತೀವಿ. ಪ್ರತಿಯೊಬ್ಬರು ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡಬೇಕು. ಮತ್ತು ಈ ಮಾನಸಿಕ ಕಾಯಿಲೆಗಳು, ತೊಂದರೆಗಳು ಆಗಿನ ಕಾಲದಿಂದನೇ ಇತ್ತು, ಇಲ್ಲ ಅಂತಿಲ್ಲ. ಈಗ ಅರಿವು ಜಾಸ್ತಿ ಮೂಡ್ತಾ ಇದೆ. ಪ್ರತಿಯೊಬ್ಬರು ವೆನ್ ಸೆಲೆಬ್ರಿಟೀಸ್ ಲೈಕ್ ದೀಪಿಕಾ ಪಡುಕೋನೆ, ವಿರಾಟ್ ಕೊಹ್ಲಿ ಈಸ್ ಕಮಿಂಗ್ ಅಪ್ ಇನ್ ಓಪನ್ ಆ್ಯಂಡ್ ಡಿಸ್ಕಸಿಂಗ್ ಅಬೌಟ್ ದ ಪ್ರಾಬ್ಲಮ್. ಭಾಳ ಸೆಲೆಬ್ರಿಟೀಸ್ ಹೇಳಿದ್ದಾರೆ, ನನಗೆ ಡಿಪ್ರೆಷನಲ್ಲಿದ್ದೆ, ನಾನು ಆಂಗ್ಸೈಟಿ ಆತಂಕಕ್ಕೆ ಒಳಗಾಗಿದ್ದೆ, ಸೊ ಚಿಕಿತ್ಸೆ ಪಡ್ಕೊಂಡಿದ್ದೆ ಅಂತ. ಸೊ ಪ್ರತಿಯೊಬ್ಬರು ಮಾತಾಡುವಾಗ ಇಟ್ ಇನ್ಸ್ಟಿಗೇಟ್ಸ್ ಎ ಕೈಂಡ್ ಆಫ್ ಎ ಕಂಫರ್ಟ್. ಸೊ ಆ ಸ್ಟಿಗ್ಮಾ, ಸಾಮಾಜಿಕ ಕಲಂಕ ಅನ್ನೋದು ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸೊ ಪೀಪಲ್ ಆರ್ ಅಕ್ಸೆಪ್ಟಿಂಗ್ ಮೆಂಟಲ್ ಹೆಲ್ತ್ ಆಲ್ಸೋ ಆಸ್ ಎ ಪಾರ್ಟ್ ಆಫ್ ಬಾಡಿಲಿ ಇಲ್ನೆಸ್. ಅಂದ್ರೆ ಮುಂಚೆನೂ ಇತ್ತು, ಬಟ್ ಯಾರು ಐಡೆಂಟಿಫೈ ಮಾತಾಡ್ತಾ ಇರಲಿಲ್ಲ. ಈಗ ಅದನ್ನ ಐಡೆಂಟಿಫೈ ಮಾಡ್ತಾ ಇದ್ದಾರೆ, ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಅವತ್ತಿನ ದಿನ ಯಾರು ಯಾವಾಗ ಹೇಗೆ ಜಡ್ಜ್ ಮಾಡ್ತಾರೆ ಅನ್ನೋದು ಸಿಕ್ಕಾಬಿಟ್ಟೆ ಇತ್ತು. ಖಂಡಿತ. ಮತ್ತೆ ಇನ್ನೊಂದು ಹೇಳಬೇಕಾದ್ರೆ ಕರೆಂಟ್ ಜನ್ರೇಷನ್ನು ಲೈಫ್ ಸ್ಟೈಲು, ಜೀವನ ಶೈಲಿಗಳು ಪ್ರತಿಯೊಂದು ಹೊಸ ರೂಪಾಂತರವಾಗಿ ಮಾನಸಿಕ ತೊಂದರೆಗಳು ಕಾಣಿಸ್ಕೊಳ್ತಾ ಇದೆ. ಎಸ್ಪೆಷಲಿ ಈಗ ಈ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣದಲ್ಲಿ ತೀರಾ ಈ ಸೆಲ್ಫ್ ಕಂಪ್ಯಾರಿಸನ್ ಹೆಚ್ಚಾಗ್ತಾ ಇದೆ. ಸೊ ಅದರಿಂದಾನು ಸ್ವಲ್ಪ ಮೆಂಟಲ್ ಹೆಲ್ತ್ ಇಶ್ಯೂಸು, ಡಿಪ್ರೆಷನು, ಬಾಡಿ ಶಾಮಿಂಗ್ ಅಂತ ಹೇಳ್ತೀವಿ, ಬಾಡಿ ಇಮೇಜ್ ಡಿಸ್ಟರ್ಬೆನ್ಸಸ್ ಅಂತ ಹೇಳ್ತೀವಿ. ಸೊ ಇಂಥದ್ದೆಲ್ಲ ಭಾಳ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಈಗ ಇರೋ ಲೈಫ್ ಸ್ಟೈಲ್ ಹೋಲಿಸ್ಕೊಂಡ್ರೆ ಖಂಡಿತ ಮೆಂಟಲ್ ಹೆಲ್ತ್ ಇಶ್ಯೂ ಇಸ್ ಆಲ್ಸೋ ಇನ್ಕ್ರೀಸಿಂಗ್. ಇನ್ನೊಂದು ಟಾಕ್ಸಿಕ್ ಬಿಹೇವಿಯರ್ ಅಂತ ಅಂದರೆ, ನಾವೆಲ್ಲರೂ ಸುಮಾರು ಜನ ಪಾಸಿಟಿವ್ ಆಗಿ ಇರಬೇಕು ಅಂತ ಅಂದ್ಕೊಂಡ್ರೆ ಸ್ಟ್ರೆಸ್ ಮಾಡ್ಕೋತಿದ್ದಾರೆ. ತುಂಬ ಜನ ಪಾಸಿಟಿವ್ ಆಗಿರಬೇಕು ಅಂತ ಅಂದ್ಕೊಳ್ಳೋದ್ರಿಂದಾನೆ ದೇ ವಿಲ್ ಬಿ ಅಂಡರ್ ಗೋಯಿಂಗ್ ಸ್ಟ್ರೆಸ್. ಓಕೆ, ನಾನು ಇದನ್ನು ಮಾಡಿದ್ರೆ ಪಾಸಿಟಿವ್ ಆಗಿರ್ತೀನಿ, ಮಾಡಲಿಲ್ಲ ಅಂದರೆ ಸಮಥಿಂಗ್ ಇಸ್ ರಾಂಗ್ ಅನ್ನೋ ಥರ ಆಗ್ತದೆ. ಈ ಥರದ ಪ್ಯಾಟರ್ನು ನೀವು ನೋಡಿದ್ರೆ? ಖಂಡಿತ. ಇದು ಯಾಕೆ ಆಗ್ತಾ ಇದೆ ಅಂದರೆ, ನಾನು ಆಗಲೇ ಹೇಳ್ದಂಗೆ ಸೆಲ್ಫ್ ಕಂಪ್ಯಾರಿಸನ್. ಸೊ ಆ ಪಾಸಿಟಿವ್ ಪ್ಯಾಟರ್ನ್ ಇರೋದು ನನಗೆ ಒಂಥರ ಇರುತ್ತೆ, ನಿಮಗೆ ಬೇರೆ ಥರದಲ್ಲಿ ಇರುತ್ತೆ. ಸೊ ವಿ ಟ್ರೈ ಟು ಕಂಪೇರ್ ಈಚ್ ಅದರ್ಸ್. ನಾನು ನಿಮಗೆ ಹೋಲಿಸ್ಕೊಂಡ್ರೆ ಖಂಡಿತ ಇಟ್ ಇಸ್ ಅಲ್ಟಿಮೇಟ್ಲಿ ಮೈ ಪೀಸ್ ಆಫ್ ಮೈಂಡ್. ಸೊ ದಟ್ ಶುಡ್ ನಾಟ್ ಬಿ ಕಂಪೇರ್ಡ್ ವಿತ್ ಎನಿ ಒನ್ ಎಲ್ಸ್. ಸೊ ಒಬ್ಬೊಬ್ರದ್ದು ಒಂದೊಂದು ಸ್ಟ್ಯಾಂಡರ್ಡ್ಸ್ ಅಂತ ಇರುತ್ತೆ. ಸೊ ಹೌ ಹ್ಯಾಪಿ ಯು ಆರ್. ಸೊ ನಾನು ಅವ್ರಿದ್ದಂಗೆ ಅವರು ಇಟ್ಕೊಂಡಿರೋ ಕಾರ್ ಇಟ್ಕೋಬೇಕಂತಿಲ್ಲ. ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಬಿಟ್ಟು ನನ್ನ ಮನಸ್ಸಿಗೆ ನಾನು ಸಮಾಧಾನವಾಗಿ ನನ್ನ ಜೀವನ ನಡೆಸ್ಕೊಂಡು ಹೋದರೆ, ಇಫ್ ಐ ಆಮ್ ಹ್ಯಾಪಿ ಫಾರ್ ಮೈ ಸೆಲ್ಫ್, ನಾಟ್ ಜಸ್ಟ್ ಫಾರ್ ಮೈ ಫ್ಯಾಮಿಲಿ ಆರ್ ಫಾರ್ ಅದರ್ಸ್, ನನಗೋಸ್ಕರ ನಾನು ಸಂತೋಷವಾಗಿ ತೃಪ್ತಿಯಿಂದ ನನ್ನ ಜೀವನ ನಡೆಸ್ತಾ ಇದ್ರೆ ತೊಂದರೆಗಳಾಗಲ್ಲ. ಯಾವಾಗ ಅತೃಪ್ತಿ ಜಾಸ್ತಿ ಆಗುತ್ತೋ, ಯೋಚನೆಗಳು ಜಾಸ್ತಿ ಆಗುತ್ತೋ, ಅವಾಗ ಮನೋರೋಗಗಳು, ಮಾನಸಿಕ ಕಾಯಿಲೆಗಳು ಕಾಲಿಡತ್ತೆ. ಔಟ್ ಆಫ್ 100 ಕೇಸಸ್ ನಿಮ್ಮ ಮುಂದೆ ಇದೆ ಅಂತ ಅಂದರೆ, ಆ 100 ಕೇಸಸಲ್ಲಿ ಯಾವುದು ರಿಲೇಟೆಡ್ ಕೇಸಸ್ ಜಾಸ್ತಿ ಬರುತ್ತೆ ಆ್ಯಂಡ್ ಹೌ ಮಚ್ ಪರ್ಸೆಂಟೇಜ್? ಸೊ ಇತ್ತೀಚೆಗೆ ನಾನು ಐ ಶುಡ್ ಆಲ್ಸೋ ಸೇ ದಟ್ ನಾನು ಗೌರ್ಮೆಂಟಲ್ಲೂ ಕೆಲಸ ಮಾಡ್ತಾ ಇದ್ದೀನಿ. ಕಳೆದ ಒಂದು 10 ವರ್ಷದಿಂದ BBMP, ಬೆಂಗಳೂರು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಂತ ಇದೆ. ಸೊ ಇದು ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದು ಸುಮಾರು ಒಂದು 2015 ಸ್ಟಾರ್ಟ್ ಮಾಡಿ ಕಳೆದ ಒಂದು 10-11 ವರ್ಷದಿಂದ ನಾವು ಇದರಲ್ಲಿ ಕೆಲಸ ಮಾಡ್ತಿದ್ವಿ. ಸೊ ಇದನ್ನು ಯಾಕೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಹಿಂದೆ ಮನೋರೋಗ, ಮಾನಸಿಕ ಕಾಯಿಲೆಗಳು ಅದನ್ನು ಹುಡ್ಕೊಂಡು ನಿಮ್ಯಾನ್ಸು ಅಥವಾ ವಿಕ್ಟೋರಿಯಾ ಅಂತ ದೊಡ್ಡ ಆಸ್ಪತ್ರೆಗೆ ಹೋಗಬೇಕಾಗಿತ್ತು. ಈಗ ದ ಗೌರ್ಮೆಂಟ್ ಅಸ್ ಟೇಕನ್ ಎನ್ ಇನಿಷಿಯೇಟಿವ್, ಡೋರ್ ಸ್ಟೆಪ್ಪಲ್ಲಿ ಮೆಂಟಲ್ ಹೆಲ್ತ್ ಅಂತಾನೆ. ಸೊ ಅದನ್ನೇ ಈಗ ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಅಂತಾನೆ ಮಾಡಿದ್ದಾರೆ. ಅಂದರೆ ಮನೋರೋಗ, ಮಾನಸಿಕ ಕಾಯಿಲೆಗಳು ಎಲ್ಲ ಕಡೆ ಇರುತ್ತೆ. ಮನೋರೋಗ, ಮಾನಸಿಕ ಕಾಯಿಲೆಗಳು ಯಾರಿಗೆ ಬೇಕಾದರೂ ಬರ್ಬೋದು. ಅದೇನು ಅಪರಾಧವಲ್ಲ, ಅಪಮಾನವಲ್ಲ. ಅದನ್ನು ಬೇಗ ಗುರುತಿಸಿ ಅದನ್ನು ಅವ್ರನ್ನ ಚಿಕಿತ್ಸೆಗೆ ಒಳಪಡಿಸಿದ್ರೆ ಸಂಪೂರ್ಣವಾಗಿ ಗುಣಮುಖ ಆಗ್ತಾರೆ. ಪ್ರಾಬ್ಲಮ್ ಏನಂದರೆ, ಈಗ ಮೆಂಟಲ್ ಹೆಲ್ತ್ ಇಶ್ಯೂಸು, ನನಗೆ ಮೆಂಟಲ್ ಹೆಲ್ತ್ ಇಶ್ಯೂಸಿಂದ ಇದೆ ಅಂತ ನಾನೇ ಹುಡುಕೊಂಡು ನಾನು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಲ್ಲ. ಸೊ ಇದನ್ನು ಜನರಲ್ ಕಂಡೀಷನ್ಸಲ್ಲೂ ಇರ್ಬೋದು. ನಿಮ್ಮ ಪ್ರಶ್ನೆ ಯಾವುದು ಜಾಸ್ತಿ ನೋಡ್ತಿದ್ದೀರಾ ಅಂತ, ಖಂಡಿತ ಇದನ್ನು ಮನೋರೋಗದಲ್ಲಿ 2 ವಿಭಾಗ ಮಾಡ್ತೀವಿ. ಒಂದು ತೀವ್ರತರವಾದ ಮನೋರೋಗ, ಅಲ್ಪ ಮಟ್ಟದ ಮನೋರೋಗ. ಇದನ್ನು ಇಂಗ್ಲೀಷಲ್ಲಿ ಸಿವಿಯರ್ ಮೆಂಟಲ್ ಡಿಸಾರ್ಡರ್, ಕಾಮನ್ ಮೆಂಟಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಈ ಸಿವಿಯರ್ ಮೆಂಟಲ್ ಡಿಸಾರ್ಡರ್ ಅಂತ ತೊಗೊಂಡ್ರೆ ನಾವು ಈ ಒಂದು ದೊಡ್ಡ ಮನೋರೋಗಗಳು ಅಂದರೆ ಚಿತ್ತವಿಕಲತೆ, ಸ್ಕಿಜೋಫ್ರಿನಿಯಾ, ಬೈಪೋಲಾರ್ ಮೂಡ್ ಡಿಸಾರ್ಡರ್ ಅಂತೀವಿ, ಮತ್ತು ಮರುವಿನ ಕಾಯಿಲೆ, ಇದೆಲ್ಲ 100 ಜನ ತೊಗೊಂಡ್ರೆ ಒಬ್ರಿಗೋ ಇಬ್ರಿಗೋ ಇರುತ್ತೆ, 1 to 2% ಆಫ್ ದ ಪಾಪ್ಯುಲೇಷನ್. ಇದು ಈ ಅಲ್ಪ ಮಟ್ಟದ ಮಾನಸಿಕ ಕಾಯಿಲೆ ಅಂದರೆ ಕಾಮನ್ ಮೆಂಟಲ್ ಡಿಸಾರ್ಡರ್. ಆ ಹೆಸರೇ ಕಾಮನ್ ಅಂತ ಹೇಳ್ತಿದ್ವಲ್ಲ, ಅಷ್ಟು ಮಟ್ಟಕ್ಕಿದೆ. 35-40% seriously 35 to 40% of the general population has mental health conditions. A common mental disorder ಖಿನ್ನತೆ ಬಹಳ ಮುಖ್ಯ, ಆತಂಕದ ತೊಂದರೆ, ಫೋಬಿಯಾ, ಗೀಳು ರೋಗ, ಹಲವಾರು ಈ ಥರ ಆಂಗ್ಸೈಟಿ ರಿಲೇಟೆಡ್, ಸ್ಟ್ರೆಸ್ ರಿಲೇಟೆಡ್ ಕಾಯಿಲೆಗಳು ಇದೆ. ಮತ್ತು ಈ ಒಂದು ಅಲ್ಪಮಟ್ಟದ ಮಾನಸಿಕ ಕಾಯಿಲೆಗಳ ಬಗ್ಗೆ ಒಂದು ಸಂಶೋಧನೆ ಮಾಡೋದು ನಿಮ್ಯಾನ್ಸ್ ಅಂತ ಒಂದು ಸಂಸ್ಥೆಯಿಂದ, ನ್ಯಾಷನಲ್ ಮೆಂಟಲ್ ಹೆಲ್ತ್ ಸರ್ವೆ ಅಂತ ರೀಸೆಂಟಾಗಿ ಮಾಡೋದು. ಅದು ಬೆಂಗಳೂರು ಅರ್ಬನ್ ಇದರಲ್ಲಿ ಜಿಲ್ಲೆಯಲ್ಲಿ ಒಂದು ರಿಸರ್ಚ್ ಮಾಡಿದ್ರು. ಆ ರಿಸರ್ಚ್ ಪ್ರಕಾರ ಏನು ಹೇಳುತ್ತಂದರೆ, ಪ್ರತಿ 4ನೇ ವ್ಯಕ್ತಿಗೆ ಈ ಖಿನ್ನತೆಗೊಳಗಾಗ್ತಾರಂತೆ.
ಬೆಂಗಳೂರಲ್ಲಿ 1, 2, 3, 4 ಅಂತ ತಗೊಂಡ್ರೆ ಆ 4ನೇ ವ್ಯಕ್ತಿಗೆ ಲೈಫ್ ಟೈಮ್ ಪ್ರಿವಲೆನ್ಸ್ ಆಫ್ ಡಿಪ್ರೆಷನ್ ಹೆಚ್ಚಿದೆ ಅಂತೆ. ಸೊ ಅದನ್ನು ನಾವು ಅದನ್ನು ಐಡೆಂಟಿಫೈ ಮಾಡಿ ಅರ್ಲಿ ಐಡೆಂಟಿಫಿಕೇಷನ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅದನ್ನು ನಾವು ಮಾಡಲಿಲ್ಲ ಅಂದರೆ ರಿಸರ್ಚ್ ಪ್ರಕಾರ ಇನ್ನೂ ಒಂದು 10 ವರ್ಷದಲ್ಲಿ ಮೇ ಬಿ ಬೈ 2030 ಆರ್ 2035 ಪ್ರತಿಯೊಂದು ಮನೆಯಲ್ಲೂ 4 ಜನಕ್ಕೆ ಡಿಪ್ರೆಷನ್ಗೆ ಒಳಗಾಗ್ತಾರೆ. ಸೊ ಡಿಪ್ರೆಷನ್ ಇಸ್ ಎ ವೆರಿ ಈಸಿಲಿ ಐಡೆಂಟಿಫೈಬಲ್ ಕಂಡೀಷನ್, ಬಟ್ ಅದನ್ನು ಮಿಸ್ ಮಾಡ್ತಾರೆ. ಭಾಳ ಜನ ಅದನ್ನು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಹೇಗೆ ಐಡೆಂಟಿಫೈ ಮಾಡೋದು ಅದನ್ನ? ಖಂಡಿತ ಒಳ್ಳೆ ಪ್ರಶ್ನೆ. ಇದನ್ನು ನಾನು MBBS ಮಾಡುವಾಗ ನಾನು ಒಂದು ಕಲ್ತಿದ್ದೀನಿ. ವಾಟ್ ದ ಮೈಂಡ್ ಡಸ್ ನಾಟ್ ನೋ ದ ಐಸ್ ಡೋಂಟ್ ಸಿ. ನಮಗೆ ಅದ್ರ ಬಗ್ಗೆ ಅರಿವಿಲ್ಲ ಅಂದರೆ ವಿ ವಿಲ್ ನಾಟ್ ಐಡೆಂಟಿಫೈ. ಫಿಸಿಕಲ್ ಹೆಲ್ತ್ ಇಶ್ಯೂಸ್, ನನಗೆ ಕೈ ಮುರಿದಿದೆ, ಡಾಕ್ಟರ್ ವಿಕ್ರಮ್ಗೆ ಕೈ ಮುರಿದಿದೆ ಅಂತ ಕಾಣಿಸುತ್ತೆ. ಸೊ ದೆರ್ ಇಸ್ ಅನ್ ಎಂಪತಿ, ಸಿಂಪತಿ, ಅಯ್ಯೋ ಪಾಪ ಕೈ ಮುರಿದಿದೆ, ಕಾಲು ಕುಣ್ತಾ ಇದ್ದಾರೆ. ಫಿಸಿಕಲ್ ಹೆಲ್ತ್ ಇಶ್ಯೂಸ್ ಆರ್ ವೆರಿ ಮಚ್ ಅಪ್ಯಾರೆಂಟ್, ಅದನ್ನ ನೋಡಲಿಕ್ಕೆ ಗೊತ್ತಾಗುತ್ತೆ. ಮನೋರೋಗ, ಮಾನಸಿಕ ಕಾಯಿಲೆಗಳು ಗೊತ್ತಾಗಲ್ಲ. ಅದು ಯಾರು ಅನುಭವಿಸಿರೋರ ಜೊತೆ ಫ್ಯಾಮಿಲಿನಲ್ಲಿ ಇದ್ದರೆ ಮಾತ್ರ ಅದನ್ನು ಐಡೆಂಟಿಫೈ ಮಾಡೋಕ್ಕಾಗೋದು. ಸೊ ಖಂಡಿತ ಅದಕ್ಕೆ ಈಗ ನಾನು ಆಗಲೇ ಹೇಳಿದಂಗೆ ಈ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದಲ್ಲಿ ಸೈಕ್ಯಾಟ್ರಿಸ್ಟ್, ನನ್ನಂಥವ್ರು ಸೈಕ್ಯಾಟ್ರಿಸ್ಟು ಇಡೀ ಇಂಡಿಯಾದಲ್ಲಿ ಕ್ವಾಲಿಫೈಡ್ ಸೈಕ್ಯಾಟ್ರಿಸ್ಟ್ ಒಂದು 8,000-9,000 ಜನ ಇರ್ತೀವಿ. ನಮ್ಮ ಇಡೀ ಕರ್ನಾಟಕ ತೊಗೊಂಡು ಒಂದು 1,500 ಜನ ಇರ್ಬೋದು. ಅದು ಬೇರೆ ಬೇರೆ ಕಡೆ, ಇಲ್ಲಿ ಪಾಸ್ ಆಗಿರೋರು ಇಲ್ಲೇ ಪ್ರಾಕ್ಟೀಸ್ ಮಾಡಬೇಕಂತಿಲ್ಲ, ಹಲವಾರು ದೇಶಗಳಿಗೆ ಹೋಗ್ತಾರೆ, ವಿದೇಶಗಳಲ್ಲಿ ಹೋಗಿ ಕೆಲಸ ಮಾಡ್ತಿರ್ತಾರೆ. ಸೊ ಆ ಸೈಕ್ಯಾಟ್ರಿಸ್ಟ್ ಕೊರತೆ ಇರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಕರ್ನಾಟಕದಲ್ಲಿರೋ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇರೋ ಮೆಡಿಕಲ್ ಆಫೀಸರ್ಸ್ಗಳಿಗೆ ತರಬೇತಿ ಕೊಟ್ಟಿದ್ವಿ. ನಾಟ್ ಜಸ್ಟ್ ದ ಮೆಡಿಕಲ್ ಆಫೀಸರ್, ಅಲ್ಲಿರೋ ಹೆಲ್ತ್ ಸ್ಟಾಫು, ಹೆಲ್ತ್ ಅಸಿಸ್ಟೆಂಟ್ಸು, ಪ್ರತಿಯೊಬ್ಬರಿಗೂ ಈ ಸಿಂಪ್ಟಮ್ನ ಹೇಗೆ ಐಡೆಂಟಿಫೈ ಮಾಡೋದು, ಈ ಕಾಯಿಲೆ ಲಕ್ಷಣಗಳು ಏನು, ಖಿನ್ನತೆ ಲಕ್ಷಣಗಳು ಏನು, ಆತಂಕದ ಲಕ್ಷಣಗಳು ಏನು. ಯಾರೂ ಬರಲ್ಲ ಇದಕ್ಕೆ ನನಗೆ ಆತಂಕ ಆಗ್ತಾ ಇದೆ ಅಂತ. ಸೊ ಇದನ್ನು ಐಡೆಂಟಿಫೈ, ಜನರಲ್ ಕಂಡೀಷನ್, ಬೇರೆ ಒಂದು ಹೆಲ್ತ್ ಕಂಡೀಷನ್, BP ಶುಗರ್ ಅಂತ ಬಂದಿರ್ತಾರೆ, BP ಶುಗರ್ ಕಂಟ್ರೋಲ್ ಆಗ್ತಾ ಇಲ್ಲ, ಆಗ ಡಾಕ್ಟ್ರು ಕೂತು ಡಿಪ್ರೆಷನ್ನ ಸಿಂಪ್ಟಮ್ಸ್ನ ಅವ್ರ ಹತ್ರ ಕೇಳ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಪ್ರಶ್ನೆ ಮುಖಾಂತರ ಖಂಡಿತ ಅವ್ರಿಗೆ ಖಿನ್ನತೆಗೆ ಒಳಗಾಗಿದೆ, ಆ ಖಿನ್ನತೆನೂ ಚಿಕಿತ್ಸೆ ಕೊಟ್ಟರೆ ಬಾಡಿನೂ ಫಿಸಿಕಲ್ ಹೆಲ್ತು ಚೆನ್ನಾಗಿರುತ್ತೆ. ಮೈಂಡ್ ಬಾಡಿ ಕನೆಕ್ಟೆಡ್ನೆಸ್ ಅಂತ ಹೇಳ್ತೀವಿ. ಮಾನಸಿಕವಾಗಿ ನಾವು ಸದೃಢಿಯಾಗಿದ್ದರೆ ದೈಹಿಕ ಕಾಯಿಲೆಗಳು ಕಡಿಮೆ ಆಗುತ್ತೆ. 85% ದೈಹಿಕ ಕಾಯಿಲೆಗಳಿಗೆ ಪ್ರಕ್ಷುಬ್ಧ ಮನಸ್ಸೇ ಕಾರಣ. ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡರ್ ಅಂತೀವಿ. ಅಂದರೆ BP ಇರಲಿ, ಡಯಾಬಿಟಿಸ್ ಇರಲಿ, ಅಥವಾ ಇನ್ನೊಂದು ಥೈರಾಯ್ಡ್ ಇಶ್ಯೂಸ್ ಇರಲಿ, PCOD, PCOS, ಇದೆಲ್ಲ ರಿಲೇಟೆಡ್ ಟು ಸ್ಟ್ರೆಸ್ಸೇ. ಸೊ ಮೈಂಡ್ ಬಾಡಿ ಕನೆಕ್ಟೆಡ್ನೆಸ್ ಅಂತ ಹೇಳ್ತೀವಿ. ಸೊ ನಿಮ್ಮ ಪ್ರಶ್ನೆ, ಆ ಡಿಪ್ರೆಷನ್ನ ಹೇಗೆ ಐಡೆಂಟಿಫೈ ಮಾಡ್ತೀವಿ ಅಂದರೆ, ಒಂದು ಬೇಜಾರು, ಯಾವಾಗಲೂ ಬೇಜಾರು, ಮತ್ತು ಇದು ಆಸಕ್ತಿ ಕಡಿಮೆ ಆಗೋದು, ಹಿಂದೆ ಇದ್ದಿದ್ದ ವಿಚಾರದಲ್ಲಿ ಆಸಕ್ತಿ ಕಳ್ಕೊಳ್ತೀವಿ. ಮತ್ತು ಟಯರ್ಡ್ನೆಸ್ಸು, ಎನಿ ಟೈಮ್ ಟಯರ್ಡಾಗಿ ಫೀಲ್ ಆಗೋದು, ಗಮನ ಕೊಟ್ಟು ಕೆಲಸ ಮಾಡಲಿಕ್ಕಾಗಲ್ಲ, ಗಮನ ಕೊಟ್ಟು ಓದಲಿಕ್ಕಾಗಲ್ಲ. ಮಕ್ಕಳು ಬರ್ತಾರೆ, ಓದೋಕ್ಕೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ, ಮರ್ತೋಗ್ತಾ ಇದ್ದೀನಿ, ಪದೇ ಪದೇ ಮರ್ತೋಗ್ತಾ ಇದ್ದೀನಿ. ಮತ್ತು ಕೆಲವು ದೊಡ್ಡವ್ರು ಬರ್ತಾರೆ, ನನಗೆ ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ, ಸ್ಲೀಪ್ ಡಿಸ್ಟರ್ಬೆನ್ಸಸ್ ಇದೆ, ಇಲ್ಲ ಹೆಚ್ಚಾಗಿ ನಿದ್ದೆ ಮಾಡ್ತೀನಿ ಅಂತ ಬರ್ತಾರೆ. ಸೊ ಇದರ್ ಇನ್ಸಾಮ್ನಿಯಾ ಆರ್ ಹೈಪರ್ಸಾಮ್ನಿಯಾ, ಎರಡೂ ಥರದಲ್ಲೂ ಡಿಪ್ರೆಷನ್ ಲಕ್ಷಣಗಳು. ಮತ್ತು ಕೆಲವೊಬ್ಬರು ಡಿಪ್ರೆಷನ್ ತೀರಾ ಜಾಸ್ತಿ ಆದರೆ ಸೆಲ್ಫ್ ಹಾರ್ಮ್ ಥಾಟ್ಸು ಮತ್ತು ಆತ್ಮಹತ್ಯೆ ಆಲೋಚನೆಗಳು ಹೆಚ್ಚಾಗತ್ತೆ. ಕೆಲವರಲ್ಲಿ ಡಿಪ್ರೆಷನ್ ಹೆಚ್ಚಾದರೆ ಕುಡಿಯೋದು ಜಾಸ್ತಿ ಆಗುತ್ತೆ. ಅಪರೂಪ ಕುಡಿಯೋರು ಪ್ರತಿನಿತ್ಯ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಪರೂಪಕ್ಕೆ ಸ್ಮೋಕ್ ಮಾಡೋರು ಪ್ರತಿನಿತ್ಯ ಸ್ಮೋಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ದ ಸಿಂಪ್ಟಮ್ಸ್ ವೇರಿ ಅಕ್ರಾಸ್ ದ ಪಾಪ್ಯುಲೇಷನ್, ಬಟ್ ಪ್ರಿಡಾಮಿನೆಂಟ್ಲಿ ಬೇಜಾರು, ಎನರ್ಜಿ ಕಡಿಮೆ ಇರೋದು, ಮತ್ತು ಹಿಂದೆ ಇದ್ದಿದ್ದ ವಿಚಾರದಲ್ಲಿ ಆಸಕ್ತಿ ಕಡಿಮೆ ಆಗೋದು, ಇಷ್ಟು ಸಮಸ್ಯೆ ಪ್ರತಿಯೊಬ್ಬರು ಅನುಭವಿಸ್ತೀವಿ. ಸೊ ಅಂದರೆ ಪ್ರತಿಯೊಬ್ಬರು ನಾವು ಡಿಪ್ರೆಷನ್ ಅಂತ ಹೇಳಲಿಕ್ಕಾಗಲ್ಲ. ಯಾವಾಗ ಇದನ್ನು ಡಿಪ್ರೆಷನ್ ಅಂತ ಹೇಳ್ತೀವಿ ಅಂದರೆ, ಇದು ಸತತವಾಗಿ 2 ವಾರ ವಿತೌಟ್ ಎನಿ ಚೇಂಜಸ್ 2 ವಾರ ಇದ್ದರೆ ಅದನ್ನು ಡಿಪ್ರೆಷನ್ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಶುಡ್ ಇಂಪೇರ್ ಅವರ್ ಡೇ ಟು ಡೇ ಫಂಕ್ಷನಿಂಗ್. ನಮ್ಮ ಪ್ರತಿನಿತ್ಯದ ಕಾರ್ಯಕ್ರಮದ ಚಟುವಟಿಕೆಗಳಲ್ಲಿ ಅದು ತೊಂದರೆ ಉಂಟು ಮಾಡಬೇಕು. ನಮ್ಮ ಬಯಾಲಜಿಕಲ್ ಫಂಕ್ಷನಿಂಗ್, ನಿದ್ದೆ ಮಾಡ್ತಾ ಇಲ್ಲ, ನಾವು ಸ್ನಾನ ರೆಡಿ ಆಗೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಸೆಲ್ಫ್ ಕೇರ್ ಅನ್ನೋದು ಇಂಟ್ರೆಸ್ಟ್ ಕಳ್ಕೊಳ್ತೀವಿ. ಬೇರೆಯವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು, ಸೋಷಿಯಲ್ ಇಂಟ್ರ್ಯಾಕ್ಷನ್ಸು, ಫ್ರೆಂಡ್ಸ್ ಜೊತೆ, ಕೊಲೀಗ್ಸ್ ಜೊತೆ ಮಾತಾಡೋದಕ್ಕೆ ಸ್ವಲ್ಪ ನಾವು ಕಡಿಮೆ ಮಾಡ್ಕೊಳ್ತೀವಿ. ಲೋನ್ಲಿನೆಸ್, ಟ್ರೈ ಟು ಬಿ ಅಲೋನ್, ಅದನ್ನು ಒಂದಾಗುತ್ತೆ. ಮತ್ತು ನಮ್ಮ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ, ಕೆಲಸದಲ್ಲಿ ಸರಿಯಾಗಿ ಮಾಡಲ್ಲ. ಓದೋ ಮಕ್ಕಳಲ್ಲಿ ಅಕಾಡೆಮಿಕಲ್ ಡಿಕ್ಲೈನ್ ಇರುತ್ತೆ, ಓದೋದ್ರಲ್ಲಿ ಕಡಿಮೆ ಮಾರ್ಕ್ಸ್ ತೊಗೊಳ್ಳೋದು, ಇದಾಗಲಿ ಆ ಒಂದು ಡಿಫ್ರೆನ್ಸಸ್ ಬರುತ್ತೆ. ಸೊ ಈ ಥರ ಇಂಪೇರ್ಮೆಂಟ್ ಇನ್ ಆಲ್ ದೀಸ್ ಪಿಯರ್ಸ್ ಇದ್ದರೆ ಮಾತ್ರ ಅದನ್ನು ಡಿಪ್ರೆಷನ್ ಅಂತ ಹೇಳ್ತೀವಿ. ಓಕೆ. ಬೇರೆ ನಾರ್ಮಲ್ ಸಿಂಪ್ಟಮ್ಸು ಸ್ಯಾಡ್ನೆಸ್ಸು, ಆ ಸ್ಯಾಡ್ನೆಸ್ ಯಾವಾಗ ಡಿಪ್ರೆಷನ್ಗೆ ಹೋಗುತ್ತೆ ಅನ್ನೋದು ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ಅಂದರೆ ತುಂಬ ಜನಕ್ಕೆ ಒಂದಷ್ಟು ಕನ್ಫ್ಯೂಷನ್ ಇದೆ ಸ್ಟ್ರೆಸ್ಸು, ಆಂಗ್ಸೈಟಿ ಮತ್ತು ಡಿಪ್ರೆಷನ್ ಮಧ್ಯ. ಯಾವುದನ್ನ ಯಾವ ಥರ ಟ್ರೀಟ್ ಮಾಡಬೇಕು ಆ್ಯಂಡ್ ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್?
ಡೆಫಿನೆಟ್ಲಿ ಡಿಪ್ರೆಷನ್, ಆಂಗ್ಸೈಟಿ ಈಸ್ ಆಲ್ಸೋ ಎ ಬಾಡಿಲಿ ಇಲ್ನೆಸ್. ಇದು ಒಂದು ಶರೀರದಿಂದ ಬರುವಂಥ ತೊಂದರೆನೇ. ಇದನ್ನು ಬೇರೆ ಹೊರಗಡೆಯಿಂದ ಬರೋದಂತ ಅಲ್ಲ. ಎಲ್ಲ ಥರ ಕಾಯಿಲೆಗಳಿಗೆ, ಅಂದರೆ ಮಾನಸಿಕ ಕಾಯಿಲೆ, ಮನೋರೋಗಗಳಿಗೆ, ನಾವು ಡಿಪ್ರೆಷನ್ ಇರಲಿ, ಆತಂಕ ಇರಲಿ, ಇನ್ನೊಂದು ಗೀಳು ರೋಗ ಇರಲಿ, ಎಲ್ಲದಕ್ಕೂ ಕಾರಣಗಳು ಬಯಾಲಜಿಕಲ್, ಸೈಕಲಾಜಿಕಲ್, ಸೋಷಿಯೋ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಬಯಾಲಜಿಕಲ್ ಅಂದರೆ ಅವರ ಜೆನೆಟಿಕ್ ಸಿಸ್ಟಮ್, ಜೀನ್ಸು. ಫ್ಯಾಮ್ಲಿನಲ್ಲಿ ತಂದೆ ತಾಯಿಗೆ ಬಿ ಪಿ ಶುಗರ್ ಇದೆ, ನನಗೂ ಬಿ ಪಿ ಶುಗರ್ ಬರುತ್ತೆ. ಐ ವಾಸ್ ಅಮೇಸ್ಡ್ ಟು ಅಂದರೆ ಇದನ್ನು ನೋಡಬೇಕಾದ್ರೆ, ರಿಸರ್ಚ್ ಮಾಡಬೇಕಾದ್ರೆ ಐ ವಾಸ್ ಅಮೇಸ್ಡ್ ಬಿಕಾಸ್ ಬಿ ಪಿ ಹೇಗೋ ಅಥವಾ ಹಾರ್ಟ್ ಡಿಸೀಸಸ್ ಹೇಗೋ ಹಾಗೆ ಡಿಪ್ರೆಷನ್ ಕೂಡ ಖಂಡಿತ ಹೆರಿಡಿಟರಿ. ದೇರ್ ಇಸ್ ಜೆನೆಟಿಕ್ ಕಾಂಪೊನೆಂಟ್, ಜೆನೆಟಿಕ್ ಪ್ರೀ ಲೋಡಿಂಗ್ ಅಂತ ಹೇಳ್ತೀವಿ. ಆ ಜೀನ್ಸ್ ಅದನ್ನೇ ಬಯಾಲಜಿಕಲ್ ಅಂದರೆ ಜೆನೆಟಿಕಲಿ ವೆನ್ ದ ಪರ್ಸನ್ ಇಸ್ ವಲ್ನರಬಲ್. ಸೈಕಲಾಜಿಕಲಿ ಅಂದರೆ ಚೈಲ್ಡ್ಹುಡ್ ಟ್ರಾಮಾಸು, ಪೇರೆಂಟ್ ಆಬ್ಸೆಂಟ್ ಪೇರೆಂಟು, ತಂದೆ ತಾಯಿ ಇಲ್ಲ, ತಂದೆ ತಾಯಿ ಮಧ್ಯದಲ್ಲಿ ಗೊಂದಲ, ಅವ್ರ ಮಧ್ಯದಲ್ಲಿ ಸಮಸ್ಯೆಗಳು, ಸರಿಯಾಗಿ ಪೇರೆಂಟಿಂಗ್ ಆಗಿಲ್ಲ, ಪೇರೆಂಟಲ್ ಸಪೋರ್ಟ್ ಇಲ್ಲ, ಸೈಕಲಾಜಿಕಲ್ ಫ್ಯಾಕ್ಟರ್, ಚೈಲ್ಡ್ಹುಡ್ ಟ್ರಾಮಾಸ್, ಫಿಸಿಕಲ್ ಅಬ್ಯೂಸ್ ಇರಲಿ, ಸೆಕ್ಷುವಲ್ ಅಬ್ಯೂಸ್ ಇರಲಿ, ಬುಲಿಂಗ್ ಅಟ್ ಸ್ಕೂಲು, ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ಸೋಷಿಯೋ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ಫೈನಲಿ ಸೋಷಿಯೋ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದರೆ ಕಣ್ಣಿಗೆ ಕಾಣಿಸೋದು, ಅದನ್ನು ಲೈಫ್ ಈವೆಂಟ್ಸ್ ಅಂತಲೇ ಹೇಳ್ತೀವಿ. ಲೈಫ್ ಈವೆಂಟ್ಸಲ್ಲಿ ಎಂಟ್ರಿ ಈವೆಂಟ್ ಅಂತ ಇರುತ್ತೆ, ಎಕ್ಸಿಟ್ ಈವೆಂಟ್ ಅಂತ ಇರುತ್ತೆ. ಎಂಟ್ರಿ ಈವೆಂಟ್ ಅಂದರೆ ಒಂದು ಮದುವೆ ಆಗೋದು, ಹೊಸ ಮನೆ ತೊಗೊಳ್ತಾ ಇದ್ದೀನಿ, ಹೊಸ ಸಂಬಂಧಕ್ಕೆ ಹೋಗ್ತಾ ಇದ್ದೀನಿ. ಎಕ್ಸಿಟ್ ಈವೆಂಟ್ ಅಂದರೆ ಒಂದು ರಿಲೇಷನ್ಶಿಪ್ಪಿಂದ ಹೊರಗೆ ಬರ್ತಾ ಇದ್ದೀನಿ, ಒಂದು ಬ್ರೇಕಪ್ ಆಗಿದೆ, ಡೈವೋರ್ಸ್ ಆಗಿದೆ, ಲೌಡ್ ಮೆಂಬರ್, ಐ ಹ್ಯಾವ್ ಲಾಸ್ಟ್ ಸಮ್ ಆಫ್ ಮೈ ಫ್ಯಾಮಿಲಿ ಮೆಂಬರ್. ಸೊ ಈ ಥರ ಎಕ್ಸಿಟ್ ಈವೆಂಟ್, ಈ ಥರ ಎಂಟ್ರಿ ಎಕ್ಸಿಟ್ ಈವೆಂಟ್ಸಲ್ಲಿ ಈ ಟ್ರಿಗರ್ ಹೆಚ್ಚಾಗತ್ತೆ. ಇದನ್ನು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಈ ಫ್ಯಾಕ್ಟರ್ಸ್ ಇಷ್ಟು 3 ಫ್ಯಾಕ್ಟರ್ಸ್ ಇರಬೇಕು. ಬಟ್ ಹೊರಗಡೆ ಪ್ರಪಂಚಕ್ಕೆ ಜನ ಹೇಳೋದು ಹೆಂಡತಿ ಸರಿ ಇಲ್ಲ, ಗಂಡ ಕುಡಿತಾನೆ, ಅದಕ್ಕೆ ಡಿಪ್ರೆಷನ್. ಖಂಡಿತ ಇಲ್ಲ, ಬೇರೆ ಬೇರೆ ಕಡೆನೂ ಇರುತ್ತೆ. ಬಟ್ ಆ ವಲ್ನರಬಿಲಿಟಿ ಅನ್ನೋದು ಒಂದು ಜ್ವಾಲಾಮುಖಿ ಇದ್ದಂಗೆ, ವಾಲ್ಕೆನೋ ಒಳಗೆ ಇರುತ್ತೆ. ಅದು ಎನಿ ಟೈಮ್ ಎರಪ್ಟ್ ಆಗಲ್ಲ, ಜ್ವಾಲಾಮುಖಿ ಹೊರಗೆ ಬರಲ್ಲ. ಸರಿಯಾದ ಒಂದು ವಾತಾವರಣ, ಅಟ್ಮಾಸ್ಫಿಯರಿಕ್ ಚೇಂಜಸ್ ಆಗುವಾಗ ಅದು ಹುಕ್ಕಿ ಹೊರಗಡೆ ಬರುತ್ತೆ. ಸೊ ಯಾರಿಗೆ ಈ ವಲ್ನರಬಿಲಿಟಿ, ನಾನು ಹೇಳ್ದಂಗೆ ಆ ಬಯಾಲಜಿಕಲ್, ಸೈಕಲಾಜಿಕಲ್ ಮತ್ತು ಈ ಫ್ಯಾಕ್ಟರ್ಸ್ ಇರೋರಲ್ಲಿ ಹೊರಗಡೆ ಇರೋ ಟ್ರಿಗರ್, ಆ ಮುಚ್ಚಳ ತೆಗೆದ್ರೆ ಅದು ಹೊರಗಡೆ ಬರುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಡಿಪ್ರೆಷನ್, ಆಂಗ್ಸೈಟಿನ ನಾವು ಅದನ್ನು ಜಸ್ಟ್ ಒಂದು ಸೈಕಲಾಜಿಕಲ್ ಇಶ್ಯೂ ಅಂತ ಬರೀ ಕೌನ್ಸಿಲಿಂಗು, ಥೆರಪಿನಲ್ಲಿ ಮಾತ್ರ ಆಗಲ್ಲ. ಸೊ ಯಾಕಂದರೆ ದೇರ್ ಈಸ್ ಅ ಬಯಾಲಜಿಕಲ್ ಬೇಸಿಸ್ ಫಾರ್ ದಿಸ್ ಡಿಪ್ರೆಷನ್ ಆ್ಯಂಡ್ ಆಂಗ್ಸೈಟಿ. ನಾನು ಹಲವಾರು ವರ್ಷ ನಿಮ್ಮಾನ್ಸಲ್ಲಿ ವರ್ಕ್ ಮಾಡಿದ್ದೀನಿ. ಅಲ್ಲಿ ಸಂಶೋಧನೆ, ರಿಸರ್ಚ್, ಇದರಲ್ಲಿ ಸೀನಿಯರ್ ರಿಸರ್ಚ್ ಫೆಲೋ ಆಗಿ ಈಗಿರೋ ಡೈರೆಕ್ಟರ್ ಜೊತೆನೂ ನಾನು ಭಾಳ ವರ್ಷ ವರ್ಕ್ ಮಾಡಿದ್ದೀನಿ. ಸೊ ಆ ರಿಸರ್ಚ್ ಪ್ರಕಾರ ಏನು ಹೇಳ್ತಾರೆ ಅಂದರೆ, ಈ ಬಯಾಲಜಿಕಲ್ ಫ್ಯಾಕ್ಟರ್ಸು, ಸೈಕಲಾಜಿಕಲ್, ಸೋಷಿಯಲ್ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಸು ಯಾವ ಮೆದುಳಲ್ಲಿ ಯಾವ ಭಾಗದಲ್ಲಿ ಎಫೆಕ್ಟ್ ಆದರೆ ಡಿಪ್ರೆಷನ್ ಬರುತ್ತೆ, ಯಾವ ಭಾಗ ಎಫೆಕ್ಟ್ ಆದರೆ ಆಂಗ್ಸೈಟಿ ಬರುತ್ತೆ, ಯಾವ ಭಾಗ ಎಫೆಕ್ಟ್ ಆದರೆ ಸ್ಕಿಜೋಫ್ರಿನಿಯಾ ಬರುತ್ತೆ ಅನ್ನೋ ಮಟ್ಟಕ್ಕೆ ಸಂಶೋಧನೆಗಳು ಇಂಪ್ರೂವ್ ಆಗಿದೆ. ಅದರಿಂದ ಅದಕ್ಕೆ ಸ್ಪೆಸಿಫಿಕ್ ಆ್ಯಂಡ್ ಟೈಲರ್ ಮೇಡ್ ಮೆಡಿಕೇಷನ್ಸ್ ಇದೆ. ಹಿಂದೆ ಒಂದು 20 ವರ್ಷಕ್ಕಿಂತ ಅಷ್ಟೊಂದು ರಿಸರ್ಚ್ ಆಗಿರಲಿಲ್ಲ. ಸೊ ಡಿಪ್ರೆಷನ್, ಆಂಗ್ಸೈಟಿ ಅಂದರೆ ಬರೀ ಕೌನ್ಸಿಲಿಂಗ್ ಮಾಡಬೇಕೇನೋ, ಹಿಪ್ನೋಥೆರಪಿ ಮಾಡಬೇಕೇನೋ ಅಂಥದ್ದು ಅಂತ ದೇವರ್ ಜಸ್ಟ್ ಇದು. ಮತ್ತು ಸ್ಕಿಜೋಫ್ರಿನಿಯಾ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಚಿಕಿತ್ಸೆನೇ ಇಲ್ಲ. ಒಂದು ಕಡೆ ನಿದ್ದೆ ಮಾತ್ರೆ ಕೊಡೋದು ಅಥವಾ ಇನ್ನೊಂದು ಕಡೆ ಕಟ್ ಹಾಕಿ ಬಿಟ್ಬಿಡೋದು ಎಷ್ಟೋ ಕಡೆ ನಡೆದಿದೆ. ಈಗಲೂ ಕೆಲವು ಕಡೆ ಸುದ್ದಿಗಳು ಬರ್ತಾ ಇದೆ, ಬಟ್ ಈಗ ಒಂದು ಮಟ್ಟಕ್ಕೆ ಅವೇರ್ನೆಸ್ ಆಗ್ತಾ ಇದೆ. ಸ್ಕಿಜೋಫ್ರೇನಿಯಾ ಅಂದ್ರೆ ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಈ ಆಪ್ತ ಮಿತ್ರದಲ್ಲಿ ನಾಗವಲ್ಲಿ ತರ ಇದಾಗದು. ಖಂಡಿತ ಇತ್ತೀಚೆಗೆ ರಕ್ಕಸಪುರದೊಳ್ ಸಿನಿಮಾದಲ್ಲಿ ಸೈಕೋಟಿಕ್ ಬಿಹೇವಿಯರ್ ಇರಲ್ಲ, ಅದೇ ಅಲ್ವಾ? ಹೌದು, ಬಹಳ ಒಳ್ಳೆ ಸಿನಿಮಾ, ನಾನು ನೋಡಿದೆ ರಕ್ಕಸಪುರದೊಳ್. ಸೊ 100 ಜನದಲ್ಲಿ ಆ ತರದ ಕೇಸಸ್ 1-2 ಆಗುತ್ತೆ, ಇರುತ್ತೆ 1-2%. ಬಟ್ ದೊಡ್ಡ ಪಾಪ್ಯುಲೇಷನ್, ಬೆಂಗಳೂರು ಅಂತ ಒಂದು ದೊಡ್ಡ ನಗರ, ದೊಡ್ಡ ಪಾಪ್ಯುಲೇಷನ್ ತಗೊಂಡ್ರೆ 1-2% ಇಸ್ ಅ ಸಿಗ್ನಿಫಿಕೆಂಟ್ ನಂಬರ್. ಅದು ಕ್ಯೂರ್ ಮಾಡೋದಕ್ಕಾಗಲ್ವಾ? ಖಂಡಿತ ಕ್ಯೂರ್ ಮಾಡೋದು. ಅದನ್ನೇ ಹೇಳ್ತಾ ಇದೆ ಇವಾಗ. ಡಿಪ್ರೆಷನ್, ಆಂಗ್ಸೈಟಿ ಎಲ್ಲದಕ್ಕೂ ಫಸ್ಟ್ ಸ್ಟೆಪ್ ಮೆಡಿಕಲ್ ಮ್ಯಾನೇಜ್ಮೆಂಟ್. ಸ್ಕಿಜೋಫ್ರಿನಿಯಲ್ಲಿ ಮೆಡಿಕಲ್ ಮ್ಯಾನೇಜ್ಮೆಂಟ್. ಯಾಕಂದರೆ ಆಗಲೇ ಹೇಳ್ದಂಗೆ ಈ ನ್ಯೂರೋಬಯಾಲಜಿಕಲ್ ಅಂಡರ್ ಪಿನ್ನಿಂಗ್ಸ್ ಅಂತ ಹೇಳ್ತೀವಿ. ಅಂಥ ಸಮಯದಲ್ಲಿ ಕೆಲವೊಂದು ರಾಸಾಯನಿಕ ವಸ್ತು, ಕೆಮಿಕಲ್ ಮೆಸೆಂಜರ್ಸ್ ಏರುಪೇರು ಆಗಿರುತ್ತೆ. ಮುಖ್ಯವಾಗಿ ಈ ಸ್ಕಿಜೋಫ್ರಿನಿಯಾನಲ್ಲಿ ಡೋಪಮೈನ್ ಅನ್ನೋ ಒಂದು ರಾಸಾಯನಿಕ ವಸ್ತು, ಡಿಪ್ರೆಷನಲ್ಲಿ ಸೆರೋಟೋನಿನ್ ಅನ್ನೋ ಒಂದು ಉಪ್ಪಿನಾಂಶ ಕಡಿಮೆ ಆಗಿರುತ್ತೆ. ಸೊ ಫಸ್ಟ್ ಸ್ಟೆಪ್, ಡೈರೆಕ್ಟಾಗಿ ಒಬ್ಬರು ಡಿಪ್ರೆಷನ್ ಅಂತ ಬಂದರೆ ನಾನು ಕೌನ್ಸಿಲಿಂಗು, ಥೆರಪಿನೋ ಮಾಡಿದ್ರೆ ಖಂಡಿತ ಅವ್ರಿಗೆ ಉಪಯೋಗ ಆಗಲ್ಲ. ಬೇರೆ ಕಡೆ ಕಲಿಸಿದ್ರು ಅಲ್ಲಿ ಉಪಯೋಗ ಆಗಲ್ಲ. ಫ್ಯಾಮಿಲಿ ಮೆಂಬರ್ಸು ಮಾಡಿರ್ತಾರೆ, ಮೆಂಟರ್ಸು ಮಾಡಿರ್ತಾರೆ, ಬಟ್ ಏನು ಹೆಲ್ಪ್ ಆಗಿರಲಿ. ಯಾಕಂದರೆ ಆ ಸೆರೋಟೋನಿನ್ ಕಡಿಮೆ ಇರುವಾಗ ನೀವು ಮಾಡುವಂಥ ಕೌನ್ಸಿಲಿಂಗ್ ನನಗೆ ಹೆಲ್ಪ್ ಆಗಲ್ಲ. ಫಸ್ಟ್ ಮೆಡಿಕಲಿ ಆ ಸೆರೋಟೋನಿನ ಸ್ವಲ್ಪ ಮೇಲ್ ತೊಗೊಂಡ್ಬಿಟ್ರೆ ಐ ವಿಲ್ ಬಿ ಮೋರ್ ಅಮೆನಬಲ್ ಟು ಯುವರ್ ಥೆರಪಿ, ಯುವರ್ ಕೌನ್ಸಿಲಿಂಗ್. ನೀವು ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಮನಸ್ಥಿತಿ ಆವಾಗಲೇ ಬರೋದು. ಸೊ ಫಸ್ಟ್ ಸ್ಟೆಪ್ ವುಡ್ ಬಿ ಫಾರ್ಮಕಾಲಜಿಕಲ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ತೀವಿ. ಯಾವುದೇ ಥರ ಮೆಂಟಲ್ ಹೆಲ್ತ್ ಇಶ್ಯೂಸು ಇನಿಷಿಯಲ್ ಫಸ್ಟ್ ಸ್ಟೆಪ್ ಅಂದರೆ ಈ ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲ ಹೇಳ್ತಾರೆ, ಮಾತಾಡೋದು ಭಾಳ ಜನ ಇನ್ಫ್ಲೂಯೆನ್ಸರ್ಸ್ ಹೇಳ್ತಾರೆ. ನಾನು ಕೇಳ್ತಾ ಇರ್ತೀನಿ, ಯೋಗ ಮಾಡಿ, ಮೆಡಿಟೇಷನ್ ಮಾಡಿ. ಖಂಡಿತ ನಾನು ಐ ಡೂ ಯೋಗ ರೆಗ್ಯುಲರ್ಲಿ. ಇಟ್ ಈಸ್ ನಾಟ್ ಎ ಟ್ರೀಟ್ಮೆಂಟ್, ಇಟ್ ಈಸ್ ಎ ಲೈಫ್ ಸ್ಟೈಲ್ ಅಷ್ಟೇ. ಬಟ್ ಒನ್ಸ್ ದ ಮೆಂಟಲ್ ಹೆಲ್ತ್ ಇಶ್ಯೂ ಆಸ್ ಸೆಟ್ ಇನ್, ಮನೋರೋಗ, ಮಾನಸಿಕ ಕಾಯಿಲೆ ಬಂದಾದಮೇಲೆ ಅದಕ್ಕೆ ಚಿಕಿತ್ಸೆ, ಪ್ರೊಫೆಷನಲ್ ಹೆಲ್ಪ್ is the need of the hour. ಓಕೆನಾ? ಸೊ ಫಸ್ಟ್ ಸ್ಟೆಪ್ಪು ಮೆಡಿಕಲ್ ಮ್ಯಾನೇಜ್ಮೆಂಟು.
ಸಬ್ಸಿಕ್ವೆಂಟ್ಲಿ ಮೆಡಿಸಿನ್ಸ್ ಹೋಗ್ತಾ ಒಂದು ಇಂಡಿವಿಜುವಲ್ ಸಪೋರ್ಟಿವ್ ಸೈಕೋಥೆರಪಿ ಅಂತ ಮಾಡ್ತೀವಿ. ಅದ್ರ ಜೊತೆ ಸ್ಪೆಸಿಫಿಕ್ ಆಗಿ ಅವ್ರ ರಿಕ್ವೈರ್ಮೆಂಟ್ ತಕ್ಕಂಗೆ CBT ಅಥವಾ DBT ಅನ್ನೋ ಒಂದು ಸ್ಪೆಸಿಫಿಕ್ ಥೆರಪೀಸ್ ಮಾಡ್ತೀವಿ. ಸೊ ಫಸ್ಟ್ ಮೆಡಿಕಲಿ ಕೆಮಿಕಲ್ನ ಸರಿ ಮಾಡಬೇಕು, ಆಮೇಲೆ ಥೆರಪಿಗೆ ಒಳಪಡಿಸ್ಬೇಕು. ಈಗ ಯಾರಾದರೂ ಡಿಪ್ರೆಷನಲ್ಲಿದ್ದಾರೆ, ಡಾಕ್ಟರ್ ನಂಗೆ ಮೆಡಿಸಿನ್ ಬೇಡ, ನಾನು ಹಾಗೆ ನ್ಯಾಚುರಲಿ ಕ್ಯೂರ್ ಆಗಬೇಕು, ನಂಗೆ ಹೆಲ್ಪ್ ಮಾಡಿ ಅಂತ ಬಂದರೆ ಆಗುತ್ತಾ? ಅದನ್ನು ಖಂಡಿತ ನಾವು ಅವ್ರಿಗೆ ಸೈಕೋ ಎಜುಕೇಷನ್ ಅಂತ ಮಾಡ್ತೀವಿ. ವಿ ಎಜುಕೇಟ್ ಅಬೌಟ್ ದಿ ನೇಚರ್ ಆಫ್ ದ ಇಲ್ನೆಸ್. ಸೊ ಅದೇನೆ ಮನೋರೋಗ, ಮಾನಸಿಕ ಕಾಯಿಲೆ ಹೊರಗಡೆ ಬೇರೆ ಯಾವುದೋ ಕಾಯಿಲೆ ಥರ ಹೇಳ್ದಂಗೆ ಇದನ್ನು ಒಂದು ಮೆಡಿಕಲ್ ಕಾಯಿಲೆ ಅನ್ನೋ ಮಟ್ಟಿಗೆ ಈಗ ಒಂದು ಮೆಡಿಕಲ್ ಇಲ್ನೆಸ್ನ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀವಿ, ಬಿ ಪಿ ಹೇಗೆ ಬರುತ್ತೆ, ಹಾರ್ಟ್ ಅಟ್ಯಾಕ್ ಹೇಗೆ ಬರುತ್ತೆ, ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀವಲ್ಲ, ಅದೇ ಥರ ಇದನ್ನು ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರ ಅಕ್ಸೆಪ್ಟೆನ್ಸ್ ಫಾರ್ ದ ಟ್ರೀಟ್ಮೆಂಟ್ ಚೇಂಜಸ್. ನಾನು ಕಳೆದ ಒಂದು 20 ವರ್ಷದಿಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 2 decades ಇಂದ ಬ್ಯಾಂಗ್ಳೂರಲ್ಲಿ ಗೌರ್ಮೆಂಟ್ ಸೆಟಪ್, ಪ್ರೈವೇಟ್ ಸೆಟಪ್, ಮಣಿಪಾಲ್ ಒಂದು ಕಾರ್ಪೊರೇಷನಿಂದ ಕಾರ್ಪೊರೇಟ್ ತನಕ ವರ್ಕ್ ಮಾಡೋ ಡಾಕ್ಟರ್ ನಾನು. ಸೊ ಐ ನೋ ಮೋಸ್ಟ್ ಪೀಪಲ್ ಕಮ್ ವಿತ್ ದಿಸ್ ಕೈಂಡ್ ಆಫ್ ಅ ಮೈಂಡ್ ಸೆಟ್. ನಾನು ಬೇಡ, ಯಾಕಂದರೆ ಅದೊಂದು ತಪ್ಪು ಕಲ್ಪನೆಗಳು, ಮಿತ್ಸ್ ಇರುತ್ತೆ. ಮೆಡಿಸಿನ್ಸ್ ಕೊಟ್ಬಿಟ್ರೆ ನಾನೇನು ಲೈಫ್ ಲಾಂಗ್ ತೊಗೋಬೇಕೇನೋ, ನಾನು ಅಡಿಕ್ಟ್ ಆಗ್ಬಿಡ್ತೇನೇನೋ ಅನ್ನೋ ಒಂದು ತಪ್ಪು ಕಲ್ಪನೆ. ಖಂಡಿತ ಅಲ್ಲ. ನನ್ನ ಪ್ರಾಕ್ಟೀಸಲ್ಲಿ ಹಲವಾರು ಜನಕ್ಕೆ ಅರ್ಲಿ ಐಡೆಂಟಿಫೈ ಮಾಡಿದರೆ, ಚಿಕಿತ್ಸೆಗೆ ಒಳಪಡಿಸಿ ಖಂಡಿತ ಅವ್ರನ್ನ ನಾನು ಬೇಗ ಅದನ್ನು ಕ್ರಮೇಣ ಸ್ಟಾಪ್ ಮಾಡಿದ್ದೀನಿ. ಅದಿಲ್ಲ ಅಂತ ಇಲ್ಲ, ಖಂಡಿತ ಅದನ್ನು ನಾವು ಅಡ್ರೆಸ್ ಮಾಡ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ನಾವು ಇದನ್ನು ಎಜುಕೇಟ್ ಮಾಡಬೇಕು. ಈ ಒಂದು ಆತಂಕ ಪ್ರತಿಯೊಬ್ಬರಲ್ಲೂ ಇರುತ್ತೆ, ತಗೋಬೇಕಾ ಬೇಡ ಅನ್ನೋದು. ನಾವು ಅದನ್ನು ಒಂದು ಕರೆಕ್ಟ್ ಸೈಂಟಿಫಿಕ್ ವೈಜ್ಞಾನಿಕ ಮನೋಭಾವದಿಂದ ಎಕ್ಸ್ಪ್ಲೇನ್ ಮಾಡಿದ್ರೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡು ತಗೊಳ್ತಾರೆ. ಓಕೆ, 20 yearsಯಿಂದ ಅಂದರೆ 2 decadesಯಿಂದನೂ ಈ ಸರ್ವಿಸನ್ನು ಮಾಡ್ಕೊಂಡು ಬಂದಿದ್ದೀರಾ. ಅದಕ್ಕಿಂತ ಮುಂಚೆ ಈ ಮೆಡಿಕಲ್ ಪ್ರಾಕ್ಟೀಸ್ ಅಥವಾ ನೀವು ಎಜುಕೇಷನ್ ಮಾಡಬೇಕಾದ್ರೆ ಅವತ್ತಿನ ದಿನ ರಿಕ್ವೈರ್ಮೆಂಟ್ ಅಥವಾ ಡಿಮ್ಯಾಂಡ್ ಹೇಗಿತ್ತು ಮೆಂಟಲ್ ಇಲ್ನೆಸ್ದು ಅಥವಾ ಆ ಕೋರ್ಸ್ದು, ಆ್ಯಂಡ್ ಇವತ್ತಿನ ದಿನ ಹೇಗಿದೆ? ಖಂಡಿತ ಭಾಳ ಚೇಂಜಸ್ ಆಗಿದೆ. ಮೇ ಬಿ ಲಾಟ್ ಆಫ್ ಅವೇರ್ನೆಸ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಫ್ರಮ್ ದ ಗೌರ್ಮೆಂಟ್ ಸೆಕ್ಟರ್ ಎಸ್ಪೆಷಲಿ. ಭಾಳ ಜನ ಮಾಡ್ತಾ ಇದೆ. ದ ಗೌರ್ಮೆಂಟ್ ಇಸ್ ಗಿವಿಂಗ್ ಫ್ಯಾಂಟಾಸ್ಟಿಕ್ ಬಡ್ಜೆಟ್ಸು. ಈಗ ನಮ್ಮ ಕೇಂದ್ರ ಸರ್ಕಾರನೂ ಕೊಟ್ಟಿದ್ದಾರೆ. ದೇ ವಾಂಟ್ ಎಸ್ಟಾಬ್ಲಿಷ್ ನಿಮ್ಯಾನ್ಸ್ 2 ಅಂತ ನಾರ್ತ್ ಇಂಡಿಯಾನಲ್ಲಿ. ಅಷ್ಟು ಮಟ್ಟಿಗೆ ಡಿಮ್ಯಾಂಡ್ ಆಗ್ತದೆ. ಯಾಕಂದರೆ ನಾನು ನಿಮ್ಯಾನ್ಸಲ್ಲಿ ವರ್ಕ್ ಮಾಡಿದವರು ಹಲವಾರು ಕಡೆ ಈಗಲೂ ನೋಡ್ತೀವಿ. ಭಾಳ ಜನ ನಾರ್ತಿಂದ ಇಲ್ಲಿಗೆ ಬರ್ತಾರೆ, ಇಲ್ಲಿ ಬೆಸ್ಟ್ ಕೇರ್ ಸಿಗುತ್ತೆ, ಐಡೆಂಟಿಫೈ ಮಾಡ್ಬೋದು, ಚಿಕಿತ್ಸೆ ಚೆನ್ನಾಗಿದೆ ಅಂತ. ಸೊ ಗೌರ್ಮೆಂಟ್ ಇಸ್ ಗಿವನ್ ಕ್ರೋರ್ಸ್ ಆಫ್ ಬಡ್ಜೆಟ್ಸ್ ಟು ಸ್ಟಾರ್ಟ್ ಎ ನಿಮ್ಯಾನ್ಸ್ 2 ಇನ್ ನಾರ್ತ್ ಇಂಡಿಯಾ. ಬೇರೆ ಬೇರೆ ಸಣ್ಣ ಪುಟ್ಟ ಇರೋ ಸೈಕ್ಯಾಟ್ರಿ ಹಾಸ್ಪಿಟಲ್ನ ಅಪೆಕ್ಸ್ ಇನ್ಸ್ಟಿಟ್ಯೂಟ್ ಅಂತ ಇದು ಮಾಡ್ತಾ ಇದ್ದಾರೆ. ಮತ್ತು ಹಿಂದಿನ ಬಡ್ಜೆಟಲ್ಲಿ ಫಿನಾನ್ಸ್ ಮಿನಿಸ್ಟರ್ ಹ್ಯಾಡ್ ಗಿವನ್ ಬಡ್ಜೆಟ್ ಫಾರ್ ಟೆಲಿಮನಸ್ ಅಂತ, ಮೆಂಟಲ್ ಹೆಲ್ತ್ ಫ್ರೀ ಮೆಂಟಲ್ ಹೆಲ್ತ್ ಹೆಲ್ಪ್ ಲೈನ್ ಅಂತ. ಸೊ ಯೂನಿಯನ್ ಗೌರ್ಮೆಂಟ್ ಇಸ್ ವೆರಿ ಮಚ್ ಕೀನ್ ಅಬೌಟ್ ಮೆಂಟಲ್ ಹೆಲ್ತ್ ಕಂಡೀಷನ್ಸ್. ಸೊ ಇಷ್ಟು ಮಟ್ಟಿಗೆ ಪ್ರತಿಯೊಬ್ಬರು, ಎಸ್ಪೆಷಲಿ ಮೆಂಟಲ್ ಹೆಲ್ತ್ ಯಾಕೆ ಇಷ್ಟು ಇಂಪ್ರೂವ್ ಆಗಿದೆ, ನಿಮ್ಮ ಪ್ರಶ್ನೆ. ನಾನು ಓದುವಾಗ ಮತ್ತು ಈಗ ಕಂಪೇರ್ ಮಾಡಿದೆ ಒಂದು 2 ದಶಕದಲ್ಲಿ ಖಂಡಿತ ಮೆಂಟಲ್ ಹೆಲ್ತ್ ಬಗ್ಗೆ ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾರೆ. ಮೋರ್ ಇಂಪಾರ್ಟೆಂಟ್ಲಿ ಅಡ್ಮಿನಿಸ್ಟ್ರೇಟಿವ್ ಸೆಕ್ಟರ್, ಗವರ್ಮೆಂಟ್ ಇಸ್ ಟಾಕಿಂಗ್ ಅಬೌಟ್ ಮೆಂಟಲ್ ಹೆಲ್ತ್. ಸೊ ಅದರಿಂದ ಎಲ್ಲ ಕಡೆ ಇಂಪಾರ್ಟೆನ್ಸ್, ಇದು ಒಂದು ಸಮಸ್ಯೆ, ಇದು ಟ್ರೀಟಬಲ್ ಆ್ಯಂಡ್ ಕ್ಯೂರಬಲ್ ಕಂಡೀಷನ್ ಅಂತಾನೆ ಪ್ರತಿಯೊಂದು ಬಡ್ಜೆಟು ಕೊಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಮೆಂಟಲ್ ಹೆಲ್ತ್ ಫಿಸಿಕಲ್ ಹೆಲ್ತಿಗೆ ಹೋಲಿಸ್ಕೊಂಡ್ರೆ ಮೆಂಟಲ್ ಹೆಲ್ತ್ ಇಸ್ ನಾಟ್ ಜಸ್ಟ್ ದ ಇಂಡಿವಿಜುವಲ್ಸ್ ಪ್ರಾಬ್ಲಮ್. ಒಬ್ಬ ವ್ಯಕ್ತಿಗೆ BP ಇದೆ, ಒಬ್ಬ ಲೇಡಿಗೆ PCOD ಸಮಸ್ಯೆ ಇದೆ, ಥೈರಾಯ್ಡ್ ಸಮಸ್ಯೆ ಇದೆ, ಅದು ಇಂಡಿವಿಜುವಲ್ ಪ್ರಾಬ್ಲಮ್ ಆಗುತ್ತೆ. ವೆನ್ ಇಟ್ ಕಮ್ಸ್ ಟು ಮೆಂಟಲ್ ಹೆಲ್ತ್ ಅಲ್ವಾ, ಆ ಇಡೀ ಕುಟುಂಬಕ್ಕೆ ತೊಂದರೆ ಆಗುತ್ತೆ. ಒಬ್ಬ ಸ್ಕಿಜೋಫ್ರಿನಿಯಾ ಆಗಿರಲಿ, ಒಬ್ಬ ಒಂದು ವ್ಯಸನಕ್ಕೆ ಒಳಗಾಗಿರಲಿ, ಅಡಿಕ್ಷನ್ಗಾಗಿರಲಿ, ಆ ಹುಡುಗನೋ ಹುಡುಗಿನೋ ವ್ಯಸನಕ್ಕೆ ಒಳಗಾಗಿದೆ, ಅದು ಇಟ್ ಈಸ್ ನಾಟ್ ಅನ್ ಇಂಡಿವಿಜುವಲ್ ಫ್ಯಾಮಿಲಿ, ಇಂಡಿವಿಜುವಲ್ ಪ್ರಾಬ್ಲಮ್. ಇಟ್ ಈಸ್ ಅ ಪ್ರಾಬ್ಲಮ್ ಆಫ್ ದ ಎಂಟೈರ್ ಫ್ಯಾಮಿಲಿ ಆ್ಯಂಡ್ ಇನ್ ಟರ್ನ್ ಇಟ್ ಅಫೆಕ್ಟ್ಸ್ ದ ಹೋಲ್ ಸೊಸೈಟಿ ಆ್ಯಂಡ್ ದ ಕಂಟ್ರಿ. ಎಸ್ಪೆಷಲಿ ಅಡಿಕ್ಷನ್ ಎಲ್ಲ ನಾವು ನೋಡಿದ್ರೆ ಒಂದು ದೇಶನ ಧ್ವಂಸ ಮಾಡೋಕ್ಕೆ ದೊಡ್ಡ ನ್ಯೂಕ್ಲಿಯರ್ ಬಾಂಬು ಮತ್ತು ಮಿಸೈಲ್ಸ್ ಬೇಕಾಗಿಲ್ಲ. ಅಲ್ಲಿರೋ ಯುವಕರಿಗೆ ಈ ಅಡಿಕ್ಷನ್ ಒಂದು ಸ್ಟಾರ್ಟ್ ಮಾಡಿ ಬಿಟ್ಬಿಟ್ರೆ ಆ ಇಡೀ ದೇಶ ಅದಾಗೆ ಕುಸಿದು ಬೀಳತ್ತೆ. ಸೊ ಅಷ್ಟು ಮಟ್ಟಿಗಿದೆ. ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಇಯರ್ ಎಷ್ಟು ಕೇಸನ್ನ ಹ್ಯಾಂಡಲ್ ಮಾಡಿದ್ರಿ, ಆ್ಯಂಡ್ ಈಗ ಲಾಸ್ಟ್ ಇಯರ್ ಆಫ್ಟರ್ 2 decades ಈಗ ಲಾಸ್ಟ್ ಇಯರ್ ಎಷ್ಟು ಕೇಸನ್ನ ಹ್ಯಾಂಡಲ್ ಮಾಡಿದ್ರಾ? ಅದರಲ್ಲಿ ಒಂದಷ್ಟು ಮಟ್ಟಿಗೆ ಗ್ರೋತ್ ಗೊತ್ತಾಗುತ್ತೆ ಇನ್ ಟರ್ಮ್ಸ್ ಆಫ್ ಮೆಂಟಲ್ ಹೆಲ್ತ್ ಅಲ್ಲಿ ಒಳಗಾಗಿರುವಂತಹ ಪೇಷಂಟ್ಸ್ಗಳದ್ದು. ಓಕೆ, ಸೊ ಅದನ್ನು ಹೇಳಬೇಕಾಗಿದ್ರೆ ನಾಟ್ ಜಸ್ಟ್ ಮೈ ಪ್ರೈವೇಟ್ ಪ್ರಾಕ್ಟೀಸ್. ಈಗ ನಾನು BBMPನಲ್ಲಿ ಆರೋಗ್ಯ ಇಲಾಖೆ ಅಂತ ಇದೆ, ಭಾಳ ಜನಕ್ಕೆ ಗೊತ್ತು. ಎಲ್ಲ ಕಡೆ ನಮ್ಮದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಈ ರೆಫರಲ್ ಹಾಸ್ಪಿಟಲ್ಸ್ ಅಂತ ಇದೆ. ಬಟ್ ಪ್ರಿಡಾಮಿನೆಂಟ್ಲಿ BBMPನಲ್ಲಿ ಈ ಮೆಟರ್ನಲ್ ಚೈಲ್ಡ್ ಹೆಲ್ತ್ ಫೋಕಸ್ಡ್ ಆಗೇ ಇದ್ರು. ಸೊ ಮೆಟರ್ನಲ್ ಚೈಲ್ಡ್ ಹೆಲ್ತ್ ಅಂದರೆ ಈಗ ಪ್ರೆಗ್ನೆನ್ಸಿ ಫಾಲೋ ಅಪ್, ಮಕ್ಕಳಿಗೆ ಡೆಲಿವರಿ ಆದ ತಕ್ಷಣ ಇಂಜೆಕ್ಷನು, ಇಮ್ಯುನೈಸೇಷನು, ಪೋಲಿಯೋ ವ್ಯಾಕ್ಸಿನ್, ಇಷ್ಟೂ BBMP ಹೆಲ್ತ್ ಡಿಪಾರ್ಟ್ಮೆಂಟ್ ವಾಸ್ ಮ್ಯಾನೇಜಿಂಗ್. ಸೊ ಮೆಂಟಲ್ ಹೆಲ್ತ್ ಅನ್ನೋ ಒಂದು ಕಾನ್ಸೆಪ್ಟೇ ಇರಲಿಲ್ಲ. ನಾನು ಒನ್ಸ್ ಐ ಗಾಟ್ ರಿಕ್ರೂಟೆಡ್ ಫ್ರಮ್ ಸ್ಟೇಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ ಮಾಡಿ BBMPಗೆ ಡೆಪ್ಯುಟೇಷನ್ 2016 ಆಯಿತು. 2016 ರಿಪೋರ್ಟ್ ಪ್ರಕಾರ ಪ್ರತಿಯೊಂದು ಹೆಲ್ತ್ ಡಿಪಾರ್ಟ್ಮೆಂಟ್ ರಿಪೋರ್ಟ್ಸ್ ಅಂತ ಇರುತ್ತೆ.
ಆ ರಿಪೋರ್ಟ್ಸ್ ಪ್ರಕಾರ 0 ಮೆಂಟಲ್ ಹೆಲ್ತ್ ಕೇಸಸ್ ಅಂತಿತ್ತು. ಈಗ ಹೋಲಿಸ್ಕೊಂಡ್ರೆ, ಈಗ ಮೊನ್ನೆ ನಾವು ಒಂದು ರಿವ್ಯೂ ಮೀಟಿಂಗಲ್ಲಿ ರಿಪೋರ್ಟ್ಸ್ ಕೊಡುವಾಗ ಕಳೆದ 1 ವರ್ಷದಲ್ಲಿ 2025 18,000 ಕೇಸಸ್ ವಿತ್ ಮೆಂಟಲ್ ಹೆಲ್ತ್ ಇಶ್ಯೂ ನಮ್ಮ BBMPನಲ್ಲಿ ಅಡ್ರೆಸ್ ಮಾಡಿದ್ವಿ. ಫ್ರಮ್ 0 to 18,000 ಓವರ್ ಅ ಪೀರಿಯಡ್ ಆಫ್ 10 years. ಇಟ್ಸ್ ಅ ಸಿಗ್ನಿಫಿಕೆಂಟ್ ನಂಬರ್. ಯಾಕಂದ್ರೆ ಇದು 18,000 ನಾನು ಒಬ್ಬನೇ ಚಿಕಿತ್ಸೆ ಕೊಟ್ಟಿಲ್ಲ. ನಮ್ಮಲ್ಲಿರೋ ಅಷ್ಟು ಮೆಡಿಕಲ್ ಆಫೀಸರು, ಅಷ್ಟು ಸ್ಟಾಫ್ಗೆ ಮೆಂಟಲ್ ಹೆಲ್ತ್ ಬಗ್ಗೆ ತರಬೇತಿ ಕೊಟ್ಟು ದ ಮೆಂಟಲ್ ಹೆಲ್ತ್ ಇಸ್ ಇಂಟಗ್ರೇಟೆಡ್ ಇಂಟು ಪ್ರೈಮರಿ ಕೇರ್. ಅಂದರೆ ಯಾಕೆ ಇದನ್ನು ಮಾಡ್ತೀವಿ ಅಂದರೆ ಆ ಸ್ಟಿಗ್ಮಾ, ಈಗ ಸೈಕ್ಯಾಟ್ರಿಸ್ಟ್ನೇ ನೋಡ್ಬೇಕಂದ್ರೆ ಒಂದು ಸ್ಟಿಗ್ಮಾ. ಸೊ ಅದನ್ನು ಜನರಲ್ ಫಿಸಿಷಿಯನ್ನೇ ಇವಾಗ BP ಶುಗರ್ ನೋಡುವಾಗ ಒಂದು ಮೆಂಟಲ್ ಹೆಲ್ತ್ ಇಶ್ಯೂನ ಅವ್ರನ್ನ ಟ್ರೀಟ್ ಮಾಡೋದಕ್ಕೆ ಅವ್ರಿಗೆ ನಾವು ಟ್ರೈನ್ ಮಾಡಿ ಎಂಪವರ್ ಮಾಡಿದರೆ ದೇ ಕ್ಯಾನ್ ಓನ್ಲಿ ಮ್ಯಾನೇಜ್ ದ ಕೇಸಸ್. ಸೊ ಈ ಥರ ಪ್ರತಿಯೊಂದು ಹೆಲ್ತ್ ಸೆಂಟರಿಂದ ಬೇರೆ ಬೇರೆ ನಮ್ಮ ರೆಫರಲ್ ಹಾಸ್ಪಿಟಲ್ಸಿಂದ ನಾವು ರಿಪೋರ್ಟ್ಸ್ ತಗೊಳ್ಳುವಾಗ ಇಟ್ಸ್ ಅ ಸಿಗ್ನಿಫಿಕೆಂಟ್ ನಂಬರ್. ನೀವು ನಂಬ್ತಿರೋ ಬಿಡ್ತಿರೋ, ಪೀಪಲ್ ಆರ್ ಅಪ್ರೋಚಿಂಗ್ ಮೋರ್ BBMP ಹೆಲ್ತ್ ಸೆಂಟರ್ಸ್ ನೌ ಡೇಸ್ ವಿತ್ ಮೆಂಟಲ್ ಹೆಲ್ತ್ ಇಶ್ಯೂ ಮೋರ್ ದನ್ ನಿಮ್ಯಾನ್ಸ್. ಅಷ್ಟು ಮಟ್ಟಿಗಿದೆ. ಸೊ ಯಾಕಂದರೆ ಪ್ರತಿಯೊಬ್ಬರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಇನ್ ದ ರೆಗ್ಯುಲರ್ ಮೀಟಿಂಗ್ಸ್ ರಿಗಾರ್ಡಿಂಗ್ ಇಮ್ಯುನೈಸೇಷನ್, ಈಗ ಆಂಟಿನೇಟಲ್ ಪೋಸ್ಟ್ನೇಟಲ್ ಅಂತೀವಿ, ಅಂದರೆ ಹೆರಿಗೆಗೆ ಮುಂದೆ ಹೆರಿಗೆ ಆದಮೇಲೆ ನಾವು ಕೇರ್ ಮಾಡ್ತೀವಲ್ಲ BBMPನಲ್ಲಿ, ಆ ಆಂಟಿನೇಟಲ್ ಪೋಸ್ಟ್ನೇಟಲ್ಲೂ ಇಟ್ ಇಸ್ ಎ ವಲ್ನರಬಲ್ ಪೀರಿಯಡ್. ಸೊ ಅಂಥ ಟೈಮಲ್ಲಿ ಡಿಪ್ರೆಷನ್ನು, ಆತಂಕದ್ದು ಸಮಸ್ಯೆ ಇದೆಲ್ಲ ಹೆಚ್ಚಾಗತ್ತೆ. ಸೊ ಅಂಥ ಟೈಮಲ್ಲಿ ಮೆಂಟಲ್ ಹೆಲ್ತ್ ಸ್ಕ್ರೀನಿಂಗ್ ಅಂತಾನೆ ಮಾಡ್ತೀವಿ. ನಮ್ಮ ಆಶಾ ಕಾರ್ಯಕರ್ತರು BBMPನಲ್ಲಿ ಸೊ ಪ್ರತಿ ಮನೆಗೆ ಹೋಗಿ TBದು ಎಷ್ಟಿದೆ, TB ಮಾತ್ರೆ ತೊಗೊಂಡ್ರಾ ಇಲ್ವಾ, ಚಿಲ್ಡ್ರನ್ಸ್ಗೆ ವ್ಯಾಕ್ಸಿನ್ ಆಗಿ, ಮಕ್ಕಳಿಗೆ ವ್ಯಾಕ್ಸಿನ್ ಆಗಿದೆಯಾ ಇಲ್ವಾ ಅಂತ ನೋಡೋಕೆ ಹೋಗ್ತಾರಲ್ಲ, ಅವಾಗ ಒಂದು 7-8 ಕ್ವಶನ್ಸ್ ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಕೊಟ್ಟಿದ್ವಿ. ಸೊ ದೇ ಜಸ್ಟ್ ಗೋ ಆನ್ ಸ್ಕ್ರೀನ್, ಈ ಥರ ಸಮಸ್ಯೆ ಉಳ್ಳವರು ನಿಮ್ಮ ಫ್ಯಾಮ್ಲಿನಲ್ಲಿದ್ದಾರಾ. ಸೊ ವಿತಿನ್ ಎ ಸ್ಪ್ಯಾನ್ ಅವ್ರು ಮಾಡೋ ಒಂದು ಕೆಲಸದಲ್ಲೇ ಇದೊಂದು ಅಡಿಷ್ನಲ್ ಆಗಿ ಒಂದು 1 to 2 minutesಲ್ಲಿ ಮೆಂಟಲ್ ಹೆಲ್ತ್ ಸ್ಕ್ರೀನಿಂಗ್ ಮಾಡ್ತಾರೆ. ಸೊ ಅಂಥವ್ರು ಏನಾದರೂ ಐಡೆಂಟಿಫೈ ಮಾಡಿದರೆ ಅವ್ರನ್ನ ನನ್ನ ಹತ್ರ ಕರ್ಕೊಂಬರಲ್ಲ, ಅಲ್ಲಿ ಹತ್ರದಲ್ಲಿರೋ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ತಾರೆ. ಸೊ ಅಲ್ಲೇ ಗೌಪ್ಯವಾಗಿ ಅವ್ರಿಗೆ ಒಳ್ಳೆ ಚಿಕಿತ್ಸೆ ಆಗುತ್ತೆ. ಫ್ರೀ ಕೌನ್ಸಿಲಿಂಗು, ಫ್ರೀ ಟ್ರೀಟ್ಮೆಂಟು, ನಿಮ್ಯಾನ್ಸ್ ವಿಕ್ಟೋರಿಯಾನಲ್ಲಿ ಸಿಗುವಂಥ ಔಷಧಿಗಳು ನಮ್ಮ BBMPನಲ್ಲಿ ಫ್ರೀ ಆಗು ಸಿಗುತ್ತೆ. ಇನ್ಕ್ರೆಡಿಬಲ್ ಜಾಬ್ ಬೈ BBMP ಅಲ್ಲ. ಸೊ ಇಟ್ಸ್ ನಾಟ್ ಜಸ್ಟ್ BBMP, ಇಟ್ಸ್ ಎ ಹೆಲ್ತ್ ಡಿಪಾರ್ಟ್ಮೆಂಟ್ಸ್ ಇನಿಷಿಯೇಟಿವ್. ನಾನು ಉದಾಹರಣೆ ಕೊಡ್ತಾರೆ BBMP, ಯಾಕಂದ್ರೆ ನಾನು ಅಲ್ಲಿ ಕೆಲಸ ಮಾಡ್ತಿರೋ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಇದೊಂದು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ. ಬಿಕಾಸ್ 18,000 ಅಂದರೆ ಪ್ರಾಬಬ್ಲಿ ತಿಂಗಳಿಗೆ ಸಂಬರ್ ಅರೌಂಡ್ 1,500,000, ದಿನಕ್ಕೆ ಸಂಬರ್ ಅರೌಂಡ್ 50 ಜನ. So even then what we feel is the treatment gap is wide. ಅಷ್ಟು ಜನ, ಇವಾಗ ನಾನು ಆಗಲೇ ಹೇಳಿದ್ನಲ್ಲ ಫಿಗರ್ಸ್, ಕಾಮನ್ ಮೆಂಟಲ್ ಹೆಲ್ತ್ ಕೇರ್, ನಮ್ಮ ಇಂಡಿಯಾದಲ್ಲಿ ಒಂದು ಮೆಂಟಲ್ ಹೆಲ್ತ್ ಟ್ರೀಟ್ಮೆಂಟ್ ಗ್ಯಾಪ್ ಅಂತಾನೆ ಒಂದು ಸ್ಟಡಿ ಮಾಡಿದ್ರು. ಆ ಸ್ಟಡಿ ಪ್ರಕಾರ 100ರಲ್ಲಿ 85%ಗೆ ಇನ್ನೂ ಚಿಕಿತ್ಸೆಗೆ ಒಳಪಡಿಸಿಲ್ಲ. ದೇ ಹ್ಯಾವ್ ನಾಟ್ ಇವನ್ ರೀಚ್ಡ್ ಎ ಪ್ರಾಪರ್ ಪ್ಲೇಸ್ ವೇರ್ ದೇ ಆರ್ ಅಡ್ರೆಸ್ ಫಾರ್ ದ ಪ್ರಾಬ್ಲಮ್ಸ್. ಒಂದು 15% ಈ ಥರ ನಾವು ಸ್ಕ್ರೀನ್ ಮಾಡಿ ಅರ್ಲಿ ಐಡೆಂಟಿಫೈ ಮಾಡಿ ಟ್ರೀಟ್ ಮಾಡಿದ್ವಿ. 85% ಆರ್ ಇನ್ ಎ ಡಿನಯಲ್, ಸಮ್ ಕೈಂಡ್ ಆಫ್ ಎ ಸ್ಟಿಗ್ಮಾ, ಹೋಗ್ಬೇಕಾ ಬೇಡವಾ, ಅವ್ರಿಗೆ ಗೊತ್ತೇ ಇರಲ್ಲ ಇದು ಮನೋರೋಗ, ಮಾನಸಿಕ ತೀವ್ರತರವಾದ ಮನೋರೋಗಗಳೆಲ್ಲ ಲಾಟ್ ಆಫ್ ಮ್ಯಾಜಿಕೋ ರಿಲಿಜಿಯಸ್ ಬಿಲೀಫ್ಸ್ ಇದೆ. ಸೊ ಆ ಬಿಲೀಫ್ಸಿಂದ ಅವ್ರು ಏನು ಮಾಡ್ತಾರೆ, ದೇ ಆರ್ ನಾಟ್ ರೀಚಿಂಗ್ ದ ಪ್ರಾಪರ್ ಪ್ಲೇಸ್. ಬೇರೆ ಬೇರೆ ಕಡೆ ಹೋಗ್ತಾರೆ. ಒಂದು ವ್ಯಕ್ತಿ ವಿಚಿತ್ರವಾಗಿ ನಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಒಬ್ಬೊಬ್ಬನೇ ಮಾತಾಡ್ತಾನೆ, ನಗ್ತಾನೆ, ಈಸ್ ನಾಟ್ ಇನ್ ಟಚ್ ವಿತ್ ರಿಯಾಲಿಟಿ. ಅಂದರೆ ಏನು ಮಾಡ್ತಾರೆ, ನಾವೇನು ಸಿನಿಮಾಗಳಲ್ಲೆಲ್ಲ ನೋಡಿರ್ತೀವಿ, ಟೇಕ್ ಟು ಒಂದು ರಿಲಿಜಿಯಸ್ ಪ್ಲೇಸಸ್, ಒಂದು ದರ್ಗಾ ಆಗಲಿ, ಒಂದು ಕಡೆ ತಾಯ್ತ ಕಟ್ಸೋದಾಗಲಿ, ಒಂದು ಕಡೆ ಪ್ರೇಯರ್ ಮಾಡಿಸೋದು, ಎಲ್ಲೋ ಆ ಕಡೆ ಟ್ರೈ ಮಾಡ್ತಾರೆ. ವಾಮಾಚಾರ ಆಗಿದೆ, ಭೂತ ಪ್ರೇತ ಅಂತ ಹೇಳ್ಕೊಂಡು ಏನೇನೋ ಟ್ರೈ ಮಾಡಿ ಕೊನೆಗೆ ಬೈ ದ ಟೈಮ್ ದ ರೀಚ್ ಎ ಕ್ವಾಲಿಫೈಡ್ ಪ್ರೊಫೆಷನಲ್, ಆ ಟ್ರೀಟ್ಮೆಂಟ್ ಗ್ಯಾಪ್ ಅನ್ನೋದು ತುಂಬ ತೀರಾ ಜಾಸ್ತಿ ಆಗಿರುತ್ತೆ. ಸೊ ಅವಾಗ ನಾವು ಚಿಕಿತ್ಸೆ ಸ್ಟಾರ್ಟ್ ಮಾಡಿದ್ರು ರೆಸ್ಪಾನ್ಸ್ ಕಡಿಮೆ ಇರುತ್ತೆ. ಸೊ ಇದನ್ನು ಒಂದು ಪ್ರೋಗ್ರಾಮ್ ನಮ್ಮ ಸರ್ಕಾರದ ವತಿಯಿಂದ, ಎಸ್ಪೆಷಲಿ ಕರ್ನಾಟಕ ಗೌರ್ಮೆಂಟಿಂದ ದವಾನ್ ದುವಾ ಪ್ರೋಗ್ರಾಮ್ ಅಂತ ಮಾಡಿದ್ದಾರೆ. ಸೊ ಈ ಪ್ರೋಗ್ರಾಮಲ್ಲಿ ಏನು ಮಾಡ್ತೀವಿ ಅಂದರೆ, ವಿ ಗೋ ಟು ದ ಮ್ಯಾಜಿಕೋ ರಿಲಿಜಿಯಸ್ ಪ್ಲೇಸಸ್. ಎಸ್ಪೆಷಲಿ ಇವಾಗ ನಿಮ್ಮಾನ್ಸ್ ಪಕ್ಕದಲ್ಲಿ ಒಂದು ದರ್ಗಾ ಇದೆ, ಭಾಳ ಜನ ಅಲ್ಲಿ ಹೋಗ್ತಾ ಇದ್ರು. ಇಲ್ಲಿ ಚಿಕ್ಕಬಳ್ಳಾಪುರ ಹತ್ರ ಮುರುಗಮಲ ದರ್ಗಾ ಅಂತ ಕೇಳಿರ್ತೀರ, ಅಲ್ಲಿ ಭಾಳ ಜನಕ್ಕೆ ಒಂದು ನಂಬಿಕೆ, ಮನೋರೋಗ, ತೀವ್ರತರವಾದ ಮನೋರೋಗ ಇದ್ದರೆ ಅಲ್ಲಿ ಕರ್ಕೊಂಡೋಗಿ ಓವರ್ ನೈಟ್ ಸ್ಟೇ ಮಾಡಿದ್ರೆ ಆ ಕಾಯಿಲೆ ಸರಿ ಹೋಗುತ್ತೆ ಅಂತ. ಸೊ ಭಾಳ ರಶ್ ಈ ಥರ ಬರ್ತಾಯಿದ್ರು. ಸೊ ಅದನ್ನು ಗೌರ್ಮೆಂಟ್ ಆಫ್ ಕರ್ನಾಟಕ ಟುಕ್ ಎನ್ ಇನಿಷಿಯೇಟಿವ್. ಸೊ ಏನು ಮಾಡಿದ್ರು ಅಂದರೆ, ಅಲ್ಲಿ ಮ್ಯಾಜಿಕೋ ರಿಲಿಜಿಯಸ್ ಬಿಲೀಫ್ಸ್ ಇರೋ ಆ ಫೇತ್ ಹೀಲರ್ಸ್ ಅಂತ ಹೇಳ್ತೀವಲ್ಲ, ಮೌಲಾಗಳಾಗಲಿ ಇನ್ನೊಬ್ಬರಾಗಲಿ, ಅವ್ರಿಗೆ ಇದ್ರ ಬಗ್ಗೆ ಒಂದು ದಿನ ತರಬೇತಿ ಕೊಟ್ಟು ಈ ತೊಂದರೆನ ಈ ಥರನೂ ನೋಡ್ಬೋದು. ವಿ ಆರ್ ನಾಟ್ ಎಕ್ಸ್ಕ್ಲೂಡಿಂಗ್, ಅಂದರೆ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಕೊಟ್ಟು ವೈಜ್ಞಾನಿಕ ಮನೋಭಾವನೆಯಿಂದ ಅವ್ರ ಬಿಲೀಫ್ ಸಿಸ್ಟಮ್ ಹಾಗೇ ಇರುತ್ತೆ. ನಿಮ್ಮ ಬಿಲೀಫು, ನಿಮ್ಮ ಟ್ರಸ್ಟು ನಿಮ್ಮ ದರ್ಗಾಗೆ ಬರಲಿ, ಬಟ್ ನಮಗೂ ಒಂದು ಅವಕಾಶ ಕೊಡಿ ಅಂತ ನಮ್ಮಲ್ಲಿರೋ ಸರ್ಕಾರದ ಕಡೆಯಿಂದ ಸೈಕ್ಯಾಟ್ರಿಸ್ಟು ಎವ್ರಿ ಫೋರ್ಟ್ ನೈಟಿ ಸ್ಟಾರ್ಟ್ ಮಾಡಿದ್ರು. ಅಂದರೆ ಎರಡು ತಿಂಗಳಿಗೆ 2 ದಿನ ಅಲ್ಲಿ ಹೋಗಿ
ಕೂತ್ಕೊಂಡು ಇಂಥ ಕೇಸಸ್ನ ಇಲ್ಲಿಗೂ ಕಳಿಸಿ, ನೀವು ನಿಮ್ಮ ರಿಚುವಲ್ಸು ಮಾಡಿ ನಮಗೂ ಕಳಿಸಿ ಅಂತ ಹೇಳಿದರು. ಸೊ ಅಟ್ ದ ಸೇಮ್ ಟೈಮ್ ದೇ ಆಲ್ಸೋ ಸ್ಟಾರ್ಟೆಡ್ ಗಿವಿಂಗ್ ಸಮ್ ಮೆಡಿಸಿನ್ಸ್ ಆ್ಯಂಡ್ ಟ್ರೀಟ್ಮೆಂಟ್. ಡ್ರಾಸ್ಟಿಕ್ ರೆಸ್ಪಾನ್ಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಗ್ರ್ಯಾಜುವಲಿ ದೇ ವೇರ್ ಆಲ್ಸೋ ಮೋರ್ ಅಕಾಮಡೇಟಿವ್ ಫಾರ್ ದಿ ಹೆಲ್ತ್ ಡಿಪಾರ್ಟ್ಮೆಂಟ್. ಬಟ್ ಅವ್ರ ಈಗ ವಿ ಆರ್ ನೋ ವೇ ಇಂಟರ್ಫಿಯರಿಂಗ್, ಇಟ್ ಈಸ್ ಅನ್ ಇನ್ಕ್ಲೂಸಿವ್ ಅಪ್ರೋಚ್ ಅಂತ ಹೇಳ್ತೀವಿ. ಸೊ ಇದನ್ನ ಎಲ್ಲ ಕಡೆ ಇದನ್ನ ಇದು ಮಾಡ್ತೀವಿ. ಈಗ ನಾನು ಹೇಳಿದಂಗೆ ಮುರುಗಮಲ ದರ್ಗಾದಲ್ಲಿ ರೀಸೆಂಟಾಗಿ ನಮ್ಮ ಆರೋಗ್ಯ ಸಚಿವರು ಒಂದು ದೊಡ್ಡ ಒಂದು ಇದೇ ಹಾಸ್ಪಿಟಲ್ ಸೆಟಪ್ ಇನಾಗ್ರೇಟ್ ಮಾಡಿದ್ರು. ಸೊ ವಿ ಆರ್ ನಾಟ್ ಅಫೆಕ್ಟಿಂಗ್ ದೇರ್, ವಿ ಆರ್ ಇನ್ಕ್ಲೂಡಿಂಗ್ ದೇರ್ ಬಿಲೀಫ್ ಸಿಸ್ಟಮ್, ಅಟ್ ದ ಸೇಮ್ ಟೈಮ್ ಸೈಂಟಿಫಿಕ್ ಅಪ್ರೋಚು ನಾವು ಇದು ಮಾಡ್ತಾ ಇದ್ವಿ. ನಾನು ಅದೇ ಕೇಳೋನಿದ್ದೆ, ಅಂದರೆ ಜನರಲಿ ಏನಾದರೂ ಈ ಥರದ ಸಿಚುವೇಶನ್ ಬಂದಾಗ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಇಲ್ಲ ಅಂತಂದರೆ ಅವ್ರಿಗೆ ದೆವ್ವ ಇದೆ ಅಂತ ಅಂದ್ಕೊಳ್ಳೋ ಕೇಸಸ್ಸೇ ಜಾಸ್ತಿ. ಅದಾದಮೇಲೆ ಕೊನೆಯ ಆಪ್ಷನನ್ನು ಡಾಕ್ಟರ್ ಕನ್ಸಲ್ಟ್ ಮಾಡೋದು, ಇಲ್ಲ ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡೋದು, ಈ ಥರದ್ದೇ ಆಗುತ್ತೆ. ಸೊ ನಿಮಗೆ ಬರೋ ಕೇಸಸ್ಗಳಲ್ಲಿ ಎಷ್ಟು % ಜನ ಈ ಥರದ್ದು ಬೇರೆ ಕಡೆಗೆ ಹೋಗಿ ಅದೇನೋ ಅವ್ರಿಗೆ ಆ ನೆಗೆಟಿವ್ ಎನರ್ಜಿ ಬಂದುಬಿಟ್ಟಿದೆ ಅಂತೆಲ್ಲ ಅಂದ್ಕೊಂಡು ಕೊನೆಗೆ ಮೆಂಟಲ್ ಇಲ್ನೆಸ್ ವಿಷಯಕ್ಕೆ ಅಥವಾ ಹಾಸ್ಪಿಟಲ್ಗೆ ಬರೋದು? ಮೋರ್ ದೆನ್ 50% ಸಿವಿಯರ್ ಮೆಂಟಲ್ ಡಿಸಾರ್ಡರ್, ತೀವ್ರತರವಾದ ಮನೋರೋಗ, ದೇ ರೀಚ್ ಆಲ್ ದಿ ಇದು ಈ ಫೇತ್ ಇಲರ್ಸ್ನೆಲ್ಲ ಹೋಗಿ ಬಂದಿದ್ದಾರೆ. ಬಟ್ ಈಗ ರೇಷಿಯೋ ಸ್ವಲ್ಪ ಕಡಿಮೆ ಆಗ್ತದೆ. ಪ್ರತಿಯೊಬ್ಬರು ಇದ್ರ ಬಗ್ಗೆ ಮಾತಾಡುವಾಗ ಎವ್ರಿ ಅದರ್ ಪರ್ಸನ್ಸ್ ಲೈಕ್ ಡಾಕ್ಟರ್ಸು, ಜನರಲ್ ಫಿಸಿಷಿಯನ್ಸು, ಸೊ ಪ್ರತಿಯೊಬ್ಬರು ಇದ್ರ ಬಗ್ಗೆ ಮಾತಾಡುವಾಗ ಎಲ್ಲೋ ಒಂದು ಕಡೆ ಅದನ್ನು ಅಕ್ಸೆಪ್ಟೆನ್ಸ್ ಇಂಪ್ರೂವ್ ಆಗಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಟ್ರೆಂಡ್ ಇಸ್ ಡೆಫಿನೆಟ್ಲಿ ಕಮ್ಮಿ ಅಪ್. ಬಟ್ ಹಿಂದೆ ತುಂಬ ಜಾಸ್ತಿ ಇತ್ತು, ಈಗ ಹಿಂದೆ ಹೋಲಿಸ್ಕೊಂಡ್ರೆ ಖಂಡಿತ ಅಕ್ಸೆಪ್ಟೆನ್ಸ್ ಬೆಟರ್ ಇದೆ. ಓಕೆ. ಆ್ಯಂಡ್ ನಿಮ್ಯಾನ್ಸ್ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿಲ್ಲ. ಇಟ್ ಇಸ್ ಒನ್ ಆಫ್ ದ ಫೈನೆಸ್ಟ್ ಇನ್ ಏಷ್ಯಾ ಅಂತೆಲ್ಲ ಕೇಳಿದ್ದೀವಿ, ಅಂದರೆ ಆ ರಿಸರ್ಚ್ ಇನ್ಸ್ಟಿಟ್ಯೂಟು. ಸೊ ಇಫ್ ಯು ಕ್ಯಾನ್ ಸೇ ಮೋರ್ ಅಬೌಟ್ ನಿಮ್ಹಾನ್ಸ್. So NIMHANS is an institute. It is recognized as an institute of national importance. And only few of the places in India is recognized, like AIMS Delhi nalli, NIMHANS Bangalore, ಮತ್ತೆ CMC Vellore, very age-old institution which is institute of national importance anta. So illi more than the clinical approach, the training component is very good. Lot of scientific explanation. ಬಹಳ ಕಡೆಯಿಂದ ಬರ್ತಾರೆ, ನಾಟ್ ಜಸ್ಟ್ ಇಂಡಿಯಾ. ವಿ ಗೆಟ್ ಪೇಷಂಟ್ಸ್ ಫ್ರಮ್ ಅಕ್ರಾಸ್ ಡಿಫ್ರೆಂಟ್ ಕಂಟ್ರೀಸ್. ಪಾಕಿಸ್ತಾನ ಇಂದ ಬರ್ತಾರೆ, ಸಾರ್ಕ್ ಕಂಟ್ರೀಸ್ ಇಂದ ಬರ್ತಾರೆ, ಬಹಳ ಕಡೆಯಿಂದ ಬರ್ತಾರೆ. ಸೊ ಒಂದು ಏನಂದ್ರೆ ಅಲ್ಲಿ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಚೆನ್ನಾಗಿರುತ್ತೆ. ಬಟ್ ಏನಂದ್ರೆ ಈಗ ಇತ್ತೀಚೆಗೆ ಮೋರ್ ಇಟ್ ಈಸ್ ಡೆವಲಪಿಂಗ್ ಆಸ್ ಎ ರಿಸರ್ಚ್ ಇನ್ಸ್ಟಿಟ್ಯೂಷನ್. ಸೊ ದೇ ಆರ್ ಗೈಡಿಂಗ್ ಅದರ್ ಪ್ಲೇಸಸ್. ಅಂದರೆ ಈ ಕಾರ್ಯಕ್ರಮ ಪ್ರತಿಯೊಬ್ಬರು ನಿಮ್ಹಾನ್ಸ್ಗೆ ಬಂದರೆ ಆಗಲ್ಲ, ದ ಕ್ವಾಲಿಟಿ ಆಫ್ ಕೇರ್ ಇಸ್ ಕಾಂಪ್ರಮೈಸ್ಡ್. ಸೊ ಅದನ್ನು ಡಿಸೆಂಟ್ರಲೈಸ್ ಮಾಡಿ ಬಿಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಈ ಥರ ಪ್ರೋಗ್ರಾಮ್ಸ್, ಈಗ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್, ತಾಲೂಕಾ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್. ನಾನು ಆಗಲೇ ಹೇಳ್ದಂಗೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಂಡಿಯಾದಲ್ಲೂ ಪ್ರತಿ ಕಡೆ ಈ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿದ್ದಾರೆ. ಅದನ್ನು ನಿಮ್ಹಾನ್ಸು ಗೈಡ್ ಮಾಡ್ತಾ ಇದೆ. ಸೊ ಕರ್ನಾಟಕ ಸ್ಟೇಟ್ ಇಸ್ ಎ ಪಯನಿಯರ್ ಇನ್ ಮೆಂಟಲ್ ಹೆಲ್ತ್. ಸೊ ಖಂಡಿತ ಇಟ್ಸ್ ಅ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಫ್ರಮ್ ನಿಮ್ಹಾನ್ಸ್. ಇಟ್ಸ್ ಅ ಪಾಲಿಸಿ ಮೇಕಿಂಗ್ ವಿತ್ ರಿಗಾರ್ಡ್ಸ್ ಟು ಮೆಂಟಲ್ ಹೆಲ್ತ್. ಮೆಂಟಲ್ ಹೆಲ್ತ್ ಕೇರ್ ಆ್ಯಕ್ಟ್ ಅಂತ ಒಂದು ಕಾನೂನಿದೆ 2017. ಸೊ ಅದನ್ನು ತುಂಬ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಿಮ್ಹಾನ್ಸ್ ಹಸ್ ಕಾಂಟ್ರಿಬ್ಯೂಟೆಡ್ ಇನ್ ಫಾರ್ಮುಲೇಟಿಂಗ್ ದಿ ಮೆಂಟಲ್ ಹೆಲ್ತ್ ಕೇರ್ ಆ್ಯಕ್ಟ್. ಅಂದರೆ ಪೇಷಂಟ್ ರೈಟ್ಸು, ಮೆಂಟಲ್ ಹೆಲ್ತ್ ಇಶ್ಯೂಸ್ ಇರೋ ರೈಟ್ಸ್ನ ವೈಲೇಟ್ ಮಾಡ್ದಂಗೆ ಅವ್ರಿಗೆ ರೆಸ್ಪೆಕ್ಟ್ಫುಲಿ ಟ್ರೀಟ್ ಮಾಡೋದಕ್ಕೆ ಆ ಕಾನೂನನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಟ್ಸ್ ಗೆಟಿಂಗ್ ವೈಡ್ಲಿ ಇಂಪ್ಲಿಮೆಂಟೆಡ್. ಓಕೆ. ಆ್ಯಂಡ್ ಇವತ್ತಿನ ಜನ್ರೇಷನ್ ಹೀಗಾಗ್ಬಿಟ್ಟಿದೆ ಅಂತಂದರೆ ಇಟ್ ಇಸ್ ಲಾಟ್ ಆಫ್ ಕಾಂಪಿಟೇಷನ್. ಮನೆಯವರು ಪಕ್ಕದ ಮನೆಯವ್ರಿಗೆ ಕಂಪೇರ್ ಮಾಡೋದು, ಇಲ್ಲ IITಲಿ ಓದಿಸ್ಬೇಕು ಅನ್ನೋದು, ಅಥವಾ ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಆ್ಯಂಡ್ ಇದ್ರ ಮಧ್ಯೆ ಮಕ್ಕಳು ಕೂಡ ತುಂಬ ಇಂಟ್ರೋವರ್ಟ್ ಬಿಹೇವಿಯರಲ್ಲೇ ಇರ್ತಾರೆ. ಪ್ರಾಬ್ಲಿ ತುಂಬ ಓಪನ್ ಆಗಿ ಹೇಳ್ಕೊಳ್ಳೋದಾಗಲಿ ಈ ಥರದ್ದೆಲ್ಲ ಇರಲ್ಲ. ಅದು ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಟ್ ಮಾಡ್ತಿದೆಯಾ ಫಾರ್ ದರ್ ಮೆಂಟಲ್ ಹೆಲ್ತ್? ಡೆಫಿನೆಟ್ಲಿ. ಸೊ ಹಿಂದೆ ನಾವು ನೋಡುವಾಗ ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಇತ್ತು. ತಂದೆ ತಾಯಿ ದೊಡ್ಡವ್ರ ಮನೇಲಿ ಇರ್ತಿದ್ದು, ಅಜ್ಜ ಅಜ್ಜಿ ಇರ್ತಾಯಿದ್ರು. ಸೊ ದೇ ವರ್ ಗಿವಿಂಗ್ ದೇರ್ ವ್ಯಾಲ್ಯೂಬಲ್ ಇನ್ಪುಟ್ಸ್, ವಿಸ್ಡಮ್ ಆಫ್ ಅಡ್ವೈಸಸ್ ವಾಸ್ ದೇರ್. ಒಂದು ಬಾಂಡಿಂಗ್ ಇತ್ತು ವಿತಿನ್ ದ ಫ್ಯಾಮಿಲಿ. ತಂದೆ ತಾಯಿ ಇಲ್ಲ ಅಂದ್ರೂ ಸಂಬಡಿ ವಾಸ್ ದೇರ್ ಟು ಸ್ಟೆಪ್ ಇನ್ ಆ್ಯಂಡ್ ಟೇಕ್ ಕೇರ್. ಬಟ್ ಈಗ ಜಾಯಿಂಟ್ ಫ್ಯಾಮಿಲಿ ಸ್ವಲ್ಪ ಇದು ಕಾನ್ಸೆಪ್ಟ್ ಹೋಗ್ತಾ ಇದೆ. ನ್ಯೂಕ್ಲಿಯರ್ ಫ್ಯಾಮಿಲಿ, ಇಬ್ಬರು ಪೇರೆಂಟ್ಸ್ ಹ್ಯಾಸ್ ಟು ವರ್ಕ್ ಟು ಸರ್ವೈವ್ ಇನ್ ಅ ಸಿಟಿ ಲೈಕ್ ಬ್ಯಾಂಗ್ಳೂರ್. ಸೊ ಲಾಟ್ ಆಫ್ ಅದರ್ ಚಾಲೆಂಜಸ್. ಸೊ ದೇ ಥಿಂಕ್ ಮೆಟೀರಿಯಲಿಸ್ಟಿಕ್ ಇದು ಮಾತ್ರ ಪ್ರೊವೈಡ್ ಮಾಡಿಬಿಟ್ರೆ ಸಾಕು. ಒಳ್ಳೆ ಮೊಬೈಲ್ ಕೊಡ್ಸಿದ್ದೀನಿ, ಒಳ್ಳೆ ಟ್ಯಾಬ್ ಕೊಡ್ಸಿದ್ದೀನಿ, ಇನ್ನೇನಂತ ಓದೋಕ್ಕಂತ ಇಲ್ಲ, ಖಂಡಿತ. ಸೊ ಪೇರೆಂಟ್ಸ್ ಶುಡ್ ಬಿ ಮೋರ್ ಅಕಾಮಡೇಟಿವ್, ನಾನ್ ಜಡ್ಜ್ಮೆಂಟಲ್. ಸೊ ಪೇರೆಂಟ್ಸ್ ಶುಡ್ ಬಿ ದೇ ಶುಡ್ ಟ್ರೈ ಟು ಕನೆಕ್ಟ್ ಟು ದ ಚೈಲ್ಡ್ ರಾದರ್ ದೆನ್ ಕರೆಕ್ಟ್ ದ ಚೈಲ್ಡ್. ನೀನು ಸರಿ, ನೀನು ತಪ್ಪು ಅಂತ ಹೇಳೋದು ಬದಲು ದೇ ಶುಡ್ ಟ್ರೈ ಟು ಕನೆಕ್ಟ್ ಟು ದ ಚೈಲ್ಡ್. ಸೊ ಕನೆಕ್ಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಕರೆಕ್ಷನ್. ಸೊ ಇದೆಲ್ಲ ಖಂಡಿತ ಈ ಥರ ಡಿಸ್ಜಾಯಿಂಟ್ ಆಗುವಾಗ ಚಾಲೆಂಜಸ್ ಜಾಸ್ತಿ ಇದೆ. ದ ಚೈಲ್ಡ್ ಇಸ್ ಪ್ರಿಡಾಮಿನೆಂಟ್ಲಿ ಆನ್ ದ ಮೊಬೈಲ್, ಎಸ್ಪೆಷಲಿ
ಪೋಸ್ಟ್ ಕೋವಿಡ್ ಅಂತೂ ಸೊ ಈ ಆನ್ಲೈನ್ ಕ್ಲಾಸಸ್ ಅದು ಇದನ್ನು ಸ್ಟಾರ್ಟ್ ಚಿಲ್ಡ್ರನ್ ಆರ್ ಬುಕ್ಡ್ ಅಂಡ್ ಸ್ಕೂಲ್ಸ್ ಅಂಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆರ್ ಆಲ್ಸೋ ವೆರಿ ಕಂಫರ್ಟಬಲ್. ಸೊ ಹಿಂದೆ ಟೆಸ್ಟ್ ಹೋಮ್ವರ್ಕ್ ಅಂತ ಬೋರ್ಡ್ ಮೇಲೆ ಬರೀತಾ ಇದ್ರು ಅಥವಾ ಪೇಪರ್ ಕೊಡ್ತಾರೆ, ಈಗ ಎವ್ರಿಥಿಂಗ್ ಇಸ್ ಆನ್ಲೈನ್. ನಿಮ್ಮ ಅಸೆಸ್ಮೆಂಟ್ ಇರಲಿ ಇದಿರಲಿ ಪ್ರತಿಯೊಂದು. ಸೊ ದಟ್ ಈಸ್ ಆಲ್ಸೋ ಎ ರಾಂಗ್ ಕಾನ್ಸೆಪ್ಟ್. ಸೊ ಸ್ಕೂಲ್ ಶುಡ್ ಸ್ಲೈಟ್ಲಿ ಅಂದರೆ ಎಲ್ಲಿ ಡಿಜಿಟಲ್ ರಿಕ್ವೈರ್ಮೆಂಟ್ ಇದೆ ಖಂಡಿತ ಅದನ್ನು ಜುಡಿಷಿಯಲ್ ಆಗಿ ಯೂಸ್ ಮಾಡ್ಕೋಬೇಕು. ತೀರಾ ಡಿಪೆಂಡೆಂಟ್ ಆನ್ ಜುಡಿಷಿಯಲ್ ಇದ್ದರೆ ಆನ್ ಡಿಜಿಟಲ್ ಎಕ್ವಿಪ್ಮೆಂಟ್ಸ್ ಇದ್ದರೆ ಡೆಫಿನೆಟ್ಲಿ ದಟ್ ವಿಲ್ ಸ್ಪಾಯ್ಲ್ ದಿ ಮೆಂಟಲ್ ಹೆಲ್ತ್ ಆಫ್ ದ ಚೈಲ್ಡ್. ಅಂಡ್ ಈಗ ತುಂಬಾ ಜನಕ್ಕೆ ಅಂದ್ರೆ ಹೇಳ್ಕೊಳಕ್ ಯಾರು ಇಲ್ಲ ಅನ್ನೋ ರೀಸನ್ಗೆನೇ ಮೆಂಟಲ್ ಇಲ್ನೆಸ್ ಡಾಕ್ಟರ್ಸ್ ಹತ್ರ ನಿಜ, ಥೆರಪಿಗೆ ನಿಜ. ಬಂದು ಬರೀ ಹೇಳ್ಕೊಂಡ್ರೆ ಸಾಕು ಅಂತ ಬರೋರು So ತುಂಬಾ ಈಗ ಜನ ಇದಾರ. ಬಹಳ ಜನ ನಾವು ನೋಡ್ತೀನಿ, ದೇ ಸೇ ದಟ್ ಐ ಹ್ಯಾವ್ ಬಿನ್ ಟಾಕಿಂಗ್ ಟು ಚಾಟ್ GPT ಅಂತ ಬರ್ತಾರೆ. ಓ ಐ ಬಿನ್ ಮೆಸೇಜಿಂಗ್ ಚಾಟ್ GPT. ಸೊ ಎಷ್ಟೋ ಒಂದು ನ್ಯೂಸ್ ಮೀಡಿಯಾದಲ್ಲೂ ಬಂದಿದೆ, ಚಾಟ್ GPT has advised someone to commit suicide ಅಂತ. ಆ ಮಟ್ಟಿಗೆ ಅಂದ್ರೆ ಸೀರಿಯಸ್ಲಿ. there are so many media reports on that, you can check that. So advising the person to commit suicide, ಆ ಥರ ಮಿಸ್ಲೀಡ್ ಮಾಡೋದು, ಬಹಳ ಆ್ಯಪ್ಸ್ ಅದೆಲ್ಲ. ಸೊ ದೇ ಟ್ರೈ ಟು ಬಿ ಇನ್ ಟಚ್ ವಿತ್ ದಿ ವರ್ಚುವಲ್ ವರ್ಲ್ಡ್ ರಾದರ್ ದನ್ ಇನ್ ದ ರಿಯಲ್ ವರ್ಲ್ಡ್. ರಿಯಲ್ ವರ್ಲ್ಡ್. ಸೊ ಅದನ್ನೇ ನಾವು ಸ್ಪೋರ್ಟ್ಸ್ ಕಾನ್ಸೆಪ್ಟ್ ಜಾಸ್ತಿ ಮಾಡಬೇಕು ಮಕ್ಕಳಿಗೆ. ಸೊ ದೇ ಶುಡ್ ಎಂಗೇಜ್ ಇನ್ ಆ್ಯಕ್ಟಿವ್ ಸ್ಪೋರ್ಟ್ಸ್, ಎಸ್ಪೆಷಲಿ ಕಾಂಪಿಟೇಟಿವ್ ಸ್ಪೋರ್ಟ್ಸು. ಸೊ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರುತ್ತೆ, ನಮ್ಮ ಸೆಲ್ಫ್ ಎಸ್ಟೀಮ್ ಬಿಲ್ಡಪ್ ಆಗುತ್ತೆ. ಸೊ ದ್ಯಾಟ್ ಶುಡ್ ಬಿ ಎಂಕರೇಜ್. ಭಾಳ ಜನ ಈ ಥರ ಈ ಡಿಟ್ಯಾಚ್ಮೆಂಟ್ ಆಗೋದು ಕಾರಣ ಅದೇನೆ, ಟೂ ಮಚ್ ಇನ್ ಟು ಗ್ಯಾಡ್ಜೆಟ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಡಿವೈಸಸ್. ನಿಮ್ಮ ಹತ್ರ ಸುಮಾರು ಜನ ಬಂದು ಅವ್ರ ಕಥೆನ ಶೇರ್ ಮಾಡ್ಕೊಂಡ್ರೆ ಸಾಕು ಅಂತ ಬಂದಿರೋರು ಇದಾರ. ಹೌದು. ಸಿ ಆಸ್ ಎ ಸೈಕ್ಯಾಟ್ರಿಸ್ಟ್, ಆಸ್ ಎ ಇದು ಐ ಡೋಂಟ್ ಡೂ ಮ್ಯಾಜಿಕ್. ಸೊ ನಾನು ಐ ಲರ್ನ್ ಸೈನ್ಸ್ ಅಷ್ಟೇ. ಸೊ ನೀವು ಹೇಳೋದನ್ನ ನಾನು ವಿತೌಟ್ ಜಡ್ಜ್ಮೆಂಟ್, ನಾನ್ ಜಡ್ಜ್ಮೆಂಟಲ್ ಆಗಿ ನಿಮ್ಗೊಂದು ಸ್ಪೇಸ್ ಕೊಟ್ಟು ಕಾನ್ಫಿಡೆನ್ಷಿಯಾಲಿಟಿ ಪ್ರೈವಸಿಯಿಂದ ನೀವು ಹೇಳೋದನ್ನ ಕೇಳಿಸ್ಕೊಂಡ್ರೆ ಸಾಕು. ಸೊ ಅದಕ್ಕೆ ನೀವು ಸೈಕ್ಯಾಟ್ರಿಸ್ಟ್ ಆಗಬೇಕಾ, ಯು ಕ್ಯಾನ್ ಹೆಲ್ಪ್ ಯುವರ್ ಕೊಲೀಗ್ಸ್, ಯು ಕ್ಯಾನ್ ಹೆಲ್ಪ್ ಯುವರ್ ಫ್ರೆಂಡ್ಸ್, ಲಿಸನಿಂಗ್ ಎಂಪಥೆಟಿಕಲಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ಫಸ್ಟ್ ಅವ್ರು ಹೇಳೋಕೆ ಮುಂಚೆ ನಾವು ಗೀತೋಪದೇಶ ಮಾಡ್ತೀವಿ, ಅದು ಒಳ್ಳೇದಲ್ಲ. ಸೊ ಲಿಸನಿಂಗ್ ಇಟ್ ಸೆಲ್ಫ್ ಇಸ್ ಎ ಥೆರಪಿ. ಸೊ ಎಲ್ಲೋ ಒಂದು ಕಡೆ ಸ್ಪೇಸ್ ಕೊಡ್ತೀವಿ. ನಾನು ಬಂದು ಮನು ಹತ್ರ ಹೇಳ್ಕೊಳ್ತೀನಿ ನನ್ನ ಸಮಸ್ಯೆ ಅಂದರೆ, ಮನು ವಿಲ್ ನಾಟ್ ಬಿ ಏಬಲ್ ಟು ಗಿವ್ ಮಿ ಇಮಿಡಿಯೇಟ್ ಸೊಲ್ಯೂಷನ್, ಬಟ್ ಸಮ್ವೇರ್ ದ ನೆಗೆಟಿವಿಟಿ ಇಸ್ ಚಾನಲೈಸ್ ಸಮ್ವೇರ್. ಸೊ ನನ್ನ ಮನಸ್ಸಲ್ಲಿರೋ ಒಂದು ನೆಗೆಟಿವಿಟಿ ಎಲ್ಲೋ ಒಂದು ಕಡೆ ಹೋಗ್ತದೆ. ಸೊ ಹ್ಯಾವಿಂಗ್ ಎ ಟ್ರಸ್ಟ್ ವರ್ದಿ ಇಂಡಿವಿಜುವಲ್ಸ್ ಇನ್ ಯುವರ್ ಲೈಫ್, ನಂಬಿಕೆ ಉಳ್ಳವರು ಇದ್ದರೆ ಖಂಡಿತ ಡೇ ಟು ಡೇ ಓಪನ್ ಅಪ್ ಆಗಿ. ಇಟ್ ನೀಡ್ ನಾಟ್ ಬಿ ಓನ್ಲಿ ಯುವರ್ ಪ್ರಾಬ್ಲಮ್ಸ್, ಅಬೌಟ್ ದಿ ಪಾಸಿಟಿವ್ ಥಿಂಗ್ಸ್ ಆಲ್ಸೋ. ಅದನ್ನು ಯಾವಾಗಲೂ ನಾವು ಪಾಸಿಟಿವ್ ಜಾಸ್ತಿ ಮಾತಾಡಿದ್ರೆ ನಮಗೆ ಒಂದು ಪಾಸಿಟಿವ್ ಎನರ್ಜಿನೂ ಬರ್ತಾ ಇರುತ್ತೆ. ಅಂಡ್ IT ಪ್ರೊಫೆಷನಲ್ಸಲ್ಲಿ ಇತ್ತೀಚೆಗೆ ಆಫ್ಟರ್ ಕೋವಿಡ್ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಎಲ್ಲ ತುಂಬ ಜಾಸ್ತಿ ಆಗಿದೆ. ಅದು ಈ ಮೆಂಟಲ್ ಇಲ್ನೆಸ್ ಮೇಲೂ ಪರಿಣಾಮ ಬೀರಿದೆಯಾ, ಇನ್ನು ಪಾಸಿಟಿವ್ ಆರ್ ನೆಗೆಟಿವ್? ತುಂಬಾನೇ ಆಗಿದೆ. ವಿ ಹ್ಯಾವ್ ಸೀನ್ ಪೋಸ್ಟ್ ಇದು ವರ್ಕ್ ಫ್ರಮ್ ಹೋಮ್ ಇಂದ. ಸೊ ಬೋತ್ parents working, so one is in one room, one is in another room. Lot of challenges in managing the household chores. So ಪರ್ಸ್ನಲ್ ಇಂಟ್ರಾಕ್ಷನ್ ಇರಲ್ಲ, ಬರ್ನ್ ಔಟ್ ಆಗಿರ್ತಾರೆ. ಮತ್ತು ವರ್ಕ್ ಫ್ರಮ್ ಹೋಮ್ ಅಂದ ತಕ್ಷಣ ಒಂದು ಟೈಮಿಂಗೇ ಇರಲ್ಲ. ಸೊ ಸೆಲ್ಫ್ ಕೇರ್ ಇರಲ್ಲ, ಯಾವ ಬೇಕಾದರೂ ಲಾಗಿನ್ ಆಗ್ಬೋದು, ಯಾವ ಬೇಕಾದ್ರೂ ಲಾಗೌಟ್ ಆಗ್ಬೋದು. ಸೆಲ್ಫ್ ಕೇರ್ ಇರಲ್ಲ, ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇರಲ್ಲ, ಸರಿಯಾಗಿ ಸರಿಯಾಗಿ ಊಟ ಮಾಡಲ್ಲ. ನಮ್ಮ ಮೂಡ್ ಸ್ವಿಂಗ್ಸ್ ಪ್ರಕಾರ ಏನೋ ಒಂದು ಆರ್ಡರ್ ಮಾಡಿ ತಿಂತಾ ಇರ್ತೀವಿ. ಸೊ ದಟ್ ಈಸ್ ಆಲ್ಸೋ ನಾಟ್ ಕರೆಕ್ಟ್. ಆ್ಯಂಡ್ ಮೋರ್ ಕಾಮನ್ಲಿ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟಿಂದ ಪೀಪಲ್ ಹವ್ ಗಾಟ್ ಇನ್ ಟು ಸಿವಿಯರ್ ಆಲ್ಕೋಹಾಲ್ ಯೂಸ್ ಡಿಸಾರ್ಡರ್. ಸೊ ಐವ್ ಸೀನ್ ದಟ್. ಯಾಕಂದರೆ ಆಫೀಸಲ್ಲಿ ಅಂದರೆ ಫಿಸಿಕಲ್ಲಿ ನೀವು ಹೋಗಬೇಕು, ಗೊತ್ತಾಗಲ್ಲ. ಮನೆಯಲ್ಲಿ ಕುಡಿತಾ ಇದ್ರು, ಯುವರ್ ಲಾಕ್ಡೌನ್ ದ ಸ್ಕ್ರೀನ್ ನೋಬಡಿ ವಿಲ್ ನೋ ಯು. ಸೊ ಅದರಿಂದ ಅಡಿಕ್ಷನ್ ಜಾಸ್ತಿ ಆಗಿದೆ, ಎಲ್ಲ ಥರ ಅಡಿಕ್ಷನು ಜಾಸ್ತಿ ಆಗಿದೆ ವರ್ಕ್ ಫ್ರಮ್ ಹೋಮಿಂದ. ಭಾಳ ಟೆಕ್ಕಿಸ್ ಆಫ್ ಕಮನ್ ರಿಪೋರ್ಟೆಡ್ ನನಗೆ ಈ ಥರ ಈ ಕಾನ್ಸೆಪ್ಟ್ ಆಗಿರೋದ್ರಿಂದ, ಇದು ವರ್ಕ್ ಫ್ರಮ್ ಹೋಮ್ ಬಂದಿರೋದ್ರಿಂದ ನಾವು ಗಾಟ್ ಇನ್ ಟು ಅಡಿಕ್ಷನ್ ಜಾಸ್ತಿ ಮಾಡ್ಕೊಬಿಟ್ಟಿದ್ದೀನಿ. ಲಾಸ್ ಮೈ ಕಂಟ್ರೋಲ್, ನನಗೆ ಕ್ರೇವಿಂಗ್ಸ್ ಆಗ್ತಾ ಇದೆ ಅಂತ ಅಲ್ಲ. ಪ್ರಾಬಬ್ಲಿ ಮುಂಚೆ ಆಕ್ಯುಪೈಡ್ ಆಗಿರ್ತಿದ್ರು, ಟ್ರಾವೆಲಿಂಗ್ 1 hour ಆಗ್ತಿತ್ತು. ಖಂಡಿತ ಅಲ್ಲಿ ಆಫೀಸಲ್ಲಿ ಬೇರೆ ಗೋಯಿಂಗ್ ಅಂಡ್ ಕಮಿಂಗ್ ಟು ವರ್ಕ್ ಇಟ್ ಸೆಲ್ಫ್ ಇಸ್ ಇದು ಎವ್ರಿ ಡೇ ಗೆಟಿಂಗ್ ಅಪ್ ಅಟ್ ದ ರೈಟ್ ಟೈಮ್. ಒಂದು ರೂಟೀನ್ ಇರ್ತಾ ಇತ್ತು, ಇಲ್ಲಿ ರೂಟೀನ್ ಇರಲ್ಲ. ಯಾವಾಗ ನಾವು ರೂಟೀನ್ನ ಕಳ್ಕೊಳ್ತೀವೋ ನಮ್ಮ ಮೆಂಟಲ್ ಹೆಲ್ತ್ ಗೋಸ್ ಔಟ್ ಆಫ್ ದಿ ಆರ್ಡರ್. ಈ ಮೆಂಟಲ್ ಹೆಲ್ತ್ಗೆ ಫುಡ್ ಮತ್ತು ಸ್ಲೀಪ್ ಅನ್ನೋದು ಎಷ್ಟು ಮ್ಯಾಟರ್ ಆಗುತ್ತೆ, ಆ್ಯಂಡ್ ಯಾವ ಥರ ಅದನ್ನು ಇಟ್ಕೊಂಡಿದ್ರೆ ಒಳ್ಳೆಯದು? See, mental health, everybody talks about nutrition, everybody talks about exercise. Definitely lot of good food and the nutritionally balanced food is important. At the same time, exercise, half an hour of physical activity, ಯಾವುದೇ ಥರ ಎಕ್ಸಸೈಸ್. ಯಾಕಂದರೆ ಭಾಳ ಜನ ಅದು nowadays yoga is a big it's a big industry, huge money. So it is like a very cool to do yoga ಅಂತ. ಡೆಫಿನೆಟ್ಲಿ ಯೋಗ ಇಸ್ ಅ ಗುಡ್. ನಾನು ಆಗಲೇ ಹೇಳಿದಂಗೆ ಐ ಡೂ ಯೋಗ, ಬಟ್ ಯೋಗ ಇಸ್ ನಾಟ್ ಅಲೋನ್ ದಿ ಎಕ್ಸಸೈಸ್. ಭಾಳ ಜನಕ್ಕೆ ಅದೊಂದು ಮಿತ್ ಇದೆ, ಮಿಸ್ಕನ್ಸೆಪ್ಷನ್. ಯೋಗ, ಎನಿ ಫಾರ್ಮ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ಎನಿ ವಾಕಿಂಗ್, ಸಣ್ಣದಾಗ ಒಂದು ವಾಕಿಂಗ್ ಮಾಡೋದು, ಒಂದು ಹಾಫ್ ಆನ್ ಅವರ್ ಮಾಡೋದು, ದ ಸೇಮ್ ಕೆಮಿಕಲ್ಸ್ ಗೆಟ್ ರಿಲೀಸ್ಡ್. ನಾವು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡುವಾಗ ಎಂಡಾರ್ಫಿನ್, ಎನ್ಕೆಫಲಿನ್ ಅಂತ ಒಂದು ನ್ಯಾಚುರಲ್ ಪೇನ್ ಕಿಲ್ಲರ್ಸ್ ವಿಚ್ ಇಸ್ ಪ್ರೊಡ್ಯೂಸ್ ಬೈ ದಿ ಬಾಡಿ. ಸೊ ಅದು ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದ್ರು ಅದೇ ರಿಲೀಸ್ ಆಗುತ್ತೆ. ಯೋಗನೇ ಮಾಡಬೇಕಂತಿಲ್ಲ. ಸಮ್ ಪೀಪಲ್ ಲೈಕ್ ಯೋಗ, ಸಮ್ ಪೀಪಲ್ ಲೈಕ್ ಸೈಕ್ಲಿಂಗ್, ಸಮ್ ಪೀಪಲ್ ಲೈಕ್ ಸ್ಪೋರ್ಟ್ಸ್, ಸಮ್ ಪೀಪಲ್ ಲೈಕ್ ಗೋಯಿಂಗ್ ಟು ಜಿಮ್. ಎನಿಥಿಂಗ್ ಇನ್ ಮಾಡರೇಷನ್
ಇನ್ ಮಾಡರೇಷನ್ ಇಸ್ ದಿ ಕ್ಯಾಚ್ ಲೈನ್. ಓಕೆ. ಸೊ ಎಲ್ಲನೂ ಒಂದು ಲಿಮಿಟ್ ಮೀರಿ ಹೋಗ್ತಾ ಇದ್ರೆ ನಮ್ಮ ಬಾಡಿಗೆ ನಮ್ಮ ಮೈಂಡ್ಗೆ ಎಷ್ಟು ಪುಷ್ ಮಾಡೋಕ್ಕಾಗುತ್ತೋ ಅದು ಪುಷ್ ಮಾಡಬೇಕು. ಬಟ್ ಈಕ್ವಲಿ ಇಂಪಾರ್ಟೆಂಟ್ ಇಸ್ ದ ರೆಸ್ಟ್, ಸ್ಲೀಪ್. ಸೊ ಒಂದು ಅಡ್ವೈಸ್ ನಾನು ಕೇಳಿದ್ರೆ ಐ ವುಡ್ ಡೆಫಿನೆಟ್ಲಿ ಅಡ್ವೈಸ್ ಸ್ಲೀಪ್ ಇಸ್ ದ ಬೆಸ್ಟ್ ಥಿಂಗ್. ಸ್ಲೀಪು ಒಂದು ಡೈಲಿ ರೂಟೀನ್. ನಿದ್ದೆ ಹಾಳಾದರೆ ಎಲ್ಲ ಸಮಸ್ಯೆಗಳು ಬರುತ್ತೆ. ದೇರ್ ಆರ್ ಲಾಟ್ ಆಫ್ ಡಿಸ್ಕಷನ್ ಈವನ್ ಆನ್ ಪುನೀತ್ಸ್ ಅವರ್ ಬಿಲೌಡ್ ಪುನೀತ್ಸ್ ಇದು ಅನ್ಟೈಮ್ಲಿ ಡೆತ್. ಯು ಹ್ಯಾಡ್ ಅ ವೆರಿ ಗುಡ್ ಲೈಫ್ ಸ್ಟೈಲ್, ವೆರಿ ಗುಡ್ ಫುಡ್ ಹ್ಯಾಬಿಟ್ಸ್, ವೆರಿ ಗುಡ್ ಇದು ಫಿಟ್, ಒನ್ ಆಫ್ ದ ಫಿಟ್ಟೆಸ್ಟ್ ಬಾಡಿ ಇನ್ ಹೋಲ್ ಆಫ್ ಸ್ಯಾಂಡಲ್ವುಡ್ ಇಂಡಸ್ಟ್ರಿ. ಬಟ್ ಸಮ್ ಪೀಪಲ್ ವೆರ್ ಸ್ಪೆಕ್ಯುಲೇಟಿಂಗ್, ಸಮ್ ಡಿಸ್ಕಷನ್ ವಾಸ್ ಹ್ಯಾಪನಿಂಗ್ ದಟ್ ಈ ವಾಸ್ ಕಾಂಪ್ರಮೈಸಿಂಗ್ ಆನ್ ಸ್ಲೀಪ್. ಐ ಆಮ್ ನಾಟ್ ಶೋರ್, ನನಗೇನೋ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇಲ್ಲ. ಬಟ್ ಮೆನಿ ವೇರ್ ಸೇಯಿಂಗ್ ದಟ್ ಈ ವಾಸ್ ವೆರಿ ಸೋ ಎನರ್ಜೆಟಿಕ್. ಯಾಕಂದರೆ ಆಸ್ ಅ VVIP ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು, ನೈಟ್ ಟೈಮಲ್ಲಿ ಸೈಕ್ಲಿಂಗ್ ಹೋಗ್ತಾ ಇದ್ರು ಅಂತ ಎಲ್ಲ ಹೇಳ್ತಾ ಇದ್ರು. ಐ ಆಮ್ ನಾಟ್ ಶೋರ್, ನಾನು ಅದನ್ನು ವೆರಿಫೈ ಮಾಡಿಲ್ಲ. ಬಟ್ ಯಾಕೆ ಇದನ್ನು ಎಲ್ಲೋ ಥರ ಕೇಳ್ತಾ ಇದ್ದೀನಿ, ಬಿಕಾಸ್ ಐ ಹ್ಯಾವ್ ಅ ಹ್ಯೂಜ್ ಲವ್ ಅಂಡ್ ರೆಸ್ಪೆಕ್ಟ್ ಟುವರ್ಡ್ಸ್ ಹಿಮ್. ಐ ಆಮ್ ಆಲ್ಸೋ ಸ್ಯಾಡ್ ಲೈಕ್ ಎನಿ ಅದರ್ ಪರ್ಸನ್ ಇನ್ ಕರ್ನಾಟಕ ಹ್ಯಾವಿಂಗ್ ಲಾಸ್ಟ್ ಹಿಮ್. ಯಾಕೆ ಅಂದರೆ ಮೇ ಬಿ ಸ್ಲೀಪ್ ಎಲ್ಲೋ ಒಂದು ಕಡೆ ಒಳ್ಳೆ ನಿದ್ದೆ ಸಿಕ್ಕಿದ್ರೆ ಅದು ಹೆಲ್ಪ್ ಆಗ್ತಿತ್ತೇನೋ ಅಂತ ಒಂದು ಅನಿಸಿಕೆ. ಬಟ್ ಅದು ಇಟ್ ಈಸ್ ನಾಟ್ ಕ್ಲಿಯರ್. ಬಟ್ ಆಸ್ ಎ ಪ್ರಾಕ್ಟಿಸಿಂಗ್ ಸೈಕಾಟ್ರಿಸ್ಟ್ ಐ ಫೀಲ್ ಸ್ಲೀಪ್ ಇಸ್ ವೆರಿ ವೆರಿ ಎಸೆನ್ಷಿಯಲ್. ಸ್ಲೀಪ್ ಇಸ್ ಕಂಪ್ಲೀಟ್ಲಿ ಎ ರೀಜುವನೇಟಿಂಗ್ ಪ್ರಾಸೆಸ್ ಅಂತ ಹೇಳ್ತೀವಿ. ಅದು ಯಾಕಂದರೆ ನಿದ್ದೆ ನಾವು ಮಾಡ್ತಾ ಇರ್ತೀವಿ, ನಿದ್ದೆ ಮಾಡುವಾಗ ಭಾಳ ಒಂದು ಮೆಟಬಾಲಿಸಮ್ ಇಂಡೈರೆಕ್ಟ್ಲಿ ಆಗ್ತಾ ಇರುತ್ತೆ. ಅಂದರೆ ವಿತೌಟ್ ಅವರ್ ನಾಲೆಜ್ ಲಾಟ್ ಆಫ್ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಬಾಡಿ ಹೀಲ್ಸ್ ಆನ್ ಇಟ್ಸ್ ಓನ್ ಅಂತ ಹೇಳ್ತೀವಿ. ನಿದ್ದೆ ಮಾಡುವಾಗ ನಮ್ಮ ಮೆಮರಿ ಫಾರ್ಮ್ ಆಗುತ್ತೆ. ಮೆಮರಿ ಭಾಳ ಮಕ್ಕಳು ಎಕ್ಸಾಮ್ಗೆಲ್ಲ ಓದ್ತಾರೆ, ಇಡೀ ರಾತ್ರಿ ಓದ್ತಾರೆ, ಬೆಳಗ್ಗೆ ಹೋಗಿ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆ ಆ ಮೆಮರಿ ಕನ್ಸಾಲಿಡೇಟ್ ಆಗಲ್ಲ. ದಟ್ ಮೆಮರಿ ಕನ್ಸಾಲಿಡೇಷನ್ ಆ್ಯಂಡ್ ಮೆಮರಿ ಫಾರ್ಮೇಷನ್, ನರ್ವ್ಸ್ ಕನೆಕ್ಟ್ ಆಗೋದು ಈ ಮೆಮರಿ ಫಾರ್ಮೇಷನಲ್ಲಿ ಇಂಪಾರ್ಟೆಂಟು. ಅದು ಆಗೋದು ನಿದ್ದೆನಲ್ಲಿ ಮಾತ್ರ, ಗಾಢ ನಿದ್ದೆನಲ್ಲಿ ಮಾತ್ರ ಆಗತ್ತೆ. ಭಾಳ ಜನ ಹೇಳ್ತಾರೆ ನನ್ನ ಹತ್ರ, ನಾನು 12 ಗಂಟೆ 1 ಗಂಟೆ ತನಕ ಓದಿದೆ, ನೆಕ್ಸ್ಟ್ ಡೇ 12 ಗಂಟೆ ತನಕ ಮಲಗಿದೆ ಅಂತ ಬರ್ತಾರೆ. ಖಂಡಿತ ಅದು ಹೆಲ್ಪ್ ಆಗಲ್ಲ. ಸಂಶೋಧನೆ ಪ್ರಕಾರ, ರಿಸರ್ಚ್ ಪ್ರಕಾರ 12 ಗಂಟೆಗೆ ಮುಂಚಿತವಾಗಿ ಮಲಗೋದೇ ನಮ್ಮ ದೇಹಕ್ಕೆ ಮನಸ್ಸಿಗೆ ಒಳ್ಳೆಯದು. ಅಂದ್ರೆ ಎಲ್ಲ ಹೇಳ್ತಾರಲ್ಲ ಈ ಸರ್ಕಾಡಿಯಂ ರಿದಮ್. ವೆರಿ ಗುಡ್ ಇಂಪಾರ್ಟೆಂಟ್ ಪಾಯಿಂಟ್. ಸರ್ಕಾಡಿಯನ್ ರಿದಮ್ ಫಾರ್ ಕಾಮನ್ ಪೀಪಲ್. ಈಗ ಹೊರಗಡೆ ಒಂದು ಕ್ಲಾಕ್ ಇದ್ದಂಗೆ ನಮ್ಮ ಒಳಗಡೆನೂ ಒಂದು ಇಂಟರ್ನಲ್ ಬಯಾಲಜಿಕಲ್ ಕ್ಲಾಕ್ ಇರುತ್ತೆ. ಆ ಸರ್ಕಾಡಿಯನ್ ರಿದಮ್ ಪ್ರಕಾರನೇ ನಾವು ಮಲಗಿದ್ರೆ ಆ ಸ್ಲೀಪ್ ಹಾರ್ಮೋನ್ ಅಂತ ಹೇಳ್ತೀವಿ, ಮೆಲಟೋನಿನ್ ಅಂತ. ಈಗ ಭಾಳ ಜನ ಸಪ್ಲಿಮೆಂಟ್ಸ್ ತಗೊಳ್ತಾರೆ. ಸೊ ಅದು ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆಗುತ್ತೆ, ನಮ್ಮ ಒಂದು ಬ್ರೈನ್ ಪಿಟ್ಯೂಟರಿ ಗ್ಲ್ಯಾಂಡಿಂದ ಪ್ರೊಡ್ಯೂಸ್ ಆಗುತ್ತೆ. ಆ ಮೆಲಟೋನಿನ್ ಸ್ಲೀಪ್ ಹಾರ್ಮೋನು ಸಂಜೆ ಒಂದು 6-6:30 ಒಂದು 9:30-10 ಗಂಟೆ ತನಕನೇ ರಿಲೀಸ್ ಆಗೋದಂತೆ. ಸೊ ಜನರಲಿ ಇಫ್ ವಿ ಟ್ಯೂನ್ ಅವರ್ ಸ್ಲೀಪ್ ಡ್ಯೂರಿಂಗ್ ದಟ್ ಟೈಮ್ ನಮಗೆ ಸ್ಲೀಪ್ ಸೌಂಡಾಗಿ ಬರುತ್ತೆ. ಇಟ್ ಹೀಲ್ಸ್ ಅವರ್ ಬಾಡಿ ಆಲ್ಸೋ. ಸೊ ಯಾವಾಗ ನಾವು ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತೀವೋ ಆವಾಗ ವಿ ಇನ್ವೈಟ್ ಆಲ್ ಟ್ರಬಲ್ಸ್. ಡೆಫಿನೆಟ್ಲಿ ಸರ್ವಿಸಸಲ್ಲಿರೋರು ಅಥವಾ ಡೇ ನೈಟ್ ಶಿಫ್ಟ್ ಮಾಡೋರು ಸ್ವಲ್ಪ ಅದನ್ನು ಕಷ್ಟನೇ ಆಗುತ್ತೆ. ತುಂಬ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ. ಒನ್ಸ್ ದೇ ಕಮ್ ಟು ರಿಯಲ್ ಇದು ಚಾಲೆಂಜಸ್ ಆಗತ್ತೆ, ಬರ್ತಾರೆ. ಈ ಡೇ ನೈಟ್ ಶಿಫ್ಟ್ಸ್ ಇರೋರು ಸಮಸ್ಯೆಗಳು ಆಗತ್ತೆ. ಬಟ್ ಎಲ್ಲೋ ಒಂದು ಕಡೆ ವಿ ಶುಡ್ ಸಿ ದಟ್ ಒಂದು ಏಜ್ ಆದ ತಕ್ಷಣ ವಿ ಹ್ಯಾವ್ ಟು ರೆಗ್ಯುಲೇಟ್ ಅವರ್ ಸ್ಲೀಪ್, ಎಸ್ಪೆಷಲಿ ಸ್ಲೀಪಿಂಗ್ ಬಿಫೋರ್ ಮಿಡ್ ನೈಟ್, ವಿಚ್ ಹೀಲ್ಸ್ ಅವರ್ ಮೈಂಡ್ ಅಂಡ್ ಬಾಡಿ. ಸೊ ಸ್ಲೀಪ್ಗೆ ಭಾಳ ಮುಖ್ಯತ್ವ ಕೊಡಬೇಕು. 8 ಗಂಟೆಗಳ ಕಾಲ ಸ್ಲೀಪು ಅಂತೆಲ್ಲ ಹೇಳ್ತಾರಲ್ಲ, ಮುಂಚೆಯಿಂದಾನು ಸ್ಕೂಲ್ ಟೈಮ್ಸಿಂದ ಅದನ್ನ ಕೇಳ್ಕೊಂಡ್ ಬಂದಿದ್ವಿ. ಅದು ನಿಜವಾಗ್ಲೂ 8 ಗಂಟೆಗಳ ಕಾಲ ಮಾಡೋದೇ ತುಂಬ ಮುಖ್ಯನಾ, ಅಥವಾ 6 hours ಆಫ್ ಡೀಪ್ ಸ್ಲೀಪ್ ಇಸ್ ಆಲ್ಸೋ ಓಕೆ? 7 to 8 hours ಆಫ್ ಸೌಂಡ್ ಸ್ಲೀಪ್, ಡೀಪ್ ಸ್ಲೀಪ್ ಇಸ್ ಗುಡ್ ಅಂತ ಹೇಳ್ತಾರೆ ಮೋಸ್ಟ್ ಆಫ್ ದ ರಿಸರ್ಚ್, ಎಸ್ಪೆಷಲಿ ವಿತ್ ರಿಲೇಟೆಡ್ ಟು ಮೆಂಟಲ್ ಹೆಲ್ತ್ ಕಂಡೀಷನ್, ಆಂಗ್ಸೈಟಿ ಇದೆಲ್ಲ. ಈ 7 to 8 hours, ಅದನ್ನು ನಾವು 1 hour ಪ್ರಯರ್ ಟು ಮಿಡ್ ನೈಟ್ ಮಾಡಿದ್ರೆ ಭಾಳ ಹೆಲ್ಪ್ ಆಗುತ್ತೆ. ಓಕೆ. ಆ್ಯಂಡ್ ಈ ಸೂಸೈಡಲ್ ಟೆಂಡೆನ್ಸಿ ಬಗ್ಗೆ ಆಗಲೇ ಒಂದು ಮಾತು ಹೇಳಿದ್ರೆ ನೀವು, ಈ ಸೂಸೈಡಲ್ ಟೆಂಡೆನ್ಸಿ ಹೇಗೆ ಹುಟ್ಟೋದು? ಅಂದರೆ ಡಿಪ್ರೆಷನ್ ಅತಿಯಾದಾಗ ಅದಕ್ಕೆ ಪ್ರಾಪರ್ ಆಗಿರುವಂತಹ ಟ್ರೀಟ್ಮೆಂಟ್ ಸಿಗದೇ ಇದ್ದಾಗ ತಾನಾಗಿ ತಾನೇ ರೆಜ್ಯೂನೇಟ್ ಆಗುವಂತಹ ಒಂದು ಭಾವನೆನಾ ಅದು, ಅಥವಾ ಅದನ್ನ ಯಾರಿಗೂ ಹೇಳ್ಕೊಳಕ್ಕಾಗದೆ? ತುಂಬ ಜನ ಕೇಳಿರ್ತೀವಿ, ಅಂದರೆ ಆ ಮೂಮೆಂಟಲ್ಲಿ 1-2-3 ಜನಕ್ಕೆ ಹೇಳ್ಕೊಂಡ್ಬಿಟ್ಟಿದ್ರೆ ಬದುಕ್ಬಿಡ್ತಾ ಇದ್ರು, ಅಥವಾ ಯಾರಿಗೂ ಹೇಳ್ಕೊಳಕ್ಕಾಗದೆ ಆ ಲೋನ್ಲಿನೆಸ್ ಅಲ್ಲೇ ಸೂಸೈಡಲ್ ಟೆಂಡೆನ್ಸಿ ಬರೋದು ಅಂತೆಲ್ಲ. ನನ್ನ ಪ್ರಶ್ನೆ ನಿಮಗೆ, ಹ್ಯಾವ್ ಯು ಕಮ್ ಅಕ್ರಾಸ್ ಎನಿ ಆಫ್ ಯುವರ್ ಫ್ರೆಂಡ್ಸ್, ರಿಲೇಟಿವ್ಸ್, ಫ್ಯಾಮಿಲಿ, ನೋನ್ ಪರ್ಸನ್ ಹೂ ವಾಸ್ ಕಮಿಟೆಡ್ ಸುಸೈಡ್ ಇದಾರಾ? ಪ್ರಾಬಬ್ಲಿ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಇಲ್ಲ, ಬಟ್ ಸೆಲೆಬ್ರಿಟೀಸ್ಗಳದು ಯಾರು ಸೂಸೈಡ್ ಮಾಡ್ಕೊಂಡಾಗ ಅದರ ಆರ್ಟಿಕಲ್ಸ್ ಎಲ್ಲ ಓದ್ಬೇಕಾದ್ರೆ ಅನ್ಸುತ್ತೆ. ಅಂದ್ರೆ ಪ್ರಾಬ್ಲಿ ಅವ್ರು ತುಂಬಾ ದಿನದಿಂದ ಸಫರ್ ಆಗ್ತಾ ಇದ್ರು, ಯಾರಿಗೂ ಹೇಳ್ಕೊಂಡಿರಲ್ಲ ಅಂತ. ಅದು ಡಿಪ್ರೆಷನ್ದು ಕೊನೆ ಸ್ಟೇಜಾ? ಅದನ್ನ ಯಾರಿಗೂ ಹೇಳ್ಕೊಳ್ಳದೆ ಆತರ ಬಂದಿರುತ್ತಾ ಅನ್ನೋದು ಒಂದು ಪ್ರಶ್ನೆ ಕಾಡ್ತಿದೆ. ಇತ್ತೀಚೆಗೆ ಸುಮಾರು ಆಂಟರ್ಪ್ರಿನರ್ಸ್, ಬ್ಯೂರೋಕ್ರಾಟ್, ಬಿಸ್ನೆಸ್ ಮ್ಯಾನ್ ಲಾಸ್ couple of movies CV Roy also suicide ಮಾಡ್ಕೊಂಡ್ರು. ಸೊ ಖಂಡಿತ ಸೂಸೈಡ್ ಇಸ್ ಎ
ಇಸ್ ಸಮ್ ಫಾರ್ಮ್ ಆಫ್ ಎ ಟ್ರೀಟಬಲ್ ಕಂಡೀಷನ್. ಅಂದರೆ ಅರ್ಲಿ ಐಡೆಂಟಿಫೈ ಮಾಡಿ ಅದನ್ನು ಚಿಕಿತ್ಸೆಗೆ ಒಳಪಡಿಸಿದ್ರೆ ಖಂಡಿತ ನಾವು ಸೂಸೈಡ್ನ ಪ್ರಿವೆಂಟ್ ಮಾಡ್ಬೋದು. ಭಾಳ ಜನ ಅಂದ್ಕೊಳ್ತಾರೆ ಇಂಥ ಸ್ಟ್ರಾಂಗ್ ವ್ಯಕ್ತಿ ಇದ್ದಕ್ಕಿದ್ದಂಗೆ ಮಾರನೇ ದಿನ ನೇಣಾಕೊಂಡ್ರು ಇಲ್ಲ ಏನೋ ಒಂದು ಮಾಡಿಕೊಂಡ್ರು, ಈ ಆರ್ ಶಿ ಹಸ್ ಟೇಕನ್ ಅ ಲೈಫ್ ಅಂತ ಹೇಳ್ತಾರೆ. ಡೆಫಿನೆಟ್ಲಿ ನಾಟ್. ಸೂಸೈಡ್ ಈಸ್ ಎ ಪ್ರಿವೆಂಟಬಲ್ ಕಂಡೀಷನ್ ವೆನ್ ವಿ ನೋ ಅಬೌಟ್ ದಿ ವಾರ್ನಿಂಗ್ ಸೈನ್ಸ್. ಎಲ್ಲ ಸೂಸೈಡ್ಸ್ ಡಸಂಟ್ ಹ್ಯಾಪನ್ ವಿತೌಟ್ ಕ್ಲೂ. ದ ಪರ್ಸನ್ ವುಡ್ ಹ್ಯಾವ್ ಇಂಡಿಕೇಟೆಡ್, ಎಲ್ಲೋ ಒಂದು ಥರ ಡೈರೆಕ್ಟೋ ಇಂಡೈರೆಕ್ಟಾಗಿ ಒಂದು ಕ್ಲೂ ಕೊಟ್ಟಿರ್ತಾರೆ. ಸೂಸೈಡ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾಕೆಂದರೆ ಬೆಂಗಳೂರು ನೌ ಇಟ್ ಈಸ್ ಅರ್ಲಿಯರ್ ವಿ ವೇರ್ ಕಿಡ್ಸ್ ಇಟ್ ವಾಸ್ ಕಾಲ್ಡ್ ಪಬ್ ಸಿಟಿ, ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ. ನೌ ವಿ ಆರ್ ಇನ್ಫೇಮಸ್ಲಿ ಕಾಲ್ಡ್ ಸೂಸೈಡ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಹೌದಾ? ವಿ ಆರ್ ಲೀಡಿಂಗ್ ಇನ್ ಮೋಸ್ಟ್ ಆಫ್ ಇಂಡಿಯಾ ಇಟ್ ಸೆಲ್ಫ್ ಇಸ್ ಇನ್ಫೇಮಸ್ಲಿ ಕಾಲ್ಡ್ ಆಸ್ ಸೂಸೈಡ್. ಯಾಕಂದರೆ NCRB ರಿಪೋರ್ಟ್ ಪ್ರಕಾರ ಒಂದು ದಿನಕ್ಕೆ 40 ಸೆಕೆಂಡಿಗೆ ಒಬ್ಬ ವ್ಯಕ್ತಿ ಎಲ್ಲೋ ನಾವು ಮಾತಾಡ್ತಿರೋ ಒಂದು 40 ಸೆಕೆಂಡ್ ಎಲ್ಲೋ ಒಂದು ವ್ಯಕ್ತಿ ಸೂಸೈಡ್ಗೆ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾ ಇರ್ತಾರೆ. ಸೊ ಅಷ್ಟು ಮಟ್ಟಕ್ಕಿದೆ. ಆ್ಯಂಡ್ NCRB ರಿಪೋರ್ಟ್ ಪ್ರಕಾರ ಒಂದು ದಿನದಲ್ಲಿ 300 to 400 ಸೂಸೈಡ್ಸ್ ಆರ್ ದೇರ್ ಹ್ಯಾಪ್ನಿಂಗ್ ಇನ್ ಇಂಡಿಯಾ, ಎಸ್ಪೆಷಲಿ ಇನ್ ಅರ್ಬನ್ ಸೆಟಪ್ಸ್ ಲೈಕ್ ಬ್ಯಾಂಗ್ಳೂರ್. ಸೊ ಎಸ್ಪೆಷಲಿ 15 to 29 ಇಯರ್ಸ್ ಏಜಲ್ಲಿ ಅಂತೂ ಭಾಳ ಜಾಸ್ತಿ. ನೆಕ್ಸ್ಟ್ ಕಾಮನ್ ರೀಸನ್ ಓನ್ಲಿ ನೆಕ್ಸ್ಟ್ ಟು ಆಕ್ಸಿಡೆಂಟ್ ಇಸ್ ಸೂಸೈಡ್. ದೇ ಆರ್ ನಾಟ್ ಲೂಸಿಂಗ್ ಲೈಫ್ ಟು ಎನಿ ಅದರ್ ಹೆಲ್ತ್ ಕಂಡೀಷನ್. ಫಸ್ಟ್ ರೀಸನ್ ಆಕ್ಸಿಡೆಂಟ್ಸ್ ಅಂತ ಹೇಳ್ತಾರೆ, ಸೆಕೆಂಡ್ ಕಾರಣ ಸೂಸೈಡ್ ಅಂತ ಹೇಳ್ತಾರೆ. ಸೊ ಸೂಸೈಡ್ ಈಸ್ ಈಸಿಲಿ ಐಡೆಂಟಿಫೈಬಲ್ ಆ್ಯಂಡ್ ಟ್ರೀಟಬಲ್ ಕಂಡೀಷನ್. ನನ್ನ ಒಂದು ಪ್ರಾಕ್ಟೀಸಲ್ಲಿ 8 ವರ್ಷದ ಹುಡುಗನಿಂದ 92 ವರ್ಷದ ಓಲ್ಡ್ ವಿಮೆನ್ ಹ್ಯಾಸ್ ಕಮಿಟೆಡ್ ಸೂಸೈಡ್ ಇನ್ ಮೈ ಓನ್ ಪ್ರಾಕ್ಟೀಸ್. ನಾನು ನೋಡಿದ್ದೀನಿ. ಸೂಸೈಡ್ ಇಸ್ ಅ ಮಲ್ಟಿ ಫ್ಯಾಕ್ಟೋರಿಯಲ್ ಅಂತ, ಒಂದೇ ಕಾರಣ ಇರಲ್ಲ, ಹಲವಾರು ಕಾರಣಗಳು ಇರುತ್ತೆ. ನೀವು ಹೇಳ್ದಂಗೆ ಕರೆಕ್ಟಾಗಿ ಹೇಳ್ದಂಗೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಸೂಸೈಡ್ ಇದ್ದರೆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ, ಜೆನೆಟಿಕ್ಸ್ ಅದು ಕಾಂಟ್ರಿಬ್ಯೂಟ್ ಮಾಡಿದ್ರೆ. ಹಿಂದೆ ಸೂಸೈಡ್ ಅಟೆಂಪ್ಟ್ ಮಾಡಿದರೆ ರಿಸ್ಕ್ ಆಫ್ ಸೂಸೈಡ್ ಇಸ್ ಆಲ್ಸೋ ಹೈ. ಭಾಳ ಜನ ಅದನ್ನು ಹೇಳ್ತಾರೆ, ಇವನು ಸೂಸೈಡ್ ಬಗ್ಗೆ ಮಾತಾಡ್ತಾನೆ ಮಾಡ್ಕೊಳ್ಳಲ್ಲ, ಈ ಸುಮ್ಮನೆ ಡ್ರಾಮಾ ಮಾಡ್ತಾರೆ ಇವರು ಅಂತ. ಖಂಡಿತ ಅಲ್ಲ. ಎಲ್ಲೋ ಒಂದು ಕಡೆ ಅಂಥವ್ರು ಅಟೆಂಪ್ಟ್ ಮಾಡಿರೋ ದೇರ್ ಇಸ್ ಅ ರಿಸ್ಕ್ ಆಫ್ ಹ್ಯಾವಿಂಗ್ ಎ ಕಂಪ್ಲೀಟೆಡ್ ಸೂಸೈಡ್ ಅಂತ ಹೇಳ್ತೀವಿ. ಸೊ ವಾರ್ನಿಂಗ್ ಸೈನ್ಸ್ ಅಂತ ಒಂದು ಹೇಳ್ತೀವಿ. ಇದು ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಕ್ಲೂ ಕೊಡ್ತಾರೆ. ಅದನ್ನು ನಾವು ಅರ್ಥಕೊಂಡ್ರೆ ಖಂಡಿತ ವಿ ಕ್ಯಾನ್ ಹೆಲ್ಪ್. ಇದನ್ನು ಮಾಡೋದಕ್ಕೆ ಸೈಕಾಟ್ರಿಸ್ಟೇ ಬೇಕಾಗಿಲ್ಲ, ನಿಮ್ಮಂಥವ್ರು ಅಥವಾ ಎನಿವನ್ ಕ್ಯಾನ್ ಗೋ ಅಂಡ್ ಹೆಲ್ಪ್. ಅಂದರೆ ಈ ವಾರ್ನಿಂಗ್ ಸೈನ್ಸಲ್ಲಿ ಸಡನ್ ಡ್ರಾಸ್ಟಿಕ್ ಚೇಂಜ್ ಇನ್ ಬಿಹೇವಿಯರ್, ಇದಕ್ಕಿದಂಗೆ ತುಂಬ ಸೈಲೆಂಟ್ ಇರೋ ವ್ಯಕ್ತಿ ಇದಕ್ಕಿದಂಗೆ ಹೋಗಿ ಎಲ್ಲರೂ ಮಾತಾಡ್ಸ್ಕೊಂಬರೋದು, ತುಂಬ ಜೋವಿಯಲ್ ಆಗಿರೋದು, ಸಡನ್ ಚೇಂಜಸ್ ಇನ್ ದ ಬಿಹೇವಿಯರ್. ಆರ್ ವೈಸಿ ವರ್ಸ, ತುಂಬ ಎನರ್ಜೆಟಿಕ್ ಆಗಿರೋದು ಸಡನ್ನಾಗಿ ಲೋ ಫೀಲ್ ಮಾಡೋದು, ಲೋನ್ಲಿ ಆಗಿರೋದು, ಟ್ರೈಂಗ್ ಟು ಬ್ಲಾಕ್ ಎವ್ರಿ ಒನ್, ಅದೊಂದು. ಮತ್ತು ಐಡಿಯಾಸ್ ಆಫ್ ಹೆಲ್ಪ್ಲೆಸ್ನೆಸ್, ನಾನು ಏನೇ ಮಾಡೋದು ನನ್ನ ಜೀವನ ಉದ್ಧಾರ ಆಗಲ್ಲ, ಇಷ್ಟೇ ಇರುತ್ತೆ ಅನ್ನೋ ಒಂದು ಹೆಲ್ಪ್ಲೆಸ್ನೆಸ್ ಫೀಲಿಂಗ್ ಹೋಪ್ಲೆಸ್ ಅಬೌಟ್ ಫ್ಯೂಚರ್, ನನ್ನ ಫ್ಯೂಚರ್ ಏನೂ ಚೇಂಜ್ ಆಗಲ್ಲ ಅಂತ. ಮತ್ತು ನನ್ನ ಪ್ರಾಕ್ಟೀಸಲ್ಲಿ ನಾನು ಜಾಸ್ತಿ ನೋಡೋದು ಐಡಿಯಾಸ್ ಆಫ್ ಬರ್ಡನ್ಸಮ್ನೆಸ್. ನಾನು ಬೇರೆಯವ್ರಿಗೆ ಭಾರವಾಗಿದ್ದೀನಿ, ನಮ್ಮ ತಂದೆ ತಾಯಿಗೆ ಭಾರ ಅಲ್ಲ, ನಾನು ನಮ್ಮ ಮಕ್ಕಳಿಗೆ ಭಾರವಾಗಿದ್ದೀನಿ, ಇಂಥವ್ರು ಪದೇ ಪದೇ ಹೇಳೋರು ಖಂಡಿತ ಸೂಸೈಡ್ ರಿಸ್ಕ್ ಜಾಸ್ತಿ ಇರುತ್ತೆ, ರಿಸ್ಕ್ ಆಫ್ ಕಮಿಟಿಂಗ್ ಸೂಸೈಡ್. ಮೇಜರ್ಲಿ ಈ ಲೂಸರ್ ಆಟಿಟ್ಯೂಡ್ ಇದೆಯಲ್ಲ, ನನ್ನ ಕೈಲೇನೂ ಮಾಡೋಕ್ಕಾಗಲ್ಲ, ನಾನು ಲೂಸರ್, ಎಲ್ಲರೂ ಜೀವನದಲ್ಲಿ ಅದನ್ನೇ ಐಡಿಯಾಸ್ ಆಫ್ ಹೆಲ್ಪ್ಲೆಸ್ನೆಸ್ ಅಂತ ಹೇಳ್ತೀವಿ. ಫೀಲಿಂಗ್ ಹೆಲ್ಪ್ಲೆಸ್ ಅಬೌಟ್ ದ ಸಿಚುವೇಶನ್. ಸೊ ಫೀಲಿಂಗ್ ವರ್ತ್ಲೆಸ್ ಅಬೌಟ್ ದ ಸಿಚುವೇಶನ್. ದಿಸ್ ಇಸ್ ನಾಟ್ ಸಮಥಿಂಗ್ ಬೈ ಚಾಯ್ಸ್. ನಾನು ಆಗಲೇ ಡಿಪ್ರೆಷನ್ ಆರ್ ಎನಿ ಮೆಂಟಲ್ ಹೆಲ್ತ್ ದೇ ಕೆನಾಟ್ ಸ್ನ್ಯಾಪ್ ಔಟ್ ಆಫ್ ದ ಪ್ರಾಬ್ಲಮ್. ಸೊ ದಟ್ ಈಸ್ ಆಲ್ಸೋ ಎ ಮೆಡಿಕಲ್ ಪ್ರಾಬ್ಲಮ್. ಅದನ್ನು ಕರೆಕ್ಟಾಗಿ ಒಂದು ಎಸ್ಪೆಷಲಿ ಸೂಸೈಡಲ್ ಥಾಟ್ಸ್ ಇದ್ದರೆ ಡೆಫಿನೆಟ್ಲಿ ದ ಪರ್ಸನ್ ಹ್ಯಾಸ್ ಟು ಮೀಟ್ ಎ ಕ್ವಾಲಿಫೈಡ್ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್, ಸೈಕಾಟ್ರಿಸ್ಟ್ ಇರಲಿ, ಸೈಕಾಲಜಿಸ್ಟ್ ಇರಲಿ, ಹೋಗಿ ಮೀಟ್ ಮಾಡಲೇಬೇಕು. ಓಕೆ, ನಿಮ್ಮ 20 years ಆಫ್ ಎಕ್ಸ್ಪೀರಿಯನ್ಸಲ್ಲಿ ಯಾವುದಾದ್ರೂ ಈ ಥರದ್ದು ಸೂಸೈಡಲ್ ಟೆಂಡೆನ್ಸಿ ಸಿಕ್ಕಾಪಟ್ಟೆ ನಿಮ್ಮನ್ನು ಡಿಸ್ಟರ್ಬ್ ಮಾಡಿರೋದಿದೆಯಾ? ಭಾಳ ಪೇಷನ್ಸ್ ಇದ್ದಾರೆ. ಐ ಹ್ಯಾಡ್ ಎನ್ ಅಡ್ವೊಕೇಟ್ ಯಂಗ್ ಲೇಡಿ ಹೂ ಹ್ಯಾಡ್ ಮಲ್ಟಿಪಲ್ ಸೆಲ್ಫ್ ಹಾರ್ಮ್ ಥಾಟ್ಸ್ ರಿಪೀಟೆಡ್ಲಿ. ಸೊ ಎಷ್ಟು ಮಟ್ಟಕ್ಕೆ ಅಂದರೆ ಆಲ್ಮೋಸ್ಟ್ ಲೈಕ್ ಪ್ರಿಸ್ಕ್ರಿಪ್ಷನ್ ನಾವು ಕೊಡೋ ಒಂದು ಮೆಡಿಕೇಷನ್ ಡಿಪ್ರೆಷನ್ಗೆ ಅಂತ ಕೊಡುವಂಥದ್ದು ಶಿ ವುಡ್ ಅಬ್ಯೂಸ್. ಅಂದರೆ ಪ್ರತಿ ಪ್ರಿಸ್ಕ್ರಿಪ್ಷನ್ನು ಒಂದು 10 ದಿನ ಅಥವಾ 2 ವಾರಕ್ಕಂತ ಕೊಟ್ಟಿದ್ರೆ ಇಮ್ಮಿಡಿಯೇಟ್ಲಿ ದ ಪರ್ಸನ್ ವುಡ್ ಗೆಟ್ ಸೂಸೈಡಲ್ ಥಾಟ್ ಆ್ಯಂಡ್ ಶಿ ವುಡ್ ಕನ್ಸ್ಯೂಮ್ ದ ಡ್ರಗ್ಸ್. ಸೊ ಅಷ್ಟು ಮಟ್ಟಿಗೆ ಸೂಸೈಡಲ್ ಥಾಟ್ಸ್ ಇತ್ತು. ಡೆಫಿನೆಟ್ಲಿ ಇದನ್ನು ನಾವು ಮೆಡಿಕಲಿ ಅಪ್ರೋಚ್ ಮಾಡಿ, ಸೂಸೈಡ್ ಇಂಟೆನ್ಸ್ ಆಗಿದ್ದರೆ ಅಂದರೆ ಕಂಟ್ರೋಲೇ ಆಗ್ತಾ ಇಲ್ಲ, ಜೊತೆಗೆ ದಟ್ ಪರ್ಟಿಕ್ಯುಲರ್ ಲೇಡಿ ಡಿ ನಾಟ್ ಹ್ಯಾವ್ ಮಚ್ ಆಫ್ ಫ್ಯಾಮಿಲಿ ಸಪೋರ್ಟ್, ಫ್ಯಾಮಿಲಿ ಯಾರೂ ಇರಲಿಲ್ಲ. ಫ್ಯಾಮಿಲಿ ಸಪೋರ್ಟ್ ಇದ್ದರೆ ನಾವು ಫ್ಯಾಮಿಲಿಯವ್ರನ್ನ ಕರೆದು ಹೇಳ್ತೀವಿ, ಇವ್ರಿಗೆ ಸೂಸೈಡಲ್ ಟೆಂಡೆನ್ಸೀಸ್ ಇದೆ, ಖಂಡಿತ ಅವ್ರನ್ನ ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡಿ, ಅವ್ರಿಗೆ ಸಪೋರ್ಟ್ ಮಾಡಿ, ಎಲ್ಲಿದ್ದಾರೆ ಏನಂತ ವಿಚಾರಿಸ್ಕೊಳ್ಳಿ ಅಂತೇವೆ. ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದರೆ ಅಂಥವ್ರನ್ನ ನಾವು ಹಾಸ್ಪಿಟಲೈಸ್ ಮಾಡಿ ಇನ್ಪೇಷೆಂಟಾಗಿ ಟ್ರೀಟ್ ಮಾಡ್ತೀವಿ. ಸೊ ಅಂಥವ್ರಿಗೆ ಎಕ್ಸ್ಟ್ರೀಮ್ ಸೂಸೈಡಲ್ ಟೆಂಡೆನ್ಸಿ ಇದ್ದರೆ ECT ಅನ್ನೋ ಒಂದು ಟ್ರೀಟ್ಮೆಂಟ್ ಇದೆ, ಎಲೆಕ್ಟ್ರೋ ಕನ್ವಲ್ಸಿವ್ ಥೆರಪಿ. ಹಿಂದೆ ಎಲ್ಲ ಶಾಕ್ ಟ್ರೀಟ್ಮೆಂಟ್ ಅಂತ ಹೇಳ್ತಾ ಇದ್ರಲ್ಲ, ಅದು ನಿಜವಾದ ಶಾಕ್ ಟ್ರೀಟ್ಮೆಂಟ್ ಇಲ್ಲ, ಅದು ಬ್ರೈನ್ನ ಸ್ಟಿಮ್ಯುಲೇಟ್ ಮಾಡೋದು. ECT ಅನ್ನೋದು ಇಟ್ಸ್ ಅ ವೆರಿ ಟೆಕ್ನಿಕಲ್ ಪ್ರೊಸೀಜರ್. ಅಂದರೆ ಈಗ ಒಂದು ಸರ್ಜರಿ ಮಾಡ್ದಂಗೆ ಅವ್ರಿಗೆ ಇವ್ಯಾಲ್ಯೂಯೇಟ್ ಮಾಡಿ ಅನಸ್ತೀಶಾ ಕೊಟ್ಟು ಮಲಗಿಸಿ ಅವ್ರಿಗೆ ಲೋ ಡೋಸಸಲ್ಲಿ ಬ್ರೈನ್ನ ಸ್ಟಿಮ್ಯುಲೇಟ್ ಮಾಡಿ ಆ ಡೋಪಮಿನ್ ಸೆರೋಟೋನಿನ್ ಆಕ್ಸಿಸ್ನ ರೆಗ್ಯುಲೇಟ್ ಮಾಡ್ತೀವಿ. ಸೊ ECT ಖಂಡಿತ ಒಂದು 2-3 ಸೆಷನ್ಸಲ್ಲಿ ಭಾಳ ಜನಕ್ಕೆ ಒಳ್ಳೆ ಇದು ಸೂಸೈಡ್ ಥಾಟ್ಸ್ ಎಲ್ಲ ಹೋಗಿದೆ.
ಓಕೆ. ಸೊ ರಿಸರ್ಚ್ ಪ್ರಕಾರ ಎವಿಡೆನ್ಸ್ ಬೇಸ್ಡ್ ಟ್ರೀಟ್ಮೆಂಟು ಫಾರ್ ಸಿವಿಯರ್ ಸುಸೈಡಲ್ ಇದು ECT. ಸೊ ಆ ವ್ಯಕ್ತಿಗೆ ಕೊನೆಗೆ ECT ಕೊಟ್ಟು ನಾವು ಶಿ ಈಸ್ ರಿಯಲಿ ಮ್ಯಾನೇಜಿಂಗ್ ವೆಲ್, ಶಿ ಈಸ್ ಪ್ರಾಕ್ಟಿಸಿಂಗ್ ಅಡ್ವೊಕೇಟ್. ಸೊ ಅಷ್ಟು ಮಟ್ಟಿಗೆ ಇದೆ, ಕಂಪ್ಲೀಟ್ಲಿ ಅದರಿಂದ ಹೊರಗೆ ಬಂದು ನಾರ್ಮಲ್ ಪರ್ಸನ್ ಆಗೋದಕ್ಕೆ ಸಾಧ್ಯ ಇದೆ. ನಾಟ್ ಜಸ್ಟ್ ಸುಸೈಡ್, ಮೆನಿ ಇಲ್ನೆಸಸ್ ಇದೇ ಥರ. ನನ್ನ ಪ್ರಾಕ್ಟೀಸಲ್ಲಿ ಎಸ್ಪೆಷಲಿ ಇನ್ ಗವರ್ಮೆಂಟ್ ಸೆಟಪ್ ವೇರ್ ಐ ವರ್ಕ್ ಅಲ್ವಾ, ಈ ಸ್ಕಿಜೋಫ್ರಿನಿಯಾ ಕಾಯಿಲೆ ಅದು ಒಂಥರ ಇಟ್ಸ್ ಅ ಡೆಬಿಲಿಟೇಟಿಂಗ್ ಇಲ್ನೆಸ್. ಸ್ಕಿಜೋಫ್ರಿನಿಯಾನ ಭಾಳ ಜನ ಅದು ಸ್ಪ್ಲಿಟ್ ಪರ್ಸನಾಲಿಟಿ, ಈಗ ನೀವು ಹೇಳಿದ್ರಲ್ಲ ಮೂವಿನಲ್ಲೆಲ್ಲ ಅದನ್ನ ನಾಗವಲ್ಲಿನಲ್ಲಿ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ತೋರಿಸ್ತಾರೆ. ಡೆಫಿನೆಟ್ಲಿ ಇಟ್ಸ್ ನಾಟ್ ಎ ಸ್ಪ್ಲಿಟ್ ಪರ್ಸನಾಲಿಟಿ, ಇಟ್ಸ್ ಎ ಮಿಸ್ನಾಮರ್. ಅದು ಸರಿಯಾದ ಪದ ಅಲ್ಲ. ಸ್ಕಿಜೋಫ್ರಿನಿಯಾ ಇಸ್ ಔಟ್ ಆಫ್ ಟಚ್ ರಿಯಾಲಿಟಿ, ಔಟ್ ಆಫ್ ಟಚ್ ವಿತ್ ರಿಯಾಲಿಟಿ. ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಕೊಡ್ತಾಳ, ನಮ್ಮ ಥಾಟ್ ಪ್ರಾಸೆಸಲ್ಲಿ ಸಮಸ್ಯೆ ಇರುತ್ತೆ. ಯಾರೋ ಮಾತಾಡ್ತಿದ್ದಾರೆ ಅಂತ ಅನ್ನಿಸ್ತಿರುತ್ತೆ. ಖಂಡಿತ ಹ್ಯಾಲುಸಿನೇಷನ್ಸ್, ಆಡಿಟರಿ ಹ್ಯಾಲುಸಿನೇಷನ್, ವಿಜುವಲ್ ಹ್ಯಾಲುಸಿನೇಷನ್ ಅಂತ ಹೇಳ್ತೀವಿ. ಕಾಮನ್ ಆಗಿ ಆಡಿಟರಿ ಹ್ಯಾಲುಸಿನೇಷನ್ ಅದು ನಮ್ಮ ಥಾಟಲ್ಲಿ ವ್ಯತ್ಯಾಸ ಆಗೋಗುತ್ತೆ. ಇಟ್ ಈಸ್ ಎ ಥಾಟ್ ಡಿಸಾರ್ಡರ್ ಅಂತಲೇ ಹೇಳ್ತೀವಿ. ಸೊ ಅದು ಹೆಚ್ಚಾಗಿ ಡೋಪಮೈನ್ ಕೊರತೆಯಿಂದ ಆಗತ್ತೆ, ಡೋಪಮೈನ್ ಇದರಿಂದ, ಮತ್ತು ಅದು ವಂಶ ಪರಂಪರೆ ಬರುತ್ತೆ. ಸೊ ನಾನು ಏನು ಹೇಳಲಿಕ್ಕೆ ಇಷ್ಟಪಟ್ಟೆ ಅಂದರೆ, ಈ ಸ್ಕಿಜೋಫ್ರಿನಿಯಾ ಕಾಯಿಲೆ ಇಟ್ಸ್ ಎ ಲೈಫ್ ಟೈಮ್ ಒಂಥರ ಡಿಸಾರ್ಡರ್ ಅಂತಲೇ ಭಾಳ ಜನ ಹೇಳ್ತೀವಿ. ಅಂದರೆ ಅರ್ಲಿ ಐಡೆಂಟಿಫೈ ಮಾಡಿದ್ರೆ ಖಂಡಿತ ಚಿಕಿತ್ಸೆ ಕೊಡ್ಬೋದು. ಸೊ ನಮ್ಮ ಪ್ರಾಕ್ಟೀಸಲ್ಲಿ ನಮ್ಮ BBMP ವ್ಯಾಪ್ತಿನಲ್ಲೇ ಒಂದು BCom ಗ್ರ್ಯಾಜುಯೇಟ್ ಹುಡುಗಿ. ಸೊ ತಂದೆ ತಾಯಿ ಈ ಸ್ಕಿಜೋಫ್ರಿನಿಯಾ ಬೈಪೋಲಾರ್ ಎಲ್ಲ ತುಂಬ ಅರ್ಲಿ ಏಜ್ ಆಫ್ ಆನ್ಸೆಟ್ಟೇ ಇರುತ್ತೆ. ಅಂದರೆ ಒಂದು ಟೀನೇಜಲ್ಲೇ ಸ್ಟಾರ್ಟ್ ಆಗತ್ತೆ ಇದೆಲ್ಲ. ಇಟ್ ಡಸಂಟ್ ಸ್ಟಾರ್ಟ್ ವೆರಿ ಅನ್ಯೂಶುವಲಿ, ಇಟ್ ಸ್ಟಾರ್ಟ್ಸ್ ವೆರಿ ಲೇಟ್ ಇನ್ ದ ಏಜ್. ತಂದೆ ತಾಯಿಗಳ ಪ್ರೀತಿಯ ಕೊರತೆಯಿಂದಾನೇ ಖಂಡಿತ ಇಲ್ಲ, ದಟ್ ಈಸ್ ಎ ಮಿಸ್ನಾಮರ್. ಸೊ ದಟ್ ಈಸ್ ಎ ಮಿಸ್ಬಿಲೀಫ್, ಅದೊಂದು ತಪ್ಪು ನಂಬಿಕೆ. ಸೊ ಇಟ್ ಈಸ್ ಎ ಜೆನೆಟಿಕ್ ಡಿಸಾರ್ಡರ್. ಈ ಡೋಪಮೈನ್ ಯಾಕೆ ಈ ಥರ ಕೊರತೆ ಆಗುತ್ತೆ ಅನ್ನೋದು ರೀಸನ್ಸು ಗೊತ್ತಿರಲ್ಲ. ಇದು ಇಟ್ ಈಸ್ ನಾಟ್ ರಿಲೇಟೆಡ್ ಟು ಪೇರೆಂಟಲ್ ಅಪ್ಬ್ರಿಂಗಿಂಗ್, ಅವರು ಹೇಗೆ ಬೆಳವಣಿಗೆ ಮತ್ತು ಅವ್ರ ಪೇರೆಂಟಿಂಗ್ ಸ್ಟೈಲಿಂದ ಸ್ಕಿಜೋಫ್ರಿನಿಯಾ ಬರಲ್ಲ. ದೆರ್ ಈಸ್ ಎ ಲಾಟ್ ಆಫ್ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್. ಭಾಳ ಜನ ಆ ಒಂದು ಗಿಲ್ಟ್ ಫೀಲಿಂಗ್ ಹೊಂದಿರ್ತಾರೆ, ನಾವು ಸರಿಯಾಗಿ ಬೆಳೆಸಿಲ್ವೇನೋ ಅಂತ. ಖಂಡಿತ ಅಲ್ಲ. ಸೊ ಈ ಒಂದು ವ್ಯಕ್ತಿ, ಈ ಒಂದು ಹುಡುಗಿ BCom ವಿತ್ ಅಂದರೆ ಅರ್ಲಿ ಏಜ್ ಆಫ್ ಸ್ಕಿಜೋಫ್ರಿನಿಯಾ ಒಂದು 16-17ಗೆ ಸ್ಟಾರ್ಟ್ ಆಯಿತು. ನಿಮ್ಯಾನ್ಸ್ ಅಂತ ಒಂದು ದೊಡ್ಡ ಸಂಸ್ಥೆಯಲ್ಲಿ ತೋರಿಸಿ ಒಂದು ಮ್ಯಾನೇಜ್ ಮಾಡ್ಕೊಂಡು ಬರ್ತಾಯಿದ್ಲು. BCom ಮುಗಿಸಿದ್ಲು. BCom ಮುಗಿಸಿ ಈ ಒಂದು ಹುಡುಗಿ ಅವ್ರ ತಂದೆ ತಾಯಿ ಅಂದರೆ ಈ ಕಾಯಿಲೆಗಳಿಗೆ ರೆಗ್ಯುಲರ್ ಆಗಿ BP ಶುಗರ್ ಹೇಗೇನೋ ಆ ಥರ ಒಂದು 2 ತಿಂಗಳಿಗೂ 3 ತಿಂಗಳಿಗೂ ಹೋಗಿ ಚಿಕಿತ್ಸೆ ಪಡ್ಕೊಂಡು ಡಾಕ್ಟರ್ ಅಡ್ವೈಸ್ ತೊಗೊಂಡು ಬರಬೇಕು, ಮೆಡಿಸಿನ್ಸ್ನ ಕಂಟಿನ್ಯೂ ಮಾಡಬೇಕು. ತಂದೆ ತಾಯಿ ಇರೋ ತನಕ ಚೆನ್ನಾಗಿ ನೋಡ್ಕೊಂಬರ್ತು. ತಂದೆಗೆ ಏನೋ ಒಂದು ಆಕ್ಸಿಡೆಂಟ್ ಆಯಿತು, ತಂದೆ ತೀರ್ಕೊಂಡ್ರು. ತಾಯಿಗೂ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗಿ ಕ್ರಮೇಣ ತಾಯಿನೂ ತೀರ್ಕೊಂಡ್ರು. ಓನ್ಲಿ ಲೆಫ್ಟ್ ವಾಸ್ ಬ್ರದರ್ಗೂ ಇವ್ರಿಗೂ 1 ವರ್ಷ ವ್ಯತ್ಯಾಸ. ಬ್ರದರ್ ಬಂದು ಚಾಲೆಂಜಸ್ ವಿತ್ ಡೇ ಟು ಡೇ ಫಂಕ್ಷನ್, ಅವರು ಕೆಲಸ ಮಾಡಬೇಕು, ಅವ್ರ ಮದುವೆ ಆಗಬೇಕು, ಭಾಳ ಒಂದು ಚಾಲೆಂಜಸ್ ಇತ್ತು. ಸೊ ಕೊನೆಗೆ ಆ ಬ್ರದರ್ಗೆ ಹೆಣ್ಣು ಕೊಡ್ತಾ ಇರಲಿಲ್ಲ, ಯಾಕಂದರೆ ಆ ಹುಡುಗಿಗೆ ಮನೋರೋಗ ಇದೆ, ಅಂಥ ಮನೇಲಿ ಸಂಬಂಧ ಮಾಡಬೇಕಾ ಅನ್ನೋ ಒಂದು ಕಳಂಕ. ಸೊ ಅದರಿಂದ ಅವನು ಏನು ಮಾಡ್ದ, ಇವಳನ್ನ ಒಂದು ರೂಮಲ್ಲಿ ಲಾಕ್ ಹಾಕಿ ಕಟ್ ಹಾಕ್ಬಿಟ್ಟು, ಅಂದರೆ ಕಾಯಿಲೆ ಜಾಸ್ತಿ ಆಯಿತು, ಈ ವಾಸ್ ನಾಟ್ ಅಫೋರ್ಡಬಲ್ ಟು ಗೋ ಸೀಕ್ ಟ್ರೀಟ್ಮೆಂಟ್ ಫ್ರಮ್ ಪ್ರೈವೇಟ್ ಕೇರ್ ಸೆಟಪ್. ನಿಮ್ಮಾನ್ಸ್ ಕರ್ಕೊಂಡು ಹೋಗಿ ಬರೋದಕ್ಕೆ ಆಗ್ತಾ ಇಲ್ಲ. ಅವ್ನು ಎಲ್ಲೋ ಡೇ ಟು ಡೇ ಒಂದು ದಿನ ಸಂಬಳ ಹೋದ್ರೂ ಕಷ್ಟ ಅಂತ ಅವ್ನಿಗೆ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ. ಆ ಹುಡುಗಿನ ಮನೇಲಿ ಕೂಡಾಕಿ ಲಾಕ್ ಮಾಡಿ ಹತ್ರ 6 ತಿಂಗಳು 1 ವರ್ಷ ಊಟ ಎಲ್ಲ ಅಲ್ಲೇ ಕೊಡೋದು ಮಾಡೋದು, ಸೆಲ್ಫ್ ಕೇರ್ ಇಲ್ಲ, ಏನೂ ಒಂದು ಇದಿಲ್ಲ, ಒಂದು ರೂಮಲ್ಲಿ ಲಾಕ್ ಹಾಕ್ಬಿಟ್ಟು ಇದ್ದ. ಸೊ ದಟ್ ಹೊರಗಿನ ಪ್ರಪಂಚಕ್ಕೆ ಇಲ್ಲ ಎಲ್ಲೋ ಹೋಗ್ಬಿಟ್ರು ಅಂತ ಹೇಳ್ತಾ ಇದ್ರು. ಸೊ ದಟ್ ಈ ಗೆಟ್ಸ್ ಎ ಗುಡ್ ಅಲಯನ್ಸ್ ಆ್ಯಂಡ್ ಈ ಗೆಟ್ಸ್ ಮ್ಯಾರಿಡ್ ಅಂತ. ಐ ಆಮ್ ನಾಟ್ ಬ್ಲೇಮಿಂಗ್ ಹಿಮ್, ಬಟ್ ಅವ್ನಿಗೂ ದಾರಿ ಇರಲಿಲ್ಲ, ಬೇರೆ ಅವ್ನಿಗೆ ಅರಿವು ಇರಲಿಲ್ಲ ಇದನ್ನು ಚಿಕಿತ್ಸೆಗೆ ಒಳಪಡಿಸ್ಬೋದು, ಎಲ್ಲೊಂದು ಕಡೆ ಸೇರಿಸ್ಬೋದು ಅಂತ. ಸೊ ಕೊನೆಯದಾಗಿ ಏನಾಯಿತು, ಓವರ್ ಎ ಪೀರಿಯಡ್ ಆಫ್ ಟೈಮ್ ಬ್ರದರ್ ಗಾಟ್ ಮ್ಯಾರಿಡ್. ಅದು ಮನೇನು ಬಿಟ್ಟು ಅವ್ನು ಎಲ್ಲೋ ಹೊರಗಡೆ ಹೋದ. ಸೊ ಅಕ್ಕಪಕ್ಕ ಇರೋರು ದೇ ಗಾಟ್ ಸಮ್ ಬ್ಯಾಡ್ ಸ್ಮೆಲ್, ಬ್ಯಾಡ್ ಓಡರ್, ಇಲ್ಲಿಂದ ಏನೋ ಬರ್ತಾ ಇದೆ ಅಂತ ಹೇಳಿ ಹುಡುಕಿದ ಮೇಲೆ ದೆನ್ ದಿ ಹೆಲ್ತ್ ಅಫಿಷಿಯಲ್ಸ್ ಫೌಂಡ್ ದಟ್ ಅಲ್ಲಿ ಈ ಥರ ಕೂಡಾಕಿದ್ದಾನಂತೆ. ನಾವು ನಮ್ಮ ತಂಡದವರು ಹೋಗಿ ಅವ್ರನ್ನ ಶಿಫ್ಟ್ ಮಾಡಿ ಮಾನಸ ಕೇಂದ್ರ ಅಂತ ಇಲ್ಲಿ ಒಂದು ಇಂದಿರಾನಗರದ ಒಂದು ಫೆಸಿಲಿಟಿ, ಗೌರ್ಮೆಂಟ್ ಶಾರ್ಟ್ ಸ್ಟೇ ಹೋಮ್, ಅಲ್ಲಿ ಅಡ್ಮಿಟ್ ಮಾಡಿ ಅವ್ರು ಸೆಲ್ಫ್ ಕೇರ್ ಕೊಟ್ಟು ಮೆಡಿಸಿನ್ಸ್ ಎಲ್ಲ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಒಂದು ಮಟ್ಟಿಗೆ ಶಿ ಸ್ಟಾರ್ಟೆಡ್ ರೆಸ್ಪಾಂಡಿಂಗ್. ಸೊ ಓವರ್ ಎ ಪೀರಿಯಡ್ ಆಫ್ 6 months to 1 year ಕ್ರಮೇಣ ಔಷಧಿಗಳನ್ನ ಸ್ಟೆಬಿಲೈಸ್ ಮಾಡಿ ಅವ್ರಿಗೆ ಸೈಕೋಸೋಷಿಯಲ್ ರಿಹ್ಯಾಬಿಲಿಟೇಷನು, ಬೇರೆ ಥರ ಥೆರಪಿ ಅದೆಲ್ಲ ಕೊಟ್ಟ ಮೇಲೆ ಶಿ ಸ್ಟಾರ್ಟೆಡ್ ರೀಗೈನಿಂಗ್ ಇದ್ದು. ಸೊ ವಿತ್ ಹೆಲ್ಪ್ ಆಫ್ ಸಮ್ ಅಫಿಷಿಯಲ್ಸ್ ಇನ್ ಮೆಟ್ರೋ we were able to place her back as a ticket operator in one of the metro. So ನಾನು ಎಲ್ಲಿ ಅಂತ ಹೇಳಲಿಕ್ಕೆ ಆಗಲ್ಲ ಡ್ಯೂ ಟು ಕಾನ್ಫಿಡೆನ್ಷಿಯಾಲಿಟಿ. ಈವನ್ ನೌ ಟುಡೇ ಶಿ ಇಸ್ ಫಂಕ್ಷನಿಂಗ್ ವೆಲ್. ವೆರಿ ರೀಸೆಂಟ್ಲಿ ಅದಾದಮೇಲೆ ಅವ್ರಿಗೆ ಇನ್ಸೈಟ್ ಓರಿಯೆಂಟೆಡ್ ಅಂದರೆ ಕಾಯಿಲೆ ಬಗ್ಗೆ ಅರಿವು ಮೂಡಿಸಿ ನೀವಾಗೆ ಚಿಕಿತ್ಸೆ ಬರಬೇಕಂದ್ರೆ ಎವ್ರಿ 3 months ಅಲ್ಲಿ ಹತ್ತಿರದಲ್ಲಿರೋ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಶಿ ಗೆಟ್ಸ್ ಹರ್ ಮೆಡಿಸಿನ್ಸ್ ಫ್ರೀ ಆಫ್ ಕಾಸ್ಟ್. ಶಿ ಇಸ್ ಕಂಟಿನ್ಯೂಯಿಂಗ್ ಹರ್ ಮೆಡಿಕೇಶನ್. ವೆರಿ ರೀಸೆಂಟ್ಲಿ ಐ ಹರ್ಡ್ ದಟ್ ಶಿ ಇಸ್ ಗೆಟಿಂಗ್ ಪ್ಲಾನ್ ಟು ಮ್ಯಾರೇಜ್ ಆಲ್ಸೋ. ಸೊ ಮದುವೆ ಆಗೋ ಒಂದು ಸಾಧ್ಯತೆನೂ ಇದೆ. ಸೊ ನಾನು ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂದರೆ, ಮನೋರೋಗ ಮಾನಸಿಕ ಕಾಯಿಲೆ ಬಂದರೆ ಅಲ್ಲಿಗೆ ಮುಗೀತಂತಿಲ್ಲ. ಅವ್ರು ಮದುವೆ ಆಗ್ಬೋದು, ಸಂಸಾರ ಮಾಡ್ಬೋದು, ಮಕ್ಕಳು ಪಡೆಯಬೋದು, ಏನೂ ಸಮಸ್ಯೆ ಇಲ್ಲ. ಮತ್ತು ಈ ಮೆಂಟಲ್ ಹೆಲ್ತ್ ಇಶ್ಯೂಸ್ ಆರ್ ನಾಟ್ ಡ್ಯೂ ಟು ಬ್ಯಾಡ್ ಪ್ಯಾರೆಂಟಿಂಗ್, ದಟ್ ಈಸ್ ಎ ಮಿತ್. ಓಕೆ. ಇವತ್ತಿನ ಯೂತ್ ಸುಮಾರು ಜನ ನೋಡ್ತಾ ಇದ್ರೆ ಎಲ್ಲರೂ ಒಂದು ಗೇಮಿಂಗಲ್ಲಿ ಇನ್ವಾಲ್ವ್ ಆಗಿರ್ತಾರೆ,
ಇನ್ಸ್ಟಾಗ್ರಾಮಲ್ಲಿ ಬ್ಯುಸಿ ಇರ್ತಾರೆ, ರೀಲ್ಸ್ನ ಸುಮ್ಮನೆ ಸ್ವೈಪ್ ಮಾಡ್ತಾನೆ ಇರ್ತಾರೆ. ವೆದರ್ ಅವ್ರ ಅಟೆನ್ಷನ್ ಕೊಡ್ತಿದ್ದಾರೋ ಬಿಡ್ತಿದ್ದಾರೋ, ಬಟ್ ಅವ್ರ ಅಟೆನ್ಷನ್ ಅಂದರೆ ಅವರ ಗಮನ ಮಾತ್ರ ಸುಮ್ಮನೆ ಮೊಬೈಲ್ ಮೇಲೆ ಇದ್ದೇ ಇರುತ್ತೆ. ನಮ್ಮ ಟೀಮಲ್ಲೇ ತೊಗೊಂಡ್ರು ಸುಮಾರು ಜನ ಗೇಮಿಂಗು ಇಲ್ಲ ಮೊಬೈಲಲ್ಲೇ ತುಂಬ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ, ನನ್ನನ್ನು ಸೇರಿಸಿ. ಇದು ಮೆಂಟಲ್ ಹೆಲ್ತ್ಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದೆ, ಅಥವಾ ಈ ಪ್ರಾಕ್ಟೀಸಸ್ ಎಷ್ಟು ತಪ್ಪಿದೆ? ಸಿಗ್ನಿಫಿಕೆಂಟ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ನಾನು ನನ್ನ ಭಾಳ ಸ್ಕೂಲ್ಸು ಕಾಲೇಜಸಲ್ಲಿ ಸ್ಟೂಡೆಂಟ್ಸ್ ಹತ್ರ ಮಾತಾಡೋಕೆ ಹೋಗ್ತೀನಿ. ವೆನ್ ಐ ಟಾಕ್ ಟು ದ ಯೂತ್ಸ್, ಐ ಟೆಲ್ ದೆಮ್ ಟು ಸ್ಟೇ ಅವೇ ಫ್ರಮ್ 4 M's ಅಂತ ಹೇಳ್ತೀನಿ. ಸೊ 4 M's ಅಲ್ಲಿ ಫಸ್ಟ್ ಬರೋದೇ ಮೊಬೈಲೇ. ಸೊ ಟ್ರೈ ಟು ಲಿಮಿಟ್. ನೀವು ಪ್ರೋಗ್ರೆಸ್ ಚೆನ್ನಾಗಬೇಕು, ಲೈಫಲ್ಲಿ ಖುಷಿಯಾಗಿರ್ಬೇಕಂದ್ರೆ ಅಟ್ಲೀಸ್ಟ್ ಆ ಯೂತ್ಫುಲ್, ಐ ಆಮ್ ನಾಟ್ ಸೇಯಿಂಗ್ ಕಂಪ್ಲೀಟ್ಲಿ ಔಟ್ಸೈಡ್. ಮೊಬೈಲ್ ಈಸ್ ವೆರಿ ವೆರಿ ಹೆಲ್ಪ್ಫುಲ್. ಭಾಳ ಇನ್ಫಾರ್ಮೇಷನ್ ನಮ್ಮ ಇಟ್ಸ್ ಅಟ್ ಅ ಫಿಂಗರ್ ಟಿಪ್ಸು. ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಇಟ್ ಈಸ್ ಹೆಲ್ಪ್ಫುಲ್. ಅದನ್ನು ನಾವು ಮಿಸ್ಯೂಸ್ ಮಾಡಿದ್ರೇ ಸಮಸ್ಯೆ, ಕಂಪ್ಲೀಟ್ಲಿ ಬೀಯಿಂಗ್ ಡಿಪೆಂಡೆಂಟ್. ಸೊ ಐ ಟೆಲ್ ದ ಸ್ಟೂಡೆಂಟ್ಸ್ ಟು ಸ್ಟೇ ಅವೇ ಫ್ರಮ್ 4 M's. ಫಸ್ಟ್ M ಮೊಬೈಲ್, ಸೆಕೆಂಡ್ M ಮೋಟರ್ ಬೈಕ್ಸ್, ಮೋಟರ್ ಸೈಕಲ್ಸ್, ಥರ್ಡ್ M ಇಸ್ ಮನಿ. ಟೂ ಮಚ್ ಆಫ್ ಮನಿ ಈಸ್ ಆಲ್ಸೋ ರಿಸ್ಕಿ. ಏನು ಮಾಡಬೇಕಂತ ಗೊತ್ತಿರಲ್ಲ, ವಿ ಗೆಟ್ ಇನ್ ಟು ಸೋ ಮೆನಿ ಹ್ಯಾಬಿಟ್ಸ್. ಆ್ಯಂಡ್ ಲಾಸ್ಟ್ಲಿ M ಇಸ್ ಮೈಂಡ್ ಆಲ್ಟ್ರಿಂಗ್ ಡ್ರಗ್ಸ್ ಅಂತ ಹೇಳ್ತೀವಿ. ಸೊ ಮೈಂಡ್ ಆಲ್ಟ್ರಿಂಗ್ ಡ್ರಗ್ಸ್ ಕ್ಯಾನ್ ಬಿ ಆಲ್ಕೋಹಾಲ್, ಗಾಂಜಾ, ಕ್ಯಾನಬಿಸ್ಸು, MDMA, ಹೊಸ ಸಿಂಥೆಟಿಕ್ ಡ್ರಗ್ಸ್ ಅಂತೂ ಭಾಳ ಜಾಸ್ತಿ ಆಗ್ತಿದೆ ಬೆಂಗಳೂರಲ್ಲಿ. ಎಸ್ಪೆಷಲಿ ದಿ ಕರೆಂಟ್ ಜೆನ್ಸೀಸ್ ಆರ್ ಇನ್ ಟು ಲಾಡ್ ಆಫ್ ಸಿಂಥೆಟಿಕ್ ಡ್ರಗ್ಸ್ ಮೋರ್ ದೆನ್ ಆಲ್ಕೋಹಾಲ್ ಆ್ಯಂಡ್ ಸ್ಮೋಕ್. ಸೊ ಅದಷ್ಟು ಮಟ್ಟಿಗಿದೆ. ಸೊ ನೀವು ಹೇಳಿದಂಗೆ ಮೊಬೈಲ್ ಈಸ್ ವೆರಿ ವೆರಿ ಯೂಸ್ಫುಲ್, ಬಟ್ ಅಟ್ ದ ಸೇಮ್ ಟೈಮ್ ಅದನ್ನು ನಾವು ಲಿಮಿಟ್ ಸೆಟ್ ಮಾಡಿಲ್ಲ ಅಂದರೆ ಮೊಬೈಲ್ ಟ್ರೈಸ್ ಟು ಕಂಟ್ರೋಲ್ ಅವರ್ ಎಂಟೈರ್ ಲೈಫ್. ಇನ್ಸ್ಟಾ ರೀಲ್ಸ್ ಇರಲಿ, ಇದಿರಲಿ, ಇನ್ನೊಂದಲ್ಲಿ. ಯಾಕಂದರೆ ಅದರಲ್ಲಿ ಒಂಥರ ಇಟ್ ಈಸ್ ಲೈಕ್ ಈ ಸೋಷಿಯಲ್ ಮೀಡಿಯಾ ಡಿಪ್ರೆಷನ್ ಅಂತಲೇ ಒಂದಿದೆ ಕಾನ್ಸೆಪ್ಟು. ಕಂಟಿನ್ಯೂಸ್ಲಿ ಇನ್ವಾಲಂಟ್ರಿ, ನಾವು ಬೇಕಂತ ಇಲ್ಲ ಅಂದ್ರೂ ಇಂಡೈರೆಕ್ಟಾಗಿ ಎಲ್ಲೋ ಒಂದು ನಮ್ಮನ್ನು ನಾವು ಸೆಲ್ಫ್ ಕಂಪೇರ್ ಮಾಡ್ಕೊಳ್ತಾ ಇರ್ತೀವಿ. somebody is showing off their good body, somebody is showing off their good skin, good hair. So invariably subconscious level we try to compare ourselves. Somebody is showing their good life, good talents. So definitely ಒಂದು ಮಟ್ಟಿಗೆ ನಮಗೆ ನಾವೇ ಕಂಪೇರ್ ಮಾಡ್ಕೊಂಡು ವಾಟ್ ಐ ವಾಸ್ ಯೆಸ್ಟರ್ಡೇ ಟುಡೇ ಐ ಆಮ್ ಮಚ್ ಬೆಟರ್ ದೆನ್ ಅಂತ ಅಂದ್ಕೊಂಡ್ರೆ ದಟ್ ಈಸ್ ಓಕೆ, ದಟ್ ಈಸ್ ಹೆಲ್ತಿ ಕಂಪ್ಯಾರಿಸನ್. ತೀರಾ ಇದರಲ್ಲೇ ಇದ್ದರೆ ಇನ್ವೇರಿಯಬಲಿ ವಿ ಟೆನ್ ಟು ಡೈವರ್ಟ್ ಅವರ್ ಮೈಂಡ್, ನಮ್ಮ ಫೋಕಸ್ ಕಳ್ಕೊಳ್ತೀವಿ. ಡೆಫಿನೆಟ್ಲಿ ಎಸ್ಪೆಷಲಿ ಫಾರ್ ದ ಸ್ಟೂಡೆಂಟ್ಸ್ ಅಂತೂ ಅಕಾಡೆಮಿಕ್ ಡಿಕ್ಲೈನ್ ಆಗೇ ಆಗುತ್ತೆ. ಆ್ಯಂಡ್ ಅದರಿಂದ ಸ್ವಲ್ಪ ನಾನು ಆಗಲೇ ಹೇಳಿದಂಗೆ ಸೋಷಿಯಲ್ ಮೀಡಿಯಾ ಡಿಪ್ರೆಷನ್ ಆದರೆ ಲಾಟ್ ಆಫ್ ಜೆಲ್ಲಸಿ, ಹೇಟ್ರೆಡ್, ಜಗಳಗಳು ಆಗೋದು, ಸೂಸೈಡಲ್ ಟೆಂಡೆನ್ಸಿ ಹೆಚ್ಚಾಗತ್ತೆ. ಸೊ ಈ 4 M's ಯೂತ್ಸು ಸ್ವಲ್ಪ ದೂರ ಇದ್ದರೆ ಅಟ್ಲೀಸ್ಟ್ ಅವರ ಒಂದು ಬಡ್ಡಿಂಗ್ ಇನಿಷಿಯಲ್ ಕೆರಿಯರು ಅಥವಾ ಗ್ರೋಯಿಂಗ್ ಫೇಸಲ್ಲಿರುವಾಗ ಈ 4 M's ಎಷ್ಟು ಲಿಮಿಟೆಡಾಗಿ ಯೂಸ್ ಮಾಡಿದ್ರೆ ಅಷ್ಟು ಒಳ್ಳೆಯದವರು. ಈ 4 M's ಬಗ್ಗೆ ಇನ್ನೊಂದು ಸ್ವಲ್ಪ ಡೀಪ್ ಡೈವ್ ಇನ್ ಮಾಡೋಣ. ಇನ್ನೊಂದಷ್ಟು ಅದರಲ್ಲಿ ಸಿಕ್ಕಾಪಟ್ಟೆ ವಿಷಯಗಳಿದೆ, ಒಂದೊಂದನ್ನೇ ಮಾತಾಡಬೇಕು ಅಂತ ಅನ್ನಿಸ್ತಿದೆ ನನಗೆ. ಮೊದಲನೇದು ಮೊಬೈಲ್ ಅಂತ ಹೇಳಿದ್ರಿ. ಸೊ ಅದರಲ್ಲಿ ಇವತ್ತಿನ ದಿನ ಇನ್ನೊಂದು ಆರ್ಟಿಕಲ್ ಓದ್ಬೇಕಾದ್ರೆ ನನಗೆ ಈಗ ನೆನಪಾಯಿತು. ಅಂದರೆ ಚಿಕ್ಕ ಮಕ್ಕಳಲ್ಲಿ ತುಂಬ ಫೋನ್ ನೋಡೋದ್ರಿಂದ ಆಗಲಿ, ಇಲ್ಲಾಂದರೆ ಡಿಜಿಟಲ್ ಆಗಿರುವಂತಹ TV ಆಗಲಿ, ಬೇರೆದಾಗಲಿ ಇನ್ವಾಲ್ವ್ ಆಗೋದ್ರಿಂದ ಆಟಿಸಮ್ ಅಂತ ತುಂಬ ಆಗ್ತಿದೆ. ಆ್ಯಂಡ್ ಅವರಿಗೆ ಪೇರೆಂಟ್ಸ್ ಕೇಳಿದಾಗ ರಿಯಾಕ್ಟ್ ಮಾಡಲ್ಲ. ಆ ಥರದೊಂದು ಪ್ರಾಬ್ಲಮ್ಯಾಟಿಕ್ ಮೆಂಟಲ್ ಇಲ್ನೆಸ್ ಬರ್ತಿದೆ. ಮಿಸ್ಕನ್ಸೆಪ್ಷನ್. ಆಟಿಸಮ್ ಇಸ್ ಎ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್. ಆಟಿಸಮ್ ಇಸ್ ನಾಟ್ ರಿಸಲ್ಟೆಂಟ್ ಆಫ್ ಇದು ಮೊಬೈಲ್ ಯೂಸ್. ಮೊಬೈಲ್ ಯೂಸ್ ಹ್ಯಾಸ್ ಇಟ್ಸ್ ಓನ್ ಪ್ರಾಬ್ಲಮ್ಸ್, ಮೆಂಟಲ್ ಹೆಲ್ತ್ ಇಶ್ಯೂಸ್ ಇದೆ. ಆಟಿಸಮ್ ಇಸ್ ಕಂಪ್ಲೀಟ್ಲಿ ಎ ಜೆನೆಟಿಕ್ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್. ಅದು ಇಟ್ ಕಾಂಟ್ ಬಿ ಕಂಪೇರ್ಡ್ ವಿತ್ ದ ಮೊಬೈಲ್ ಎಕ್ಸೆಸ್ ಮೊಬೈಲ್ ಯೂಸ್. ಬಟ್ ಡೆಫಿನೆಟ್ಲಿ ಆಸ್ ಯು ಪಾಯಿಂಟ್ ಔಟ್, ನೀವು ಹೇಳ್ದಂಗೆ ಮೊಬೈಲ್ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ರೆ ಕಂಟಿನ್ಯೂಡಿ ನಮ್ಮ ಬ್ರೈನ್ ವೇವ್ಸು ಹೈಪರ್ ಆಕ್ಟಿವ್ ಆಗೇ ಇರುತ್ತೆ. ಸೊ ಎಸ್ಪೆಷಲಿ ಇಟ್ ಕ್ಯಾನ್ ಅಗ್ರಿವೇಟ್ ದ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ಸ್. ಹೈಪರ್ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಚಿಲ್ಡ್ರನ್ಸ್ ಇದ್ದರೆ ಇನ್ನೂ ಅದನ್ನು ಅಗ್ರಿವೇಟ್ ಮಾಡುತ್ತೆ. ಈಸಿಲಿ ದೇ ಆರ್ ಇನ್ಫ್ಲೂಯೆನ್ಸ್ ಬೈ ಪಿಯರ್ ಗ್ರೂಪು. ಎಸ್ಪೆಷಲಿ ಗೇಮಿಂಗ್ ಎಲ್ಲ ಹೇಳ್ತಾ ಇದ್ರೆ ಡೆಫಿನೆಟ್ಲಿ ಅವರ ಪರ್ಸ್ನಲ್ ಪ್ರೈವಸಿ ಇದನ್ನು ವೈಲೇಟ್ ಆಗ್ತಾ ಇರುತ್ತೆ. ಒಂದು ಕಡೆ ಎಲ್ಲೋ ಬೇರೆಯವರಿಂದ ಇನ್ಫ್ಲೂಯೆನ್ಸು ಆಗ್ತಾ ಇರ್ತೀವಿ. ಸೊ ಅವ್ರು ಇನ್ನೂ ಜಾಸ್ತಿನೇ ಮಾಡ್ತಾ ಇರ್ತಾರೆ. ಸೊ ಒಂದು ಈ ಮೊಬೈಲು ಒಳ್ಳೇದಿರಲಿ ಕೆಟ್ಟದಿರಲಿ ಒಂದು ಸೀಮಿತವಾಗಿ ಯುಟಿಲೈಸ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಎ ಪ್ರಾಬ್ಲಮ್. ಬಟ್ ಕಂಟಿನ್ಯೂಡ್ ಯೂಸು, ಆ ಸ್ಕ್ರೀನ್ ಟೈಮ್ ಅನ್ನೋದ್ರ ಬಗ್ಗೆ ಭಾಳ ಜನ ಇತ್ತೀಚೆಗೆ ಮಾತಾಡ್ತಿದ್ದಾರೆ. ಸೊ ಸ್ಕ್ರೀನ್ ಟೈಮ್ನ ಎಷ್ಟು ಕಡಿಮೆ ಇಟ್ಕೊಳ್ತೀವೋ ಅಷ್ಟು ಒಳ್ಳೇದು. ಅದನ್ನು ನಾವು ಮಾನಿಟರ್ ಮಾಡಬೇಕು. ಆಗೀಗ ಡಾಕ್ಟರ್ಸ್ ಹತ್ರ ಹೋಗಿ BP, ಶುಗರ್ ಚೆಕ್ ಮಾಡ್ಕೊಂಡು ಬರೋಂಗೆ ನಮ್ಮ ಸ್ಕ್ರೀನ್ ಟೈಮ್ನ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಅದನ್ನು ನಾವು ನೋಡ್ಕೊಂಡು ಅದನ್ನು ನಾವು ಮ್ಯಾನೇಜ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಮೊಬೈಲ್ ವಿಲ್ ರೂಲ್ ಅವರ್ ಲೈಫ್ ಆ್ಯಂಡ್ ರೂಯಿನ್ ಅವರ್ ಲೈಫ್. ಓಕೆ, ಕಿಡ್ಸ್ಗಳಿಗೆ ಅಂದರೆ ಮಕ್ಕಳುಗಳು ಎಷ್ಟು ಜನ ಮೆಂಟಲ್ ಇಲ್ನೆಸ್ ಅನ್ನೋ ಪ್ರಾಬ್ಲಮಿಂದ ಬರ್ತಾರೆ ನಿಮ್ಮ ಹತ್ರ? ಪರ್ಸೆಂಟೇಜ್ ಆಫ್ ಮೆಂಟಲ್ ಇಲ್ನೆಸ್, ಐ ವರ್ಕ್ ವಿತ್ ದಿ ಗೌರ್ಮೆಂಟ್ ಸೆಟಪ್ ಆಸ್ ವೆಲ್ ಆಸ್ ನಮ್ಮ ಪ್ರೈವೇಟ್ ಇದರಲ್ಲಿ. ಸೊ ಎಲ್ಲ ಕಡೆ ಹೋಲಿಸ್ಕೊಂಡ್ರೆ ಒಂದು ಈ ಚೈಲ್ಡ್ ಆ್ಯಂಡ್ ಅಡೋಲೆಸೆಂಟ್ ಇಶ್ಯೂಸ್ ಅನ್ನೋದು ಜಾಸ್ತಿನೇ ಇದೆ ಬೆಂಗಳೂರಲ್ಲಿ ಅಥವಾ ಇಂಡಿಯಾದಲ್ಲಿ ಎಲ್ಲ ಕಡೆ ಇದೆ. ಬಟ್ ಪರ್ಸೆಂಟೇಜ್ ವೈಸು ಸಿಗ್ನಿಫಿಕೆಂಟಾಗಿ ಅದ್ರ ಬಗ್ಗೆ ಏನು ಅಷ್ಟು ಮಟ್ಟಿಗೆ ಸ್ಟಡಿ ಆಗಿಲ್ಲ. ಬಟ್ ಚೈಲ್ಡ್ ಆ್ಯಂಡ್ ಅಡೋಲೆಸೆಂಟ್ ಇಶ್ಯೂಸ್ ಕ್ಯಾನ್ ಡಿಫರ್ ಫ್ರಮ್ ಅಡಲ್ಟ್ ಸೈಕ್ಯಾಟ್ರಿಕ್ ಕಂಡೀಷನ್ಸ್. ಮಕ್ಕಳಲ್ಲೂ, ಸಣ್ಣ ಮಕ್ಕಳಲ್ಲೂ ಖಿನ್ನತೆಗೊಳಗಾಗ್ತಾರೆ, ದೊಡ್ಡವರಲ್ಲೂ ಖಿನ್ನತೆಗಳು. ಬಟ್ ಹೌ ದ ಪ್ರೆಸೆಂಟ್ ಇಸ್ ಡಿಫ್ರೆಂಟ್.
ದೊಡ್ಡವರು ಅಳ್ತಾರೆ, ಬೇಜಾರು, ನಾನು ಬದುಕಲ್ಲ, ಸಾಯ್ಬೇಕು ಅನ್ನೋ ಥರ ಡಿಪ್ರೆಷನ್ ಉದಾಹರಣೆ ಹೇಳ್ತಾ ಇದ್ದೀನಿ. ಸಣ್ಣ ಮಕ್ಕಳಲ್ಲಿ ಅದೇ ಥರ ಇರಲ್ಲ. ಅಕಾಡೆಮಿಕ್ ಡಿಕ್ಲೈನು, ಜಗಳ, ಕೋಪ ಬೇಗ ಬರೋದು, ಬೀಸಾಡೋದು, ಫ್ರಸ್ಟ್ರೇಷನ್ನು, ಸೆಲ್ಫ್ ಇಂಜುರಿಯಸ್ ಬಿಹೇವಿಯರ್ಸ್ ಅಂತ ಹೇಳ್ತೀವಿ, ಅಂಥದ್ದು ಜಾಸ್ತಿ ಇರುತ್ತೆ. ಪ್ರೆಸೆಂಟೇಷನ್ ವೈಸ್ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಅದನ್ನು ಅರ್ಲಿ ಐಡೆಂಟಿಫೈ ಮಾಡಿದ್ರೆ ಖಂಡಿತ ಅದನ್ನು ನಾವು ಅಡ್ರೆಸ್ ಮಾಡ್ಬೋದು. ಬಟ್ ಪರ್ಸೆಂಟೇಜ್ ಇಸ್ ಸಿಗ್ನಿಫಿಕೆಂಟ್. ಎಷ್ಟಂತ ಕಂಪ್ಲೀಟಾಗಿ ರಿಸರ್ಚಲ್ಲಿ ಆ ಡೇಟಾ ಇಲ್ಲ. ಓಕೆ. ಆ್ಯಂಡ್ ಕ್ರಿಯೇಟಿವಿಟಿ ಅನ್ನೋ ವಿಷಯ ಬಂದರೆ, ಅಂದರೆ ಮುಂಚೆ ಎಲ್ಲ ನನಗೆ ಗೊತ್ತಿರೋ ಹಾಗೆ ನಾವು ಸ್ಕೂಲಲ್ಲಿ ಇರಬೇಕಾದ್ರೆ ಫೋನ್ಸ್ ಇರಲಿಲ್ಲ. ಆ್ಯಂಡ್ ಇದಕ್ಕೆಲ್ಲನೂ ಆ್ಯಕ್ಸಸ್ ಇಲ್ಲದೆ ಇರೋ ಕಾರಣದಿಂದ ಸ್ಪೋರ್ಟ್ಸ್ಗೋ ಅಥವಾ ಇನ್ವಾಲ್ವ್ಮೆಂಟ್ ಇನ್ ಎನಿಥಿಂಗ್, ಅಂದರೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೋ ಅಥವಾ ಯಾವುದ್ರಲ್ಲಾದ್ರೂ ವಿಷಯ ಅಂತ ಕೊಟ್ಟರೆ ತುಂಬ ಜನ ಮಾತಾಡ್ತಾ ಇದ್ವಿ ಕೂತ್ಕೊಂಡು. ಇವತ್ತಿನ ದಿನ ಮಕ್ಕಳು ಚರ್ಚೆ ಮಾಡೋದು ತುಂಬ ಕಮ್ಮಿ ಅಂತ ಅನಿಸುತ್ತೆ, ಈವನ್ ಮನೇಲಾಗಲಿ ಅಥವಾ ಯಾವುದ್ರಲ್ಲಾದ್ರೂ ಆಗಲಿ. ಆ್ಯಂಡ್ ಕ್ರಿಯೇಟಿವಿಟಿ ಅನ್ನೋದು ಕೂಡ ಸಿಕ್ಕಾಪಟ್ಟೆ ಶ್ರಿಂಕ್ ಆಗ್ತಿದೆ. ಎಲ್ಲವೂ ಚಾಟ್ GPT ಆಗಿದೆ, ಎಲ್ಲವನ್ನ ಈಸಿಯಾಗಿ ತೊಗೋಬೋದು. ನಾವು ಬರೀತಿದ್ದಿದ್ದು ಕಂಟೆಂಟ್ಸ್ಗಳಾಗಿರಲಿ ಅಥವಾ ಒಂದು ಲೆಟರ್ ಆಗಿರಲಿ, ಆ ಫಾರ್ಮ್ಯಾಟ್ಗಳೇ ಹೊರಟೋಗಿದೆ. ಎವ್ರಿಥಿಂಗ್ ಇಸ್ ಈಸಿಲಿ ಆಕ್ಸೆಸಬಲ್. ತಗೋ, ಕಾಪಿ ಮಾಡು, ಪೇಸ್ಟ್ ಮಾಡು, ಕಳಿಸು. ಈ ಕ್ರಿಯೇಟಿವಿಟಿ ಶ್ರಿಂಕ್ ಆಗ್ತಿರೋದು ಕೂಡ ಮೆಂಟಲ್ ಇಲ್ನೆಸ್ಗೆ ಒನ್ ಆಫ್ ದ ರೀಸನ್. ಅಂದರೆ ಡೆಫಿನೆಟ್ಲಿ. ಸೊ ನೀವು ಹೇಳಿದ ಒಳ್ಳೆ ಪಾಯಿಂಟು. ಈಗ ನಮ್ಮ ಮೆಡಿಕಲ್, ಐ ವರ್ಕ್ ಇನ್ ಎ ಕಾರ್ಪೊರೇಟ್ ಸೆಕ್ಟರ್. ಸೊ ಹಿಂದೆಲ್ಲ ನಾವು ಪೆನ್ ತೊಗೊಂಡು ಪೇಷಂಟ್ಸ್ಗೆ ಪ್ರಿಸ್ಕ್ರಿಪ್ಷನ್ ಬರೀತಾವೆ. ಇವಾಗ ಎವ್ರಿಥಿಂಗ್ ಇಸ್ ಆನ್ ರೆಕಾರ್ಡ್. ಸೊ ವಿ ಹ್ಯಾವ್ ಟು ಟೈಪ್ ಅಂಡ್ ಪುಟ್ ಇಟ್ ಅಕ್ರಾಸ್. ಸೊ ನಮ್ಮ ಫೈನ್ ಹ್ಯಾಂಡ್ ಮೂಮೆಂಟ್ಸ್ ಅಂತ ಹೇಳ್ತೀವಿ, ಇದು ಬರವಣಿಗೆಯಿಂದಾನೇ ಬರೋದು ಫೈನ್ ಹ್ಯಾಂಡ್ ಮೂಮೆಂಟ್ಸು. ಎಸ್ಪೆಷಲಿ ದೊಡ್ಡವ್ರಿಗೆ ಓಕೆ, ವಿ ಆರ್ ಎಸ್ಟಾಬ್ಲಿಷ್ ದ ಮಸಲ್ ಫಾರ್ಮೇಷನ್ ಆಗಿರುತ್ತೆ. ಸಣ್ಣ ಮಕ್ಕಳಿಗೆ ಆ ಪೆನ್ ಹಿಡಿಯೋದು, ಪೆನ್ಸಿಲ್ ಹಿಡಿಯೋದು ಅಥವಾ ಇನ್ನೊಂದು ಬರೆಯೋದಾಗಲಿ, ಇದೆಲ್ಲ ಬಂದು ಆ ಫೈನ್ ಹ್ಯಾಂಡ್ ಮೂಮೆಂಟ್ಸ್ ಬಂದು ಭಾಳ ಹೆಲ್ಪ್ ಆಗುತ್ತೆ. ಹ್ಯಾಂಡ್ ಮೂಮೆಂಟ್ಸ್ ಎಷ್ಟಿರುತ್ತೋ ಅದು ಬ್ರೈನ್ಗೂ ಹೆಲ್ಪ್ ಆಗುತ್ತೆ. ಸೊ ಕ್ರಿಯೇಟಿವಿಟಿ, ಅದಕ್ಕೆ ಆರ್ಟ್ ವರ್ಕು, ಆರ್ಟ್ ಥೆರಪಿ ಎಲ್ಲ ವಿ ಇನ್ಕಾರ್ಪೊರೇಟ್ ಇನ್ ಟು ಹೋಲಿಸ್ಟಿಕ್ ವೇ ಆಫ್ ಟ್ರೀಟಿಂಗ್ ಮೋಸ್ಟ್ ಆಫ್ ದ ಮೆಂಟಲ್ ಹೆಲ್ತ್ ಕಂಡೀಷನ್ಸ್. ಸೊ ಖಂಡಿತ ಕ್ರಿಯೇಟಿವಿಟಿ ಎಂಕರೇಜ್ ಮಾಡಬೇಕು. ಎವ್ರಿ ಒನ್ ನೀಡ್ಸ್ ಟು ಟಾಕ್ ಅಬೌಟ್ ಇಟ್. ಎಸ್ಪೆಷಲಿ ಸ್ಕೂಲಲ್ಲಿ ಲೈಫ್ ಸ್ಕಿಲ್ಸ್, ಜೀವನ ಶೈಲಿಗಳಂತ ಮಾತಾಡುವಾಗ ಈ ಕ್ರಿಯೇಟಿವಿಟಿ ಬಗ್ಗೆ ತುಂಬ ಮಾತಾಡಬೇಕು. ವಿ ನೀಡ್ ಟು ಗಿವ್ ದಮ್ ಸ್ಪೇಸ್ ಟು ಕಮ್ ಅಪ್ ವಿತ್ ದೇರ್ ಓನ್ ಐಡಿಯಾಸ್ ಆ್ಯಂಡ್ ಪ್ಲಾನ್ಸ್. ಸೊ ಆರ್ಟ್ ಥೆರಪಿ ಇರಲಿ, ಆರ್ಟ್ ವರ್ಕ್ ಇರಲಿ, ಎಲ್ಲದರಲ್ಲೂ ಎಂಕರೇಜ್ ಮಾಡಬೇಕು. ಮತ್ತು ಸೋಷಿಯಲ್ ಬಫರಿಂಗ್ನ ಜಾಸ್ತಿ ಮಕ್ಕಳಲ್ಲಿ ಎಂಕರೇಜ್ ಮಾಡಬೇಕು. ಸೊ ಸ್ಕೂಲ್ ಶುಡ್ ಕಮ್ ಔಟ್ ಆಫ್ ದಿ ಇಮಿಡಿಯೇಟ್ ಪೋಸ್ಟ್ ಕೋವಿಡಲ್ಲಿ ಹೇಗಿತ್ತು ಆನ್ಲೈನ್ ಎಜುಕೇಷನ್, ಅದನ್ನೆಲ್ಲ ಸ್ವಲ್ಪ ಸ್ಟ್ರೀಮ್ಲೈನ್ ಮಾಡ್ಕೋಬೇಕು. ಡೆಫಿನೆಟ್ಲಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಅ ಸಿಗ್ನಿಫಿಕೆಂಟ್ ರೋಲ್ ಇನ್ ದಿಸ್. ಇನ್ನು ಸೆಕೆಂಡ್ ಬಗ್ಗೆ ಮಾತಾಡೋದಾದರೆ ಮೋಟರ್ ಸೈಕಲ್. ಸೊ ಈ ಮೋಟರ್ ಸೈಕಲ್ಗೂ ಮೆಂಟಲ್ ಹೆಲ್ತ್ನೆಸ್ಗೂ ಹೇಗೆ ಕನೆಕ್ಷನ್ನು? ವೆರಿ ಟ್ರೂ. ಈಗ ಭಾಳ ಇದು ನೋಡ್ತಿರ್ತೀವಲ್ಲ ನ್ಯೂಸಲ್ಲಿ ಅಥವಾ ಇದರಲ್ಲಿ ವೀಡಿಯೋಸಲ್ಲಿ ಬರ್ತಾ ಇರುತ್ತೆ, ವೀಲಿಂಗ್ ಮಾಡೋದು, ರೇಸಿಂಗ್ ಮಾಡೋದು. ಸೊ ಅದು ಇಟ್ ಕ್ಯಾನ್ ಆಲ್ಸೋ ಅಫೆಕ್ಟ್ ರಿಸ್ಕ್ ಟು ದೆಮ್ಸೆಲ್ಫ್ ಆ್ಯಂಡ್ ರಿಸ್ಕ್ ಟು ಅದರ್ಸ್ ಆಲ್ಸೋ. ಅಕ್ಕಪಕ್ಕ ಹೋಗೋರ್ಗೂ ರಿಸ್ಕ್, ಭಯ ಆಗತ್ತೆ, ಅವ್ರಿಗೊಂದು ಆತಂಕ, ಆ ಹುಡುಗರಿಗೂ ರಿಸ್ಕ್ ಇದೆ. ಸೊ ಇನ್ನೊಂದು, ಮೋಸ್ಟ್ ಆಫ್ ದೀಸ್ ಕಿಡ್ಸ್ ಹೂ ಗೋ ಇನ್ ಟು ದಟ್ ವೀಲಿಂಗ್, ಮೋಟಾರ್ ಸೈಕಲ್ ರೇಸಿಂಗ್ ಏನಾಗಿರುತ್ತೆ, ಇಟ್ ಈಸ್ ನಾಟ್ ಜಸ್ಟ್ ಅಲೋನ್ ಮೋಟಾರ್ ಸೈಕಲ್. 100ರಲ್ಲಿ ಒಬ್ಬರಿಬ್ಬರು ಆ ಥರ ಇರಲ್ಲ. ಬಟ್ ಬಾಕಿ 90 to 95% ದೇ ಆರ್ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಸಮ್ ಆರ್ ದಿ ಅದರ್ ಡ್ರಗ್ಸ್, ಮೈಂಡ್ ಆಲ್ಟರಿಂಗ್ ಡ್ರಗ್ಸ್. ಸೊ ಒಂದಕ್ಕೊಂದು ಸಂಬಂಧ ಇದೆ. ಸೊ ಆ ಥರ ರೇಸಿಂಗು, ಮೋಟಾರ್ ಸೈಕಲ್ಗೆಲ್ಲ ಹೋಗ್ಬೇಕಂದ್ರೆ ದೇ ಗೆಟ್ ಇನ್ ಟು ಸಮ್ ಡ್ರಗ್ಸ್. ಎಸ್ಪೆಷಲಿ ದೇರ್ ಇಸ್ ಅ ಮಿತ್, ಅಂದರೆ ಒಂದು ತಪ್ಪು ನಂಬಿಕೆ, ಈ ಗಾಂಜಾ ಸೇರಿದ್ರೆ ಒಳ್ಳೆಯದು, ಗಾಂಜಾ ಆರ್ಗ್ಯಾನಿಕ್ಕು, ಗಾಂಜಾ ಬ್ರೈನ್ಗೆ ಒಳ್ಳೆಯದು, ಫಾರಿನಲ್ಲಿ, ಕೆನಡಾನಲ್ಲಿ, US ಅಲ್ಲಿ ಗಾಂಜಾನೇ ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ. ಖಂಡಿತ ಅಲ್ಲ. ಗಾಂಜಾನಲ್ಲಿ 2 ಥರ ಇದೆ, ಒಂದು ದ ಫ್ಲವರ್ ಪಾರ್ಟ್ ಅಂಡ್ ದ ಪ್ಲಾಂಟ್ ಇದಂತ. ಸೊ ಫ್ಲವರ್ ಪಾರ್ಟ್ ವಿಚ್ ಇಸ್ ಇಂಟಾಕ್ಸಿಕೇಟಿಂಗ್ ಟು ದ ಬ್ರೈನ್, ಅದನ್ನ ಟ್ರೀಟ್ಮೆಂಟ್ ಅಲ್ಲಿ ಯೂಸ್ ಮಾಡಲ್ಲ. ನಾನ್ ಅಡಿಕ್ಟಿವ್, ನಾನ್ ಸೈಕೋ ಆಕ್ಟಿವ್ ಸಬ್ಸ್ಟೆನ್ಸ್ ನ ಟ್ರೀಟ್ಮೆಂಟ್ ಯೂಸ್ ಮಾಡ್ತಾರೆ. ಅದು ಇಟ್ ಈಸ್ ಇನ್ ದಿ ಅರ್ಲಿ ಫೇಸಸ್ ಆಫ್ ರಿಸರ್ಚ್. ಬಟ್ ನಮ್ಮ ಹುಡುಗರು ಇದನ್ನೆಲ್ಲ ಇದರಲ್ಲಿ ನೋಡ್ಕೊಂಡು ದೇ ಅಸ್ಯೂಮ್ ದಟ್ ಗಾಂಜಾ ಇಟ್ ಸೆಲ್ಫ್ ಇಸ್ ಎ ಟ್ರೀಟ್ಮೆಂಟ್. ಬಟ್ ಇಲ್ಲಿ ಯಂಗ್ಸ್ಟರ್ಸ್ ಸ್ಮೋಕ್ ಮಾಡೋದು ಬಂದು ಫ್ಲವರ್ ಪಾರ್ಟ್ನ, which is intoxicating. Okay. But medications ಅಲ್ಲಿ ಯೂಸ್ ಮಾಡೋದು ದಟ್ ನಾನ್ ಇಂಟಾಕ್ಸಿಕೇಟಿಂಗ್ ಪಾರ್ಟ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ತುಂಬ ಜನ ಇದ್ರ ಬಗ್ಗೆ ಮಾತಾಡಿದ್ದಾರೆ ಕೂಡ. ಅಂದರೆ ಈಗ ಫಾರಿನಲ್ಲಿ ಅಥವಾ US ಅಲ್ಲಿ ಸುಮಾರು ಕಡೆ ಅದನ್ನು ಲೀಗಲ್ ಮಾಡಿದ್ದಾರೆ, ಇಲ್ಲೀಗಲ್ ಮಾಡಿಲ್ಲ. ಸೊ ದಟ್ ಆ ಮೆಂಟಲ್ ಸ್ಟೆಬಿಲಿಟಿ ಇನ್ನೂ ಆರಾಮಾಗಿದೆ ಇಲ್ಲಿ ಅಂತ. ಅದೆಲ್ಲ ಮಿಸ್ಕನ್ಸೆಪ್ಷನ್. ದಟ್ ಈಸ್ ಎ ಮಿತ್. ಸಿ, ಗಾಂಜಾ ಇಸ್ ನಾಟ್ ಡೆಫಿನೆಟ್ಲಿ ಯಾವುದೇ ಇರಲಿ, ಇವನ್ ನಾವು ತಗೊಳ್ಳೋ ಕಾಫಿನೂ ಅಷ್ಟೇ, ಒಂದು ಮಿತಿ ಮೀರಿದ್ರೆ ಡೆಫಿನೆಟ್ಲಿ ಸಮಸ್ಯೆ ಆಗುತ್ತೆ. ಎನಿಥಿಂಗ್ ಎವ್ರಿಥಿಂಗ್ ಅಂಡರ್ ದ ಸನ್ ಆಸ್ ಇಟ್ಸ್ ಎಫೆಕ್ಟ್ ಅಂಡ್ ಸೈಡ್ ಎಫೆಕ್ಟ್. ಈವನ್ ಸನ್ ಹೆಚ್ಚಾಗಿ ಬಿಸಿಲಲ್ಲಿ ಇದ್ರಲ್ಲಿ ನಿಂತ್ರೂ ಅದು ತೊಂದರೆನೇ, ಸೈಡ್ ಎಫೆಕ್ಟೇನೆ. ಸೊ ಅದನ್ನು ಬ್ಯಾಲೆನ್ಸ್ಡ್ ಆಗಿರುತ್ತೆ. ಈಗ ಗಾಂಜಾ ಯೂಸ್ ಮಾಡ್ತಾರೆ, ಇನಿಷಿಯಲಿ ಓಕೆ, ಸ್ವಲ್ಪ ಮೂಡ್ ಎಲಿವೇಟ್ ಮಾಡುತ್ತೆ, ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಡಿಪೆಂಡೆನ್ಸ್ ಆಗ್ಬಿಡುತ್ತೆ, ಅಡಿಕ್ಷನ್ ಆಗುತ್ತೆ. ಮತ್ತು ಗಾಂಜಾ ಇಸ್ ನಾಟ್ ಎ ಸಪರೇಟ್ ಪ್ರಾಬ್ಲಮ್, ಇಟ್ ವಿಲ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಆನ್ ದಿ ಮೆಂಟಲ್ ಹೆಲ್ತ್ ಆಲ್ಸೋ. ಸ್ಕಿಜೋಫ್ರಿನಿಯಾ, ಡೋಪಮೈನ್ ಕಡಿಮೆ ಆಗುತ್ತೆ ಅಂತ ಹೇಳ್ತೀನಲ್ಲ, ಈ ಗಾಂಜಾ ಡೋಪಮೈನ್ನ ಕಡಿಮೆ ಮಾಡುತ್ತೆ. ಸೊ ಕ್ರಾನಿಕ್ ಇಮೋಟಿವೇಶನ್ ಸಿಂಡ್ರೋಮ್ ಅಂತ, ಯಾವುದ್ರಲ್ಲೂ ಆಸಕ್ತಿ ಇರಲ್ಲ, ಇಂಟ್ರೆಸ್ಟ್ ಇರಲ್ಲ, ಪುಷ್ ಇರಲ್ಲ, ಆ ಥರ ಆ ಮಟ್ಟಕ್ಕೆ ಆಗುತ್ತೆ. ಜನರಲಿ ಲಾಂಗ್ ಸ್ಟ್ಯಾಂಡಿಂಗ್, ಒಂದು 6 ತಿಂಗಳು 1 ವರ್ಷ ತನಕ ಯೂಸ್ ಮಾಡೋರು ಗಾಂಜಾ
ಯೂಸ್ ಮಾಡೋರು, ಕಂಟಿನ್ಯೂಡ್ ಯೂಸ್ ಮಾಡೋರಲ್ಲಿ ಖಂಡಿತ ಈ ಎ ಮೋಟಿವೇಶನ್ ಸಿಂಡ್ರೋಮ್ ಆಗುತ್ತೆ. ಅದು ಹೋಗ್ತಾ ಹೋಗ್ತಾ ಎ ಮೋಟಿವೇಶನ್ ಸ್ಕಿಜೋಫ್ರೀನಿಯಾ ಲೈಕ್ ಸಿಂಪ್ಟಮ್ಸು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ. ಅಂಡ್ ಎಷ್ಟು ಜನ ಗಾಂಜಾ ರಿಲೇಟೆಡ್ ಮೆಂಟಲ್ ಹೆಲ್ತ್ ಇಲ್ನೆಸ್ ಇಂದ ನಿಮ್ಮನ್ನ ಮೀಟ್ ಬಹಳ ಮಾಡಿ? ಜನ ಇದ್ದಾರೆ, 100ರಲ್ಲಿ ಒಂದು 15% ಆದರೂ ಇರ್ತಾರೆ. ರ್ಯಾಪಿಡ್ಲಿ ಇಟ್ ಇಸ್ ಇಟ್ ಇನ್ಕ್ರೀಸಿಂಗ್. ಈಸ್ ಇನ್ಕ್ರೀಸಿಂಗ್ ಇನ್ ಇಂಡಿಯಾ, ಎಸ್ಪೆಷಲಿ ಇನ್ ಬ್ಯಾಂಗ್ಳೂರ್ ವಿ ಆರ್ ಸೀಯಿಂಗ್ ಅಲ್ಲ. ಸೊ ವೈಡ್ ಅವೈಲಬಿಲಿಟಿ, ಇಟ್ಸ್ ಓಕೆ, ಇದು ಈ ಥರ ಒಂಥರ ಇಟ್ಸ್ ಅ ಕೂಲ್ ಥಿಂಗ್ ಆ ಥರ ಅಂತ ಮಟ್ಟಕ್ಕೆ ಇದಾಗಿದೆ. ಈವನ್ ದೋ ಇಟ್ ಇಸ್ ಇಲ್ಲೀಗಲ್, ಎಷ್ಟು ಜನ 115 That's ಜನ why it is not just only a business. Now as a doctors, as we educate people, it's sari illa, it's tappu, we are giving a scientific explanation, but at the same time we should now administrative persons andre especially the legal police wing jote ನಾವು ಕೈ ಜೋಡಿಸ್ಬೇಕು. ಸೊ ದ ಗೌರ್ಮೆಂಟ್ ಹಸ್ ಟೇಕನ್ ಎನ್ ಇನಿಷಿಯೇಟಿವ್ ಇಲ್ಲಿ, ಎಸ್ಪೆಷಲಿ ನಮ್ಮ ಕರ್ನಾಟಕ ಸರ್ಕಾರ ಬೆಂಗಳೂರಲ್ಲಂತೂ ಈ ಹುಕ್ಕಾ ಬಾರ್ನ ಬ್ಯಾನ್ ಮಾಡೋಕ್ಕೆ ತುಂಬ ಕ್ರಮ ತೊಗೊಂಡ್ರು. ಅಲಾಂಗ್ ವಿತ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ವಿ ಆರ್ ವರ್ಕಿಂಗ್ ವೆರಿ ಸ್ಟ್ರಾಂಗ್ಲಿ ಹುಕ್ಕಾ ಬಾರ್ಸ್ನ ಬ್ಯಾನ್ ಮಾಡೋದು. ಯಾಕೆಂದರೆ ಪೀಪಲ್ ಸೇ ದಟ್ ಹುಕ್ಕಾ ಅಡಿಕ್ಟಿವ್ ಇಲ್ಲ, ಹುಕ್ಕಾ ಇಸ್ ಬೇರೆ ಬೇರೆ ಫ್ಲೇವರ್ಸು, ಬೇರೆ ಬೇರೆ ಕಲರ್ಸು, ಸ್ಮೋಕ್ ಸಿಗರೇಟಿಂದ ಏನು ಅಂಥ ಎಫೆಕ್ಟ್ ಏನಿರಲ್ಲ, ಇಟ್ ಇಸ್ ಕೂಲ್ ಥಿಂಗ್, ಇಟ್ ಈಸ್ ರಿಲ್ಯಾಕ್ಸಿಂಗ್ ಅಂತೆಲ್ಲ ಏನೇನೋ ಒಂದು ಮಿತ್, ಎಸ್ಪೆಷಲಿ ಅಮಾಂಗ್ ದ ಚಿಲ್ಡ್ರನ್ ಪಿಯರ್ ಗ್ರೂಪ್ ಇನ್ಫ್ಲುಯೆನ್ಸಸ್ ಜಾಸ್ತಿ ಇದೆ. ಸೊ ಹುಕ್ಕಾ ಏನಂದರೆ ಆ್ಯಸ್ ಪರ್ ಅವರ್ ಮೆಡಿಕಲ್ ಇದು ಹುಕ್ಕಾ ಅಥವಾ ಒಂದು ಸಿಗರೇಟಲ್ಲಿ ಇಟ್ಸ್ ಅ ಗೇಟ್ ವೇ ಡ್ರಗ್ ಅಂತ ಹೇಳ್ತೀವಿ. ಒಂದು ಗೇಟ್ ಓಪನ್ ಮಾಡ್ದಂಗೆ, ಇಟ್ ಇಸ್ ಅ ಗೇಟ್ ವೇ. ಸೊ ಅಲ್ಲಿಂದ ಬೇರೆ 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 ಶುರು ಆಗುತ್ತೆ. ಇಟ್ ಜಸ್ಟ್ ಓಪನ್ಸ್ ದ ಬ್ರೈನ್ ರಿಸೆಪ್ಟರ್ಸ್. ಸೊ ಇದು ಒಂಥರ, ಇದು ಒಂದು ಲೋಕ ಇದೆ, ಇದೊಂಥರ ಜೀವನ ಇದೆ ಅಂತ ಅಲ್ಲಿಂದ ಶುರು ಆದರೆ ಇಟ್ ಡಸಂಟ್ ಸ್ಟಾಪ್ ಅಟ್ ಹುಕ್ಕಾ ಸ್ಮೋಕ್. ನೆಕ್ಸ್ಟ್ ಇಟ್ ಗೋಸ್ ಟು ಡಿಫ್ರೆಂಟ್ ಡ್ರಗ್, ಕ್ಯಾನಬಿಸ್, MDMA, ಎಕ್ಸ್ಟಸಿ, ಓಪಿಯಾಯ್ಡ್ಸು, ಬೇರೆ ಇನ್ನೊಂದು ಸಿಂಥೆಟಿಕ್ ಡ್ರಗ್, ಈ ಥರ ಹೋಗ್ತಾ ಇರುತ್ತೆ. ಸೊ ಅಲ್ಲಿಗೆ ಅದು ಅಂತ ಆಗಲ್ಲ. ಸೊ ಅದು ಒನ್ ಇನಿಷಿಯೇಟಿವ್ ಅದಕ್ಕೇನೆ ಅದನ್ನು ಬ್ಯಾನ್ ಮಾಡಿದ್ದು. ಸೊ ಇಟ್ಸ್ ಎ ಗೇಟ್ ವೇ ಡ್ರಗ್. ಮತ್ತು ಅದನ್ನು ಹುಕ್ಕಾ ಸ್ಟಾರ್ಟ್ ಮಾಡೋದ್ರಿಂದ ಏನಾಗ್ತಾ ಇದೆ ಅಂದರೆ ಮಕ್ಕಳು ದೇ ಆರ್ ಟ್ರೈಂಗ್ ಟು ಸ್ಟೀಲ್ ಮನಿ. ಭಾಳ ಮಕ್ಕಳು ಹುಕ್ಕಾಗೆ ಬೇಕು, ಅದಕ್ಕೆ ಸ್ಮೋಕಿಂಗಿಗೆ ಬೇಕು, ಮನೆಯಲ್ಲಿ ಕಳ್ತನ ಮಾಡೋದು. ಅಥವಾ ಇನ್ನೊಂದು ಈಗ ಇತ್ತೀಚೆಗಂತೂ ತುಂಬ ಜಾಸ್ತಿನೇ ದಟ್ ವೇಪ್, ಇ ಸಿಗರೇಟ್ಸು, ದಟ್ ಈಸ್ ತುಂಬ ಸ್ಮೇಸ್ದು. ಇನ್ಫ್ಯಾಕ್ಟ್ ವರ್ಸ್ಟ್ ಅಂದರೆ ಆ ವೇಪಲ್ಲಿ ಇಟ್ ಹ್ಯಾಸ್ ಮೋರ್ ಕೆಮಿಕಲ್ಸ್ ದ್ಯಾನೇ ಸಿಂಪಲ್ ಬಿಡಿನೂ ಇಸ್ ವೆರಿ ಡೇಂಜರಸ್, ಇಲ್ಲ ಅಂತಿಲ್ಲ. ಸಾವಿರಾರು ಕೆಮಿಕಲ್ಸ್ ವಿಚ್ ಆರ್ ಕಾರ್ಸಿನೋಜೆನಿಕ್, ಕ್ಯಾನ್ಸರ್ ಫಾರ್ಮಿಂಗ್ ಇಸ್ ದೇರ್ ಇನ್ ಇ ಸಿಗರೇಟ್ಸು. ಇದನ್ನು ಇಂಡಸ್ಟ್ರೀಸ್ ಪ್ರಮೋಟ್ ಇಟ್ ಇನ್ ಎ ಡಿಫ್ರೆಂಟ್ ಫಾರ್ಮ್, ವಿಚ್ ಇಸ್ ಮೋರ್ ಕೂಲ್, ಅಕಾಮಡೇಟಿವ್. ಆ ಥರ ಮಕ್ಕಳಿಗೆ ಈಸಿ ರೀಚು, ಬೇರೆ ಬೇರೆ ಫ್ಲೇವರ್ಸು, ಬೇರೆ ಬೇರೆ ಕಲರ್ಸು, ಈ ಥರ ಒಂದು ಅಭ್ಯಾಸ ಮಾಡಿಸಿಬಿಡ್ತಾ ಇದ್ದಾರೆ. ನಂಗೆ ಗೊತ್ತಿರೋಂಗೆ ನನ್ನೊಂದು ಪ್ರೈಮರಿ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಒಂದು ಹುಡುಗನ ನೋಡಿದೆ. ಸೊ ಅವನು ಏನು ಮಾಡ್ತದೆ, ಅದೇ ಈ ಆಲ್ರೆಡಿ ಹ್ಯಾಡ್ ಸಮ್ ಪ್ರಾಬ್ಲಮ್ಸ್ ಇನ್ ಇಸ್ ಹೌಸ್. ತಂದೆ ಕುಡಿತಾ ಇದ್ರು, ತಂದೆ ತಾಯಿ ತೊಂದರೆಗಳು, ತಾಯಿ ಖಿನ್ನತೆಗೊಳಗಾಗಿದ್ರು, ಸರಿಯಾಗಿ ಗಮನ ಕೊಡ್ತಾ ಇರಲಿಲ್ಲ, ಇಲ್ಲೊಂದು ಸರ್ಕಾರಿ ಶಾಲೆಯಲ್ಲಿ ಮಾಡ್ತಾ ಇದ್ದ. ಸೊ ಇದ್ದಕ್ಕಿದ್ದಂಗೆ ಅವನು ಎಲ್ಲೋ ಒಂದು ಕಡೆ ಸಿಗರೇಟದು ಯಾರೋ ಒಬ್ಬರು ಅಭ್ಯಾಸ ಮಾಡಿಸಿದ್ರು. ಅದನ್ನು ಕ್ರಮೇಣ ಅವನು ಈ ಸಿಗರೇಟು, ಎಲೆಕ್ಟ್ರಾನಿಕ್ ಸಿಗರೇಟ್ ಅಂತ ಸ್ಟಾರ್ಟ್ ಮಾಡಿ ಅವನು ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಅದನ್ನು ಹೇಗೆ ಅಭ್ಯಾಸ ಮಾಡ್ತಾರೆ ಅಂದರೆ, ಆ ಹುಡುಗ ನಾನು ಕೂತ್ಕೊಂಡು, ಅಂದರೆ ಟ್ರೀಟ್ಮೆಂಟಿಗೆ ಅಂತ ಅವ್ರನ್ನ ರೆಫರ್ ಮಾಡುವಾಗ ಕೂತ್ಕೊಂಡು ಸ್ವಲ್ಪ ಡೀಟೇಲಾಗಿ ಮಾತಾಡುವಾಗ ಅವ್ನು ಹೇಳ್ತಾ ಇದ್ದ, ನನ್ನ ಶಾಲೆಗೆ ಬರ್ತಾ ಇದೆ, ಆ ಅಣ್ಣ ತೊಗೊಂಬಂದು ಕೊಡ್ತಾಯಿದ್ರು, ಅಣ್ಣ ತೊಗೊಂಬಂದು ಕೊಡ್ತಾರೆ, ಬೆಳಗ್ಗೆ ಕೊಡ್ತಾ ಇದ್ರು, ನಾನು ಯೂಸ್ ಮಾಡ್ಬಿಟ್ಟು ಸಂಜೆ ಹೋಗೋಕೆ ಕೊಡ್ತಾ ಇದ್ದೆ ಅಷ್ಟೇ ಅಂತ. ಸೊ ಇನಿಷಿಯಲಿ ಇಟ್ ಸ್ಟಾರ್ಟ್ಸ್ ಲೈಕ್ ಒನ್ಸ್ ಇನ್ ಅ ವೈಲ್, ಡೈಲಿ ಬೆಳಗ್ಗೆ ಕೊಡ್ತಾ ಇದ್ದು, ಸಂಜೆ 1 ವಾರ 2 ವಾರ 1 ತಿಂಗಳು ಆಗಲಿ, 1 ತಿಂಗಳು ಆದ ತಕ್ಷಣ ಕ್ರೇವಿಂಗ್ ಆಗ್ತಾ ಇರುತ್ತೆ ಜಾಸ್ತಿ. ಸೊ ಏನಾಗುತ್ತೆ, ಸಂಜೆ ಮೇಲೆ ಮನೆಗೆ ಹೋಗ್ತಾನೆ, ಮನೇಲಿ ಹೋದ ತಕ್ಷಣ ಕ್ರೇವಿಂಗ್ ಇರುತ್ತೆ, ತಡ್ಕೊಳಕ್ಕಾಗಲ್ಲ, ಕೋಪ ಜಾಸ್ತಿ, ಅರ್ಚಾಡೋದು, ಪೇರೆಂಟ್ಸ್ ಜೊತೆ ಜಗಳಾಡೋದು, ಮನೇಲಿ ಕಳ್ತನ ಮಾಡೋದು. ಗ್ರ್ಯಾಜುವಲಿ ಏನಾಯ್ತಂದರೆ ಆ ಹುಡುಗನಿಗೆ ದ ಸೋ ಕಾಲ್ ಬ್ರದರ್ ಅವನು ಏನು ಹೇಳಿದ್ನಂತೆ, ಆಯ್ತು ನಿನ್ಗೆ ಒಂದು ಫ್ರೀ ಒಂದು ಕೊಟ್ಬಿಡ್ತೀನಿ ಮನೆಗೆ, ಇನ್ನೊಬ್ಬನ ಕರ್ಕೊಂಬ ಅಂತ. ಸೊ ದಟ್ ಸೋ ದೇ ಗೆಟ್ ಇನ್. ಬಟ್ ಏನು ಹೇಳಿದ್ರು ಆ ಅಣ್ಣ ಯಾರು ಅಂತ ಕೊನೆ ತನಕ ನಮ್ಗೆ ಹೇಳಲೇ ಇಲ್ಲ. ಸೊ ಅಷ್ಟು ಮಟ್ಟಕ್ಕೆ ಇಂಡಸ್ಟ್ರಿ ಪೀಪಲ್ ಆರ್ ಟ್ರೈಂಗ್ ಟು ಇನ್ಫ್ಲುಯೆನ್ಸ್, ಎಸ್ಪೆಷಲಿ ದೇ ವಾಂಟ್ ಎ ನ್ಯೂ ಕಸ್ಟಮರ್ಸ್. ದೊಡ್ಡವ್ರಿಗೆ ಕೇರ್ ಮಾಡಲ್ಲ. ನೀವು ಎಲ್ಲ ಕಡೆ ನೀವು ನೋಡಿ, ಸಿಗರೇಟು ಹೋರ್ಡಿಂಗ್ಸು, ಸಿಗರೇಟು ಅಟ್ರಾಕ್ಷನ್ಸು ಕಲರ್ಫುಲ್ ಆಗಿರೋದು, ಮೋರ್ ಅಪೀಲಿಂಗ್ ಟು ದ ಚಿಲ್ಡ್ರನ್ಸು. ಮತ್ತು ಅವ್ರ ಹೈಟಿಗೆ ತಕ್ಕಂತೆ ಬೋರ್ಡ್ಸ್ ಇರುತ್ತೆ. ನೀವು ಪೆಟ್ಟಿ ಅಂಗಡಿಗೆಲ್ಲ ಹೋಗಿ ನೋಡಿ, ಅವ್ರ ಹೈಟ್ಗೆ ಸಣ್ಣ ಮಕ್ಕಳು ಅದನ್ನು ನೋಡಬೇಕು, ವಿಜುವಲೈಸ್ ಮಾಡಬೇಕು. ಆ ವಿಜುವಲ್ ಕ್ಯೂಸು ಅವ್ರಿಗೆ ಒಂದು ರಿಲ್ಯಾಕ್ಸೇಷನ್ ಕೊಡುತ್ತೆ. ಸೊ ಅವ್ರ ಟಾರ್ಗೆಟ್ ಯಂಗ್ ಪಾಪ್ಯುಲೇಷನ್, ದೇ ವಾಂಟ್ ನ್ಯೂ ಕಸ್ಟಮರ್ಸ್, ಪೀಪಲ್ ಹೂ ಆರ್ ಆಲ್ರೆಡಿ ಅಡಿಕ್ಟೆಡ್, ಹ್ಯಾಬಿಚುಯೇಟೆಡ್. ನಿಮ್ಗೆ ಹ್ಯಾಬಿಟ್ಸ್ ಇದ್ದರೆ ನಮಗೇನು ಅಡ್ವರ್ಟೈಸ್ಮೆಂಟ್ ಬೇಕಾಗಿಲ್ಲ. ಸೊ ದೇ ಟಾರ್ಗೆಟ್ ದ ಯಂಗ್ ಜನ್ರೇಷನ್. ಸೊ ಅದಕ್ಕೆ ಗೌರ್ಮೆಂಟ್ ಹಸ್ ಟೇಕನ್ ಎನ್ ಇನಿಷಿಯೇಟಿವ್, ಇದನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡಬೇಕು, ಸಣ್ಣ ಮಕ್ಳಿಗೆ ಮಾರಾಟ ಮಾಡಬಾರ್ದು, ಮತ್ತು ಇನ್ನೊಂದು ಲೂಸ್ ಸಿಗರೇಟ್ಸ್ ಮಾರಬಾರ್ದು ಅಂತ.
ಸೊ ದ ಲೂಸ್ ಸಿಗರೇಟ್ಸ್ 1 ಸಿಗರೇಟ್ 2 ಸಿಗರೇಟ್ ಅಂದರೆ ದುಡ್ಡು ಇರುತ್ತೆ, ಪಾಕೆಟ್ ಮನಿ ಅಂತ ಕೊಟ್ಟಿರುತ್ತೆ, ತಗೊಳ್ತಾರೆ ಅಂದ್ಬಿಟ್ಟು ಇಡೀ ಪ್ಯಾಕೆ ತಗೋಬೇಕಂತ. ಬಟ್ ಅಲ್ಲೂ ಅದನ್ನು ವೈಲೇಷನ್ಸ್ ಮಾಡ್ತಾರೆ ಜನ. ಸೊ ಈಗ ಈ ಕಾಟ್ಪಾ ಸಿಗರೇಟ್ ಅಂಡ್ ಅದರ್ ಟೊಬ್ಯಾಕೊ ಪ್ರಾಡಕ್ಟ್ಸ್ ಕಂಟ್ರೋಲ್ ಆಕ್ಟ್ ಅಂತಾನೆ ಇದೆ. ಪ್ರತಿಯೊಬ್ಬರು ಪಬ್ಲಿಕ್ದು ಜಿಮ್ಮೆದಾರಿ ಅದು. ಇಟ್ಸ್ ದಿ ರೆಸ್ಪಾನ್ಸಿಬಿಲಿಟಿ, ಅವ್ರ ರೆಸ್ಪಾನ್ಸಿಬಿಲಿಟಿ. ಆ ಥರ ಏನಾದ್ರು ಕಂಡು ಬಂದರೆ ಅವ್ರ ಫೋಟೋ ತೆಗೆದು ಆ ಕಾಟ್ಪಾ ಆ್ಯಪಲ್ಲಿ ಅವ್ರು ಅಪ್ಲೋಡ್ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಓಕೆ, ಮಾರಾಟ ಮಾರೋರು ಯಾವಾಗಿಂದ ಇದೆ ಈ ರೂಲು? ಇದು ರೀಸೆಂಟಾಗಿ ಒಂದು ವರ್ಷದಿಂದ ಇದೆ. ಸೊ ಈ ಒಂದು ಆ್ಯಪ್ ಇದೆ. ಸೊ ದಟ್ ಪಬ್ಲಿಕ್ ಈಗ ಹೇಗೆ ಟ್ರಾಫಿಕ್ ವೈಲೇಷನ್ ರಿಪೋರ್ಟ್ ಮಾಡ್ತಾರೋ ಈ ಥರ ಅಂಡರ್ ಏಜ್ಡ್ ಟೀನೇಜರ್ಸ್ಗೆ ಸಿಗರೇಟ್ ಸ್ಮೋಕ್ ಇದು ಮಾರಾಟ ಮಾಡಿದ್ರೆ, ಅಥವಾ ಇನ್ನೊಂದು ರೂಲ್ಸ್ನ ಬ್ರೇಕ್ ಮಾಡಿ ಈ ಥರ ಲೂಸ್ ಸಿಗರೇಟ್ ಸೇಲ್ ಮಾಡಿದ್ರೆ, ಇನ್ನೊಂದು ಈ ಲೈಟರ್ಸು ಇದು ಮ್ಯಾಚ್ ಬಾಕ್ಸಲ್ಲಿ ಇಡ್ತಾರಲ್ಲ, ಅದು ಇಡಂಗಿಲ್ಲ ರೂಲ್ಸ್ ಪ್ರಕಾರ. ದೇ ಶುಡ್ ನಾಟ್ ಗಿವ್ ಎನಿಥಿಂಗ್ ವೇ ದ ಪರ್ಸನ್ ಕ್ಯಾನ್ ಬೈ ಎ ಸಿಗರೇಟ್ ಅಂಡ್ ಸ್ಮೋಕ್ ಇಟ್. ಪಬ್ಲಿಕ್ ಪ್ಲೇಸಲ್ಲಿ ಸ್ಮೋಕಿಂಗ್ ಮಾಡಂಗೆ ಇಲ್ಲ ಅಂತ. ಸೊ ಇದನ್ನ ಇಟ್ ಇಸ್ ನಾಟ್ ಜಸ್ಟ್ ಎವ್ರಿ ಪಬ್ಲಿಕ್ ಶುಡ್ ರಿಪೋರ್ಟ್ ಅಬೌಟ್ ದಿಸ್. ಸೊ ಚಿಲ್ಡ್ರನ್ಸ್ ಆರ್ ಗೆಟಿಂಗ್ ಈಸಿಲಿ ಇನ್ಫ್ಲೂಯೆನ್ಸ್ ಬೈ ಇದು ಈ ಥರ ಒಂದು ಹ್ಯಾಬಿಟ್ ಇಂದ. ಇದು ಅಲ್ಲಿಗೆ ನಿಲ್ಲಲ್ಲ, ನೆಕ್ಸ್ಟ್ ಹಂತವಾಗಿ ಇಟ್ ರೀಚಸ್ ಟು ಅದರ್ ಡೇಂಜರಸ್ ಡ್ರಗ್ಸ್. ತುಂಬ ಕಾಮನ್ ಆಗಿ ಮಕ್ಕಳು ಮತ್ತು ಟೀನೇಜರ್ಸು ಇನ್ಫ್ಲೂಯೆನ್ಸ್ ಆಗೋದು ಸಿನಿಮಾಗಳಿಂದ. ಮುಂಚೆ ಎಲ್ಲ ಸಿನಿಮಾಗಳು ಬರ್ತಿದ್ದಂತಹ ರೀತಿ ಬೇರೆ, ಆ್ಯಂಡ್ ಇವತ್ತಿನ ದಿನ ತುಂಬ ಬದಲಾಗಿದೆ. ಟಾಕ್ಸಿಕ್ ಕ್ಯಾರೆಕ್ಟರ್ಸ್ಗಳನ್ನೇ ನಾವು ಇಷ್ಟಪಡೋದಕ್ಕೆ ಶುರು ಮಾಡಿದ್ದೀವಿ. ಆ್ಯಂಡ್ ಎವ್ರಿ ಅದರ್ ಹೀರೋ ಸ್ಕ್ರೀನ್ ಮೇಲೆ ಕಾಣೋರು ಎಲ್ಲರೂ ಸ್ಮೋಕ್ ಮಾಡ್ತಿರ್ತಾರೆ, ಆಲ್ಕೋಹಾಲ್ ತೊಗೋತಿರ್ತಾರೆ, ಅಥವಾ ವೀಡ್ ಏನೋ ಇದು ಮಾಡ್ತಾ ಇರ್ತಾರೆ, ಸ್ಮೋಕಪ್ ಮಾಡ್ತಿರ್ತಾರೆ. ಸೊ ಈ ಥರದ್ದೆಲ್ಲ ವಿಷಯಗಳು ಟೀನೇಜರ್ಸ್ ಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಆನ್ ದರ್ ಮೆಂಟಲ್ ಹೆಲ್ತ್ ಕಂಡೀಷನ್, ಆ್ಯಂಡ್ ಅವ್ರಿಗೂ ಅದು ಮಾಡಬೇಕು ಅಂತ ಪ್ರವೋಕ್ ಮಾಡುತ್ತಾ? ಖಂಡಿತ. ಮೆಂಟರಿಂಗ್ ಎಸ್ಪೆಷಲಿ ಸಿನಿಮಾ ಇಸ್ ಅ ವೆರಿ ಪವರ್ಫುಲ್ ಮೀಡಿಯಾ, ವೆರಿ ಪವರ್ಫುಲ್ ಟೂಲ್. ಚಿಲ್ಡ್ರನ್ಸ್ ಈಸಿಲಿ ಗೆಟ್ ಇನ್ಫ್ಲೂಯೆನ್ಸ್ ಬೈ ದ ಸಿನಿಮಾಸ್. ಅಲ್ಲಿ ಏನಾಗ್ತಾ ಇದೆಯೋ ಅದು ನಿಜ ಅಂತ ಅಂದ್ಕೊಳ್ತಾರೆ. ಸೊ ನೀವು ಒಳ್ಳೆ ಉದಾಹರಣೆ ಕೊಟ್ರಿ. ನನ್ನ ಲೈಫ್ ಐ ವಾಸ್ ಆಸ್ ಎ ಟೀನೇಜರ್, ನನಗೀಗ 49. ಸೊ ಐ ಯೂಸ್ ಟು ವಾಚ್ ಲಾಟ್ ಆಫ್ ಡಾಕ್ಟರ್ ರಾಜ್ಕುಮಾರ್ಸ್ ಮೂವೀಸ್. ಸೊ ಒಂದು ಸಿನಿಮಾದಲ್ಲೂ ಸ್ಮೋಕಿಂಗ್, ಒಂದು ಸಿನಿಮಾದಲ್ಲೂ ಆಲ್ಕೋಹಾಲ್, ಅಂದರೆ ನೆಗೆಟಿವ್ ಕಾನ್ಸೆಪ್ಟ್ಸ್ ಇರಲಿಲ್ಲ. ಸೊ ಪ್ರಿಡಾಮಿನೆಂಟ್ಲಿ ದಟ್ ಕೈಂಡ್ ಆಫ್ ಮೆಂಟರಿಂಗ್ ಆ್ಯಂಡ್ ರೋಲ್ ಮಾಡೆಲ್ ಇದೆಯಲ್ಲ, ದಟ್ ವಿಲ್ ಸಿಗ್ನಿಫಿಕೆಂಟ್ಲಿ ಇಂಪ್ಯಾಕ್ಟ್ ಯುವರ್ ಲೈಫ್. ನಮ್ಮ ಇಂಟಗ್ರಿಟಿನ ಕಾಪಾಡುತ್ತೆ. ಬಟ್ ಇತ್ತೀಚೆಗೆ ಇಟ್ ಇಸ್ ಕೂಲ್ ಟು ಬಿ ಲೈಕ್ ಇದು ಸ್ಮೋಕರ್ ಇಲ್ಲಿ, ಅಡಿಕ್ಷನ್ ಇಲ್ಲಿ, ಇನ್ನೊಂದು ಅದನ್ನು ಗ್ಲೋರಿಫೈ ಮಾಡ್ತಾರಲ್ಲ, ಅದು ಭಾಳ ತಪ್ಪು. ನಾಟ್ ಜಸ್ಟ್ ದ ಅಡಿಕ್ಷನ್, ಈವನ್ ಸೂಸೈಡ್ನು ಕೆಲವೊಂದು ಸಿನಿಮಾದಲ್ಲಿ ಗ್ಲೋರಿಫೈ ಮಾಡ್ತಾರೆ, ಒಂದು ರಿಲೇಷನ್ಶಿಪ್ ಬ್ರೇಕ್. ಸೊ ದಟ್ ಕ್ಯಾನ್ ಸಿಗ್ನಿಫಿಕೆಂಟ್ಲಿ ಇನ್ಫ್ಲುಯೆನ್ಸ್ ದಿ ಯಂಗ್ ಚೈಲ್ಡ್ಸ್ ಮೈಂಡ್. ಸೊ ಅದಕ್ಕೆ ನಮ್ಮ ಇಂಡಿಯನ್ ಸೈಕ್ಯಾಟ್ರಿಕ್ ಸೊಸೈಟಿಯಿಂದಾನೇ ನಾವು ವಿ ಆರ್ ಟ್ರೈಂಗ್ ಟು ಪುಟ್ ಎ ರೆಗ್ಯುಲೇಷನ್. ಸೊ ಈ ಸಿನಿಮಾದಲ್ಲಿ ಸ್ಮೋಕಿಂಗ್ ಆಲ್ಕೋಹಾಲ್ನ ಕಂಪ್ಲೀಟಾಗಿ ತೋರಿಸೋದನ್ನೇ ನಿಲ್ಲಿಸಿ ಅನ್ನೋ ಮಟ್ಟಕ್ಕೆ ವಿ ಆರ್ ಪುಟ್ಟಿಂಗ್ ಎ ರೆಗ್ಯುಲೇಷನ್. ಬಟ್ ದಟ್ಸ್ ಮೋರ್ ಪವರ್ಫುಲ್ ಲಾಬಿ ದನ್ ದ ಡಾಕ್ಟರ್ಸ್ ವಿಚ್ ಇಸ್ ಟ್ರೈಂಗ್ ಟು ಅವಾಯ್ಡ್ ದಟ್. Because they want the influence from the definitely when cinema people take up a very good positive attitude, they show up, they try to prevent on these things and ಇದ್ರ ಬಗ್ಗೆ ತಿಳುವಳಿಕೆ ಕೊಟ್ಟರೆ ಖಂಡಿತ ಮಕ್ಕಳಿಗೆ ಇಟ್ ವಿಲ್ ಹ್ಯಾವ್ ಎ ಪಾಸಿಟಿವ್ ಉಂಟು. ಇತ್ತೀಚೆಗೆ ನಾವು ದುನಿಯಾ ವಿಜಯ್ ಅವ್ರದ್ದು ಸಿನಿಮಾ ನೋಡಿದ್ವಿ, ಭೀಮಾ ಸಿನಿಮಾದಲ್ಲಿ. ಐ ಥಿಂಕ್ ಐ ಶುಡ್ ಸೇ ಹ್ಯಾಟ್ಸ್ ಆಫ್ ಟು ದುನಿಯಾ ವಿಜಯ್, ವೆಂಟ್ ಔಟ್ ಆಫ್ ಹಿಸ್ ವೇ ಟು ಕಂಟ್ರೋಲ್ ದ ಡ್ರಗ್ ಮೆನೆಸ್ ಇನ್ ಬೆಂಗಳೂರು. ಅಟ್ಲೀಸ್ಟ್ ಬೆಂಗಳೂರಲ್ಲಂತೂ ಭಾಳ ಎಫರ್ಟ್ ತೊಗೊಂಡ್ರು. ಎಷ್ಟು ಮಟ್ಟಿಗೆ ಅಂದರೆ ಈ ಇನ್ಫ್ಯಾಕ್ಟ್ ವೆಂಟ್ ಅಂಡ್ ಸ್ಟೇಡ್ ಇನ್ ಲಾಟ್ ಆಫ್ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್, ಲರ್ನ್ಡ್ ಅಬೌಟ್ ದೇರ್ ಬಿಹೇವಿಯರ್. ಸೊ ಇದ್ರ ಬಗ್ಗೆ ಭಾಳ ತಿಳುವಳಿಕೆ ಕೊಟ್ಟರು. ನನ್ನ ಜೊತೆನೂ ಭಾಳ ಚರ್ಚೆ ಮಾಡಿ ಇದ್ರ ಬಗ್ಗೆ ಈ ಸ್ಪೋಕ್ ಅಬೌಟ್ ದಿ ಮೆಂಟಲ್ ಹೆಲ್ತ್ ಕೇರ್ ಆ್ಯಕ್ಟ್, ಹೇಗೆ ಈ ಥರ ಅಡಿಕ್ಷನ್ ಒಳಗಾಗಿರೋರನ್ನ ಒಂದು ಕ್ಯಾರೆಕ್ಟರ್ ಡೆಫಿಸಿಟ್ಟು ಪರ್ಸನಾಲಿಟಿ ಅಂತ ನೋಡಿದೆ, ಇದನ್ನು ಒಂದು ಕಾಯಿಲೆ ಅನ್ನೋ ರೂಪದಲ್ಲಿ ಅದನ್ನು ಅಂದ್ಕೊಂಡು ಅದಕ್ಕೆ ಚಿಕಿತ್ಸೆಗೆ ಒಳಪಡಿಸ್ಬೇಕು ಅನ್ನೋದು ಪಾಸಿಟಿವ್ ಮೆಸೇಜ್ ಕೊಟ್ಟರು. ಲಾಟ್ ಆಫ್ ಅದರ್ ದನ್ ದ ಸಿನಿಮಾಸ್, ಈ ಇನ್ಫ್ಯಾಕ್ಟ್ ಜಾಯಿನ್ ವಿತ್ ಮೆನಿ ಪೊಲೀಸ್ ಪೀಪಲ್ ಇನ್ ಐಡೆಂಟಿಫೈಯಿಂಗ್. ಈಗ ಭಾಳ ಜನ ಈಗ ಪೆಡ್ಲರ್ಸ್ ಅಂತ ಇರ್ತಾರೆ, ಅಂತ ಐಡೆಂಟಿಫೈ ಮಾಡಿ ಅಲ್ಲೇ ರೂಟ್ ಕಾಸ್ನ ಕಂಟ್ರೋಲ್ ಮಾಡೋ ಮಟ್ಟಕ್ಕೆ ಹೋಗಿದ್ರು ಅಂತ. ವೈ ಆಮ್ ಸೇಯಿಂಗ್ ದಿಸ್ ಇಸ್ ಸಮ್ ಸೆಲೆಬ್ರಿಟಿ, ಸಚ್ ಎ ಗುಡ್ ಸೆಲೆಬ್ರಿಟಿ ಲೈಕ್ ದುನಿಯಾ ವಿಜಯ್ ಕ್ಯಾನ್ ಡೂ, ವೈ ಕಾಂಟ್ ಅದರ್ಸ್? ಪ್ರತಿಯೊಬ್ಬರು ಇದೇ ಥರ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ತೊಗೊಂಡ್ರೆ ಸೊಸೈಟಿಗೆ ಖಂಡಿತ ಅದು ಹೆಲ್ಪ್ ಆಗುತ್ತೆ ಲಾಂಗರ್ ರನ್ನಲ್ಲಿ. ದೇ ಶುಡ್ ನಾಟ್ ಜಸ್ಟ್ ಓನ್ಲಿ ಥಿಂಕ್ ಅಬೌಟ್ ಮೇಕಿಂಗ್ ಮನಿ, building their image. They should also give back something to the society. ಈಗ ಮಾನಸಿಕ ಆರೋಗ್ಯ ಡೆಫಿನೇಷನ್ ಅಂದರೆ ಈ ನಾವು ಪ್ರೊಡಕ್ಟಿವ್ ಆಗಿದ್ದು ವಿ ಶುಡ್ ಗಿವ್ ಬ್ಯಾಕ್ ಟು ದ ಸೊಸೈಟಿ. ಅವಾಗಲೇ ಅದನ್ನು ಮೆಂಟಲಿ ಹೆಲ್ತಿ ಪರ್ಸನ್ ಅಂತ ಹೇಳ್ತೀವಿ. ಸೊ ಇವರು ರೋಲ್ ಮಾಡೆಲ್ ಆಗಿ ಇದೊಂದು ಕಾರ್ಯಕ್ರಮ ಸಿನಿಮಾ ಮಾಡಿದ್ರು. ಇದೇ ಥರ ಒಳ್ಳೊಳ್ಳೆ ದೊಡ್ಡ ನಟರು ಈ ಥರ ಮಾಡಿದ್ರೆ ಇಟ್ ವಿಲ್ ಹ್ಯಾವ್ ಎ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆನ್ ದ ಸೊಸೈಟಿ, ಎಸ್ಪೆಷಲಿ ದ ಯಂಗರ್ ಜನರೇಷನ್ ಕ್ಯಾನ್ ಟೇಕ್ ಎ ಪಾಸಿಟಿವ್ ಮೆಸೇಜ್. ಆ್ಯಂಡ್ ಸಿನಿಮಾಗಳಲ್ಲಿ ಅದನ್ನು ಪ್ರಮೋಟ್ ಮಾಡೋದಕ್ಕೆ, ಇವಾಗ ಸ್ಮೋಕ್ ಮಾಡೋದು ಆಗಲಿ ಅಥವಾ
ಡ್ರಿಂಕ್ ಮಾಡೋದಾಗಲಿ ಅದನ್ನು ನೀವು ಅವಾಯ್ಡ್ ಮಾಡೋದಕ್ಕೆ ಒಂದು ಟೀಮ್ ಇತ್ತು ಅಂದರೆ ಪ್ರಮೋಟ್ ಮಾಡೋದಕ್ಕೂ ಅಂದರೆ ಅಡ್ವರ್ಟೈಸ್ ಮಾಡೋದಕ್ಕೂ ಒಂದು ಟೀಮ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಅಡ್ವರ್ಟೈಸಿಂಗ್ಗೆ ದೊಡ್ಡ ಲಾಬಿನ. ಹೌದು. ಸೊ ದಟ್ ಇಸ್ ಬಿಯಾಂಡ್ ದಿ ಕಂಟ್ರೋಲ್ ಆಫ್ ನಮ್ಮ ಒಂದು ಮೆಡಿಕಲ್ ಪ್ರೊಫೆಷನಲ್ಸ್ ಅಂದರೆ ಇರುತ್ತೆ. ಯಾಕಂದರೆ ಇವಾಗ ಉದಾಹರಣೆ ಇವಾಗ ಸ್ಮೋಕಿಂಗ್ಗೆ ಎಷ್ಟೋ ಜನ ಎಲ್ಲ ಕಡೆ ಟಾಕ್ ಕೊಡುವಾಗ ಹೇಳ್ತಾರೆ, ಇಷ್ಟೊಂದು ಹೇಳ್ತಾರೆ ಅಲ್ಲ ಡಾಕ್ಟ್ರೆ, ಯಾಕೆ ನೀವು ಗೌರ್ಮೆಂಟ್ಗೆ ಹೇಳಬಾರ್ದು ಸ್ಮೋಕಿಂಗ್ ಕಂಪ್ಲೀಟ್ಲಿ ಬ್ಯಾನ್ ಮಾಡಿ, ನೀವು ಇದು ತಂಬಾಕು ಮಾರಾಟನೇ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಸಿ ಅಂತ. ಅದು ಅಷ್ಟು ಈಸಿ ಅಲ್ಲ. ದೇರ್ ಇಸ್ ಅ ಬಿಗ್ ಹ್ಯೂಜ್ ನಂಬರ್ ಆಫ್ ಪೀಪಲ್ ಹೂ ಸರ್ವೈವಿಂಗ್ ಬಿಕಾಸ್ ಆಫ್ ದ ಟೊಬ್ಯಾಕೋ ಇಂಡಸ್ಟ್ರಿ. ಸೊ ಅವ್ರ ಲೈಫು ಮತ್ತು ಟೊಬ್ಯಾಕೋ ಫಾರ್ಮರ್ಸ್ ಎಷ್ಟು ಜನ ಇರ್ತಾರೆ, ಇದಕ್ಕೆ ಅವ್ರಿಗೆ ಬೇರೆ ರಿಹ್ಯಾಬಿಲಿಟೇಷನ್ ಮಾಡಿ ಬೇರೆ ಒಂದು ವೃತ್ತಿ ಕೊಟ್ಟು ಅವ್ರಿಗೆ ನಾವು ಬಂದ್ ಮಾಡಿ ಅಂದರೆ ಅರ್ಥ ಇದೆ. ಸೊ ಡೈರೆಕ್ಟಾಗಿ ನಾವು ಸ್ಟಾಪ್ ಮಾಡೋಕ್ಕಾದಿರ. ಸೋ ಮೆನಿ ಡಿಪೆಂಡೆಂಟ್ ಫ್ಯಾಮಿಲಿ ಮೆಂಬರ್ಸ್ ಹೂ ಆರ್ ಅರ್ನಿಂಗ್ ಟು ಟೊಬ್ಯಾಕೋ ಇಂಡಸ್ಟ್ರಿ. ಗೌರ್ಮೆಂಟ್ ಇಸ್ ಅರ್ನಿಂಗ್ ಲಾಟ್ ಆಫ್ ಇದು ರೆವೆನ್ಯೂ ಆಲ್ಸೋ. ಸೊ ಅದು ಅಷ್ಟು ಸುಲಭ ಅಲ್ಲ. ಡೆಫಿನೆಟ್ಲಿ ವಿತ್ ಸಮ್ ಅಡ್ಮಿನಿಸ್ಟ್ರೇಟಿವ್ ಗೋಲ್ ಇನ್ ದ ಲಾಂಗರ್ ಇಂಟ್ರೆಸ್ಟ್ ಆಫ್ ದ ಪಬ್ಲಿಕ್ ಇದನ್ನು ತಗೋಬೋದು, ಅದನ್ನು ಕ್ರಮೇಣ ಮಾಡಬೇಕು ಆಗುತ್ತೆ. ಆ್ಯಂಡ್ ಸುಮಾರು ಸಿನಿಮಾಗಳಲ್ಲಿ ನೀವು ನೋಡಿರ್ತೀರ, ಈ ಆಲ್ಫಾ ಮೇಲ್ ಅನ್ನೋದನ್ನ ಪ್ರಮೋಟ್ ಮಾಡ್ತಾರೆ. ಟಾಕ್ಸಿಕ್ ಆಗಿರುತ್ತೆ ಕ್ಯಾರೆಕ್ಟರ್ಗಳು, ಜನ ಅದನ್ನು ಇಷ್ಟಪಡ್ತಾರೆ, ವಿಸಿಲ್ ಹೊಡಿತಾರೆ, ಸ್ಟೇಟಸ್ಗೆಲ್ಲ ಹಾಕುತ್ತಿರ್ತಾರೆ. ನೀವು ನೋಡಿರ್ತೀರ. ಅದು ನಮ್ಮ ಸಮಾಜನ ಎಲ್ಲಿಗೆ ತೊಗೊಂಡು ಹೋಗ್ತಾ ಇದೆ ಅಂದರೆ ಅದನ್ನ ನಾವು ಇನ್ಫ್ಲೂಯೆನ್ಸ್ ಆಗ್ತೀವಿ ತುಂಬಾನೇ. ಅಂದರೆ ಈಗ ಡಾಮಿನೆಂಟ್ ಆಗಿರಬೇಕು, ಈಗ ಫುಲ್ ರಗಡ್ ಆಗಿರಬೇಕು, ಯಾರು ನೋಡಿದ್ರೆ ಹೋಗಿ ಹೊಡಿಬೇಕು, ಈ ಥರದ ಕ್ಯಾರೆಕ್ಟರ್ಸ್ಗಳು ಟಾಕ್ಸಿಸಿಟಿನ ಇನ್ನೂ ಜಾಸ್ತಿ ಮಾಡ್ತಾ 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 ಇದು ಇಟ್ ಈಸ್ ಅ ನಾರ್ಮ್ ಅಂತ ಅನ್ಸ್ಬಿಟ್ಟಿದೆ. ಇಟ್ಸ್ ಅ ಕೂಲ್, ನಾನು ಈ ಥರ ಇರಬೇಕು ಅಂತ. ಅದನ್ನ ಆಕ್ಚುಲಿ ಒಂದು ಕಾಯಿಲೆ ಅಂತಾನೆ ಹೇಳ್ತೀವಿ, ಒಂದು ವ್ಯಕ್ತಿತ್ವದ ಕಾಯಿಲೆನೇ ಅದು. ನಾರ್ಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಹೇಳ್ತೀವಿ. ಕೋರ್ ನಾರ್ಸಿಸಮ್, ಸೆಲ್ಫ್ ಸೆಂಟರ್ಡ್ ಆಗಿ ಬೇರೆಯವ್ರು ಹೇಗಾದರೂ ಹೋಗ್ಲಿ, ನಾನು ಡಾಮಿನೇಟಿಂಗ್ ಆಗಿರಬೇಕು ಸೊ ಅನ್ನೋದು ಆ ಕಾನ್ಸೆಪ್ಟ್ನ ಪರ್ಸನಾಲಿಟಿನ ಇಟ್ಕೊಂಡು ಈ ಥರ ಆಲ್ಫಾ ಮೇಲ್ ಅಂತ ಈ ಅನಿಮಲ್ ಮೂವಿಯಿಂದ ಈ ಥರ ಪ್ರಮೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಇನ್ ಎನಿ ವೇ. ಎಸ್ಪೆಷಲಿ ಆ ವ್ಯಕ್ತಿಗೂ ಒಳ್ಳೇದಾಗಲ್ಲ. ಸೊ ದ ಪೀಪಲ್ ಹೂ ಸ್ಟೇ ಅರೌಂಡ್ ವಿತ್ ಹಿಮ್ ಇಸ್ ಆಲ್ಸೋ ನಾಟ್ ಗೋಯಿಂಗ್ ಟು ಹೆಲ್ಪ್. ಆ ಥರ ಸೈಕೋಟಿಕ್ ಬಿಹೇವಿಯರ್ ಸಿನಿಮಾದಲ್ಲಿ ನೋಡ್ತೀವಲ್ಲ, ಅಂದರೆ ಸೈಕೋ ಪಾತ್ರಗಳನ್ನು ತುಂಬ ಸಿನಿಮಾಗಳಲ್ಲಿ ಬರೆದಿರ್ತಾರೆ. ರಿಯಲ್ ಲೈಫಲ್ಲಿ ನೀವು ನೋಡಿರ್ತೀರ, ಪ್ರಾಬಬ್ಲಿ ನಾವು ನೋಡಿರೋದು ತುಂಬ ಕಮ್ಮಿ. ಅದು ಅಷ್ಟೇ ರಿಲೇಟಬಲ್ ಆಗಿರುತ್ತಾ? ಅಂದರೆ ಸಿನಿಮಾಗಳಲ್ಲಿ ನಾವು ಸೈಕೋ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ವಿಲನಿಶ್ ಆಗೆಲ್ಲ ತೋರಿಸ್ತಾರಲ್ಲ, ಇನ್ ರಿಯಾಲಿಟಿ ಕೂಡ ಅದೇ ಕ್ಯಾರೆಕ್ಟರಿಸ್ಟಿಕ್ಸ್ ಟ್ರೇಟ್ಸ್ಗಳು ನೀವು ನೋಡುವಂಥ ಪೇಷನ್ಸಲ್ಲೂ ಇರುತ್ತಾ? ಖಂಡಿತ ಸಿನಿಮಾದಲ್ಲಿ ಗ್ಲೋರಿಫೈ ಮಾಡೋಷ್ಟು ಮಟ್ಟಕ್ಕೆ ಇಲ್ಲ. ಐ ಟೋಲ್ಡ್ ಯು ಐ ವರ್ಕ್ಡ್ ಅಟ್ ನಿಮ್ಯಾನ್ಸ್. ಅಲ್ಲಿ ಇದು ಜೈಲ್ ವಾರ್ಡ್ ಅಂತ ಇರುತ್ತೆ. ಇದು ಬಿಟ್ಟು ನಾನು ಮಾಡಿರೋ MD ಚೆನ್ನೈಯಲ್ಲಿ ಮಾಡಿದೆ. ಅಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂತ ಇದೆ, ಕೀಳ್ಪಾಕ್ ಅಂತಾನೆ. ಇಟ್ಸ್ ಅ ಫೇಮಸ್ ಮೆಂಟಲ್ ಹಾಸ್ಪಿಟಲ್, ಆಗ ಬ್ರಿಟಿಷರ್ ಕಾಲದಿಂದ ಇದೆ. ಅಲ್ಲಿ ಎಲ್ಲಾ ತರ ಇರೋದ್ರಲ್ಲೇ ಮೋಸ್ಟ್ ಸೋ ಕಾಲ್ಡ್ ಡೇಂಜರಸ್ ಮೆಂಟಲಿ ಇಲ್ ಪೇಷಂಟ್ಸ್ ಅಂತೆಲ್ಲ ಆಗ್ತಾರೆ. ನಿಜವಾಗ್ಲೂ ಮೆಂಟಲಿ ಇಲ್ ಪೀಪಲ್ ಆರ್ ನಾಟ್ ಅಟ್ ಆಲ್ ಡೇಂಜರಸ್ ಆಸ್ ದೇ ಪೋರ್ಟ್ರೇ ಇನ್ ದ ಸಿನಿಮಾಸ್. ಇನ್ಫ್ಯಾಕ್ಟ್ ನಾರ್ಮಲ್ ಪೀಪಲ್ ಕ್ಯಾನ್ ಬಿ ಮೋರ್ ಡೇಂಜರಸ್. ನಾರ್ಮಲ್ ಪೀಪಲ್ ಇಂದ ಅವ್ರಿಗೆ ತೊಂದರೆಗಳು ಜಾಸ್ತಿ ಆಗ್ಬೋದು. ಡೆಫಿನೆಟ್ಲಿ ದೇ ಆರ್ ನಾಟ್ ಇದು ಅನ್ಲೈಕ್ ದೇ ಆರ್ ಇನ್ ದರ್ ಓನ್ ವರ್ಲ್ಡ್ ಡೆಲ್ಯೂಡೆಡ್ ಅಂಡ್ ಅದರ್ ಥಿಂಗ್ಸ್. ಸೊ ಅಷ್ಟು ಮಟ್ಟಿಗೆ ಡೆಫಿನೆಟ್ಲಿ ಕೆಲವೊಂದು ವ್ಯಕ್ತಿತ್ವ ಪರ್ಸನಾಲಿಟಿಗಳು, ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಡಿಸಾರ್ಡರ್, ಅದು ಮನೋರೋಗನೇ ಅಲ್ಲ, ಅದೊಂದು ವ್ಯಕ್ತಿತ್ವದ ತೊಂದರೆಗಳು. ಅದು ದೇ ಕ್ಯಾನ್ ಟೇಕ್ ಅಪ್ ಡಿಫ್ರೆಂಟ್ ರೋಲ್ಸ್. ಅವರೇ ದೇ ಡೋಂಟ್ ಹ್ಯಾವ್ ದಟ್ ಗಿಲ್ಟ್ ರಿಮೋರ್ಸ್ ಅಂತ ಹೇಳ್ತೀವಿ. ಅವ್ರು ನಮ್ಮ ಮಧ್ಯದಲ್ಲೇ ಜೀವನ ಮಾಡ್ತಾ ಇರ್ತಾರೆ. ಸೊ ವಿ ವೋಂಟ್ ಬಿ ಏಬಲ್ ಟು ನೋ. ಸೊ ಅವರು ಈ ಥರ ಕೊಲೆಗಳು, ಈ ರೇಪು ಅಂಥದ್ದೆಲ್ಲ ಜಾಸ್ತಿ ಅವರಲ್ಲೇ ರಿಪೋರ್ಟ್ ಆಗುತ್ತೆ. ಬಟ್ ದೇ ಟೆಂಡ್ ಟು ಲೀಡ್ ಎ ನಾರ್ಮಲ್ ಲೈಫ್. ಬಟ್ ವಿ ವೋಂಟ್ ಬಿ ಏಬಲ್ ಟು ಬ್ರ್ಯಾಂಡ್ ಮೆಂಟಲಿ ಇಲ್ ಆಸ್ ವೆರಿ ಡೇಂಜರಸ್. ದೇ ಆರ್ ನಾರ್ಮಲ್ ಪೀಪಲ್. ಆ್ಯಂಡ್ ನಾರ್ಮಲಿ ಬೇರೆ ಬೇರೆ ಜನಗಳನ್ನ ತುಂಬ ಜನ ಮೀಟ್ ಮಾಡ್ತಿರ್ತೀರ. ಬಿಹೇವಿಯರಲ್ ಪ್ಯಾಟ್ರನ್ ಒಂದಿರುತ್ತೆ. ಅಂದರೆ ಈಗ ಲೂಸರ್ಸ್ದು ಬಿಹೇವಿಯರ್ ಪ್ಯಾಟ್ರನ್ ಒಂಥರ ಇದ್ದರೆ, ವಿನ್ನರ್ಸ್ದು ಬಿಹೇವಿಯರ್ ಪ್ಯಾಟ್ರನ್ ಒಂಥರ ಇರುತ್ತೆ. ತುಂಬ ಸಕ್ಸಸ್ಫುಲ್ ಪೀಪಲ್ದೇ ಬೇರೆ ಥರನೇ ಇರುತ್ತೆ. ಈಗ ಸಕ್ಸಸ್ಫುಲ್ ಪೀಪಲ್ ಬಿಹೇವಿಯರ್ ಪ್ಯಾಟ್ರನ್ ಅಂತ ನೋಡೋದಾದ್ರೆ ಕಾಮನ್ ಆಗಿ ಕಾಣುವಂತಹ ಎಲಿಮೆಂಟ್ಸ್ ಏನು? ನನಗೆ ಅದು ಅರ್ಥ ಆಗಲಿಲ್ಲ. ಸಕ್ಸಸ್ಫುಲ್, ಲೂಸರ್, ವಿನ್ನರ್ ಅಂತ ಯಾವ ಪರ್ಮನೆಂಟ್ ಪೋಸ್ಟ್ ಅಂತೂ ಏನು ಇಲ್ಲ. ಇಟ್ಸ್ ಆಲ್ ಟೆಂಪ್ರರಿ. ಒನ್ ಲೂಸರ್ ವಿಲ್ ಬಿ ಎ ವಿನ್ನರ್ ಅದರ್ ಡೇ, ದ ವಿನ್ನರ್ ಕ್ಯಾನ್ ಬಿ ಎ ಲೂಸರ್ ಅದರ್ ಡೇ. ಸೊ ಜಸ್ಟ್ ಆ ಟೈಮಲ್ಲಿ ಆ ಟೆಂಪ್ರರಿ ಮೈಂಡ್ ಸೆಟ್ ಹೊಂದ್ಕೊಳ್ತಾರಲ್ಲ, ದಟ್ ಈಸ್ ನಾಟ್ ಕರೆಕ್ಟ್. ಪೀಪಲ್ ಥಿಂಕ್ ದಟ್ ಎವ್ರಿಥಿಂಗ್ ಈಸ್ ಪರ್ಮನೆಂಟ್. ನಾನು ಹಿಂಗೆ ಇಷ್ಟೇ ಅಂತ. ಈಗ ಹೇಳ್ತಾರೆ ಅವ್ರದ್ದೆಲ್ಲ ಸ್ವಂತ ಮನೆ ಇದೆ, ಇವ್ರದ್ದು ಬಾಡಿಗೆ ಇದ್ದಾರೆ. ಡೆಫಿನೆಟ್ಲಿ ನಾವು ತಗೊಳ್ಳೋ ಒಂದು ನಾವು ಉಸಿರಾಡೋದೇ ಟೆಂಪ್ರರಿ ಅಲ್ವಾ? ಇಟ್ಸ್ ದಟ್ ಬ್ರೆತ್ ವಿ ಟೇಕ್ ಇನ್ ಇಸ್ ಆಲ್ಸೋ ಟೆಂಪ್ರರಿ. ಸೊ ಆ ಮೈಂಡ್ ಸೆಟ್ ಇರಬಾರ್ದು. ಎವ್ರಿಥಿಂಗ್ ಶುಡ್ ನಾಟ್ ಬಿ ಟೇಕನ್ ಆಸ್ ಗ್ರಾಂಟೆಡ್. ವಿ ಆರ್ ಜಸ್ಟ್ ಟೆಂಪರರಿ ವಿಸಿಟರ್ ಟು ದ ಅರ್ತ್ ಅಷ್ಟೇ. ಆ ಟೈಮಲ್ಲಿ ನಾವು ಏನು ಸಾಧನೆ ಮಾಡಬೇಕು ವಿತೌಟ್ ಅಫೆಕ್ಟಿಂಗ್ ದಿ ಈಗೋ ಆರ್ ಮೆಂಟಾಲಿಟಿ ಆಫ್ ಅದರ್ಸ್. ಸೊ ಒಬ್ರಿಗೊಬ್ರು ಹೊಂದಾಣಿಕೆಯಿಂದ ನಾವು ಕೆಲಸ ಮಾಡಬೇಕು. ಇತ್ತೀಚೆಗೆ ನೀವು ನೋಡಿರ್ತೀರ, ಈ ಸೂಪರ್ ರಿಚ್ ಅಂದರೆ ಸೂಪರ್ ಹೈ ಕ್ಲಾಸ್ ಅಥವಾ ಸಿಕ್ಕಾಬಟ್ಟೆ ಇಡೀ ವರ್ಲ್ಡಲ್ಲೇ ತುಂಬ ರಿಚೆಸ್ಟ್ ಪೀಪಲ್ಗಳದ್ದು ಒಂದು ಪ್ರಾಬ್ಲಮ್ ಅಥವಾ ವಿಷಯ ಕೇಳಿ ಬರ್ತದೆ, ಎಪ್ಸ್ಟೈನ್ ಫೈಲ್ಸ್ ಅಂತ. ಸೊ ಅದರಲ್ಲಿ ಅವರ ಬಿಹೇವಿಯರಲ್ ಥಾಟ್ಸ್ ಬಗ್ಗೆ ಅಥವಾ ಅವ್ರ ಬಿಹೇವಿಯರ್ಸ್ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇದೆ. ಅಂದರೆ ಎಲ್ಲವೂ ಇರುವಂತಹ ಮನುಷ್ಯನಿಗೆ
ಈ ಥರದ ಸೈಕಾಟಿಕ್ ಬಿಹೇವಿಯರ್ಸ್ಗಳಿದೆಯಾ, ಇದು ಇಟ್ ಈಸ್ ರಿಲೇಟೆಡ್ ಟು ಮೆಂಟಲ್ ಹೆಲ್ತೇನಾ? ಸೊ ಎವ್ರಿಥಿಂಗ್ ಇಸ್ ನಾಟ್ ರಿಲೇಟೆಡ್ ಟು ಮೆಂಟಲ್ ಹೆಲ್ತ್. ಎವ್ರಿ ಪರ್ಸನ್, ಈಗ ನೀವು ಕೇಳಿದ ಪ್ರಶ್ನೆಗೆ ಒಂದು ಉತ್ತರ ಕೊಡಬೇಕಂದ್ರೆ ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ರಿಯಲ್ ಸೆಲ್ಫ್ ಮತ್ತು ವಾಟ್ ದೆ ಪೋರ್ಟ್ರೇಟ್ ಟು ದ ವರ್ಲ್ಡ್. ಈ ಬೇರೆ ಜನಗಳಿಗೆ ಯಾವ ಥರ ಮುಖ ತೋರಿಸ್ತೀವಿ ಮತ್ತು ರಿಯಲ್ ಸೆಲ್ಫ್ ಏನಂತ ಇರುತ್ತೆ. ಸೊ ಅವ್ರದ್ದೇ ಆದಂಥ ಒಂದು ಇನ್ಸ್ಟಿಂಕ್ಟ್ಸ್ ಎಲ್ಲ ಇರುತ್ತೆ. ಸೊ ದಟ್ ಈಸ್ ಕಂಪ್ಲೀಟ್ಲಿ ನಾಟ್ ಪೋರ್ಟ್ರೇಟ್ ಟು ದ ಎಕ್ಸ್ಟರ್ನಲ್ ವರ್ಲ್ಡ್. ಸೊ ಅಂಥದ್ರಲ್ಲಿ ಕೆಲವು ಒಂದು ವ್ಯಕ್ತಿತ್ವ, ಆ್ಯಂಟಿ ಸೋಷಿಯಲ್ ಪರ್ಸನಾಲಿಟಿ ಟ್ರೈಟ್ಸ್ ಅಂತ ಇರ್ತೀವಿ, ದೇ ಟ್ರೈ ಟು ಬಿ ವೆರಿ ಡ್ರಮ್ಯಾಟಿಕ್, ಮ್ಯಾನಿಪುಲೇಟಿವ್ ಆಗಿರ್ತಾರೆ. ಹೊರಗಡೆ ಎಲ್ಲ ದೇ ಟ್ರೈ ಟು ಪೋರ್ಟ್ರೇಟ್ ದೆಮ್ ಸೆಲ್ಫ್ ಆಸ್ ಅ ಗುಡ್ ಪರ್ಸನ್, ಬಟ್ ಒಳಗೊಳಗೆ ದೇ ವಿತೌಟ್ ಗಿಲ್ಟ್, ವಿತೌಟ್ ರಿಮೋರ್ಸ್. ಭಾಳ ಜನ ಈ ಥರ ಕೇಳಿದ್ವಿ, ಹಿಂದೆ ಸ್ವಾಮೀಜಿಗಳಿರಲಿ ಅಥವಾ ಇನ್ನೊಂದು ಪೊಲಿಟಿಷಿಯನ್ಸ್ ಇರಲಿ, ಈ ಥರ ಭಾಳ ರಿಪೋರ್ಟ್ಸ್ ಬರ್ತಾನೆ ಇರುತ್ತೆ. ಸೊ ದೇ ಟೆನ್ ಟು ಬಿಹೇವ್ in a very odd way in a personal ಇದು. ಸೊ ಅಂಥದ್ದು ದಟ್ ಕೈಂಡ್ ಆಫ್ ಪರ್ಸನಾಲಿಟೀಸ್ ಆರ್ ದೇರ್, ಬಟ್ ಈಸ್ ನಾಟ್ ಪ್ರಿಡಾಮಿನೆಂಟ್ಲಿ ಎ ಸೈಕ್ಯಾಟ್ರಿಕ್ ಕಂಡೀಷನ್. ಅದನ್ನು ಒಂದು ವ್ಯಕ್ತಿತ್ವದ ಒಂದು ತೊಂದರೆ ಅಂತ ಹೇಳ್ಬೋದು, ಪರ್ಸನಾಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್. ಆ್ಯಂಡ್ ಡಿಫ್ರೆಂಟ್ ಕ್ಲಾಸ್ ಆಫ್ ಎಕನಾಮಿಕಲ್ ಕ್ಲಾಸ್ಗಳನ್ನ ಡಿವೈಡ್ ಮಾಡೋದಾದರೆ, ಒಂದು ಹೈ ಕ್ಲಾಸ್, ಒಂದು ಮಿಡಲ್ ಕ್ಲಾಸ್ ಅಥವಾ ಲೋಯರ್ ಕ್ಲಾಸ್ ಅಂತ ಯೋಚನೆ ಮಾಡಿದ್ರೆ ಇಲ್ಲಾಗುವಂತಹ ಮೇಜರ್ ಮೆಂಟಲ್ ಪ್ರಾಬ್ಲಮ್ಸ್ ಏನು? ನೀವು ಕಾಮನ್ ಆಗಿ ನೋಡ್ತಿರುವಂತಹ ಮೆಂಟಲ್ ಪ್ರಾಬ್ಲಮ್ಸ್? ಓಕೆ, ಸಿ ಒಂದು ಲೋ ಇನ್ಕಮ್ ಅವ್ರ ಲೋಯರ್ ಮಿಡಲ್ ಕ್ಲಾಸ್ ಇರಲಿ ಅಥವಾ ಲೋಯರ್ ಸೋಷಿಯೋ ಎಕನಾಮಿಕ್ ಸ್ಟೇಟಸಲ್ಲಿ ಜಾಸ್ತಿ ನಾವು ನೋಡ್ತಾ ಇರೋದು ಅಡಿಕ್ಷನ್ಸ್. ಎಸ್ಪೆಷಲಿ ನಮ್ಮ ಬೆಂಗಳೂರು ಅರ್ಬನ್ ಸ್ಲಮ್ಸಲ್ಲಂತೂ ನಾವು ನೋಡ್ತಾ ಇರ್ತೀವಿ, ಅಡಿಕ್ಷನ್ ಜಾಸ್ತಿ ಇದೆ. ಪೇರೆಂಟಲ್ ಸೂಪರ್ವಿಷನ್ ಇರಲ್ಲ, ಫಿನಾನ್ಷಿಯಲ್ ಸಪೋರ್ಟ್ ಇಲ್ದಿರೋ ಕಾರಣ ಪ್ರತಿಯೊಬ್ಬರು ಕೆಲಸಕ್ಕೆ ಹೋಗಲೇಬೇಕು. ಸೊ ಚಿಲ್ಡ್ರನ್ಸ್ನ ಮಾನಿಟರ್ ಮಾಡೋಕ್ಕಾಗಲ್ಲ. ಸೊ ಅಂಥವ್ರು ದೇ ಗೆಟ್ ಇನ್ ಟು ಲಾಡ್ ಆಫ್ ಅಡಿಕ್ಷನ್ಸು. ಮತ್ತು ಸ್ಲಮ್ ಪಾಪ್ಯುಲೇಷನ್ಸಲ್ಲಿ ಜಾಸ್ತಿ ನಾವು ನೋಡಿರೋದು ಇತ್ತೀಚೆಗೆ ಈ ಕಾಪಿ ಕ್ಯಾಟ್ ಸೂಸೈಡ್ ಅಂತ. ಒಬ್ಬ ಹುಡುಗ ಸೂಸೈಡ್ ಮಾಡ್ಕೊಂಡು ಇನ್ನೊಬ್ರು ಅದೇ ಥರ ಪ್ಯಾಟರ್ನಲ್ಲಿ ಇನ್ನೊಂದಷ್ಟು ಇದರಲ್ಲಿ, ಬಿಕಾಸ್ ಅದನ್ನು ಸೂಸೈಡ್ನು ಗ್ಲೋರಿಫೈ ಮಾಡ್ತಾ ಇರುತ್ತೆ ಮೀಡಿಯಾ ಆಗಲಿ ಅಥವಾ ಇನ್ನೊಂದು ಇದಾಗಲಿ, ಫ್ರೆಂಡ್ಸು ದೊಡ್ಡ ಬ್ಯಾನರ್ಸು ಕಟ್ಔಟ್ಸ್ ಎಲ್ಲ ಅಟೆನ್ಷನ್ಗೋಸ್ಕರ, ಅಟೆನ್ಷನ್ ಸೀಕಿಂಗ್. ಸೊ ಎಲ್ಲೋ ಒಂದು ಕಡೆ ಆ ಒಂದು ಥರದಲ್ಲಿ ಡಿಪ್ರೆಷನ್ ಇರುತ್ತೆ. ಹೈಯರ್ ಮಿಡಲ್ ಕ್ಲಾಸಲ್ಲಿ ದೇ ಗೆಟ್ ಇಂಟು ದೇರ್ ಓನ್ ಇದು ಲೋನ್ಲಿನೆಸ್ ಜಾಸ್ತಿ ಇರುತ್ತೆ, ಬರ್ಡನ್. ಇವಾಗ ದೊಡ್ಡ ನಾನು ಮಲ್ಲೇಶ್ವರಂ ಅಂತ ಒಂದು ಏರಿಯಾದಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಅಲ್ಲಿ ಕೆಲವ್ರು ನಾವು ನೋಡೋದಂದರೆ ಸುತ್ತಮುತ್ತ ಇರೋದೆಲ್ಲ ಪೇಷಂಟ್ಸ್ ಪ್ರಿಡಾಮಿನೆಂಟ್ಲಿ ಎಲ್ಡರ್ಲಿ ಕ್ಲಾಸ್, ಜೀರಿಯಾಟ್ರಿಕ್ ಪೇಷಂಟ್ಸ್ ಅಂತ ಹೇಳ್ತೀವಿ. ತಂದೆ ತಾಯಿ ಬರ್ತಾರೆ, ಮಕ್ಕಳನ್ನ ಕಷ್ಟಪಟ್ಟು ಓದಿಸಿರ್ತಾರೆ, ಎಲ್ಲ ಮುಗೀತು, ಎಜುಕೇಷನ್ ಆಯಿತು, US ಅಲ್ಲೂ ಕೆನಡಾನಲ್ಲೂ ಜರ್ಮನಿಯಲ್ಲೂ ಸೆಟ್ಲ್ ಆಗಿರ್ತಾರೆ. ಮತ್ತು ಅಲ್ಲಿಂದ ಬಿಟ್ಟು ಬರೋದಕ್ಕೆ ಅವ್ರಿಗೆ ಆಗಲ್ಲ. ಸೊ ಜಾಸ್ತಿ ಈ ಥರ ಸೋ ಕಾಲ್ಡ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್, ದೇ ಗೆಟ್ ಇನ್ ಟು ದಟ್ ಎಂಪ್ಟಿನೆಸ್ ಸಿಂಡ್ರೋಮ್ ಅಂತ. ಗೂಡು ಖಾಲಿ ಇರುತ್ತೆ. ಸೊ ದೇ ಹ್ಯಾವ್ ದಟ್ ಲೋನ್ಲಿನೆಸ್, ವಾಟ್ ಹ್ಯಾಪನ್ಸ್ ಟು ಮೀ ನೆಕ್ಸ್ಟ್, ಎಕ್ಸಿಸ್ಟೆನ್ಷಿಯಲ್ ಫಿಯರ್ಸು, ಒಂಥರ ಇನ್ಸೆಕ್ಯೂರ್ಡ್ ಫೀಲಿಂಗ್. ಒಂದು ಹುಷಾರು ತಪ್ಪಿದ್ರು ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಬರಕ್ಕೆ ಹೋಗೋಕ್ಕೆ ಜೊತೆಗಿರಲ್ಲ. ಸೊ ಈ ಥರದಲ್ಲಿ ಎಕ್ಸ್ಟ್ರೀಮ್ಸ್ ನೋಡ್ತಾ ಇರ್ತೀವಿ. ಮಿಡಲ್ ಕ್ಲಾಸಲ್ಲಿ ಜಾಸ್ತಿ ನಾವು ನೋಡೋದು ತೀರಾ ಕಂಪ್ಯಾರಿಸನ್. ದೇ ನೆವರ್ ಟೆಂಡ್ ಟು ಲೀಡ್ ದೇರ್ ಲೈಫ್ ಆಫ್ ದೇರ್ ಓನ್. ಅವ್ರ ಬದುಕು, ಅವ್ರ ಬಾಳು ಬೇರೆಯವ್ರನ್ನ ಸಮಾಧಾನ ಮಾಡೋಕ್ಕೆ ಹೋಗ್ತಾ ಇರತ್ತೆ. ಸೊ ದೇ ನೆವರ್ ಲೀವ್ ದೇರ್ ಲೈಫ್, ದೇ ಟ್ರೈ ಟು ಪ್ಲೀಸ್ ದ ಸೊಸೈಟಿ. ಸೊ ಅದರಿಂದ ತೀರಾ ಅದರಿಂದ ಆಂಗ್ಸೈಟಿ ಜಾಸ್ತಿ, ಡಿಪ್ರೆಷನ್ ಜಾಸ್ತಿ, ಮಿಕ್ಸ್ಡ್ ಆಗಿ ಸಮಸ್ಯೆಗಳು ಜಾಸ್ತಿ ಕಂಡು ಬರ್ತಾ ಇರುತ್ತೆ. ಸೊ ಈಗ ಒಂದು ಕ್ವಿಕ್ ಫೈರ್ ರೌಂಡ್ ತೊಗೊಂಬಂದಿದ್ದೀನಿ. ಸೊ ದಿಸ್ ವಿಲ್ ಬಿ ಲೈಕ್ ಎ ರ್ಯಾಪಿಡ್ ಫೈರ್, ಯು ಕ್ಯಾನ್ ಕಾಲ್ ಇಟ್ ಆಸ್. ಸೊ ಇದರಲ್ಲಿ 3 ಹ್ಯಾಬಿಟ್ಸನ್ನು ಟು ಕೀಪ್ ಮೆಂಟಲ್ ಹೆಲ್ತ್ ಬೆಟರ್ ನೀವು ಸಜೆಸ್ಟ್ ಮಾಡ್ತೀರಾ ಅಂದರೆ ಏನು? ಸ್ಲೀಪ್, ಫಸ್ಟ್ ಸ್ಲೀಪ್, ಪ್ರಾಪರ್ ಸ್ಲೀಪ್ ಮತ್ತು ನಾರ್ಮಲ್ ರೂಟೀನ್ ಇರಬೇಕು ಪ್ರತಿನಿತ್ಯ. ಅವರ್ ಬಾಡಿ ಆ್ಯಂಡ್ ಮೈಂಡ್ ಲೈಕ್ಸ್ ದ ರೆಗ್ಯುಲರ್ ರೂಟೀನ್. ಒಂದು ರೂಟೀನ್ ಇರಲೇಬೇಕು. ರೂಟೀನ್ ಎಷ್ಟು ಗಂಟೆಗೆ ಎದ್ದೊಳ್ದೆ, ಎಷ್ಟು ಗಂಟೆ ಮಲಗಿದೆ, ಸೊ ಆ ರೂಟೀನ್ ಇರಲೇಬೇಕು. ಮತ್ತು ಟಾಕಿಂಗ್ ಔಟ್ ಅಬೌಟ್ ದ ಪ್ರಾಬ್ಲಮ್. ಸೊ ಅದೇನೆ, ಇಟ್ಸ್ ಓಕೆ ಟು ಬಿ ನಾಟ್ ಓಕೆ. ವಿ ಆರ್ ಆಲ್ ಹ್ಯೂಮನ್ಸ್, ವಿ ಆರ್ ಆಲ್ ಗೋ ಥ್ರೂ ಇಮೋಷನ್ಸ್. ಡಾಕ್ಟ್ರ್ ಆಗಿ, ಸೈಕ್ಯಾಟ್ರಿಸ್ಟ್ ಆಗಿ ನನಗೆ ಒತ್ತಡ ಆಗಲ್ಲ ಅಂತಿಲ್ಲ, ಐ ಟು ಗೋ ಥ್ರೂ, ಬಟ್ ಸಮ್ ವಿ ನೀಡ್ ಟು ಅಕ್ಸೆಪ್ಟ್ ದಟ್ ಇಟ್ಸ್ ಓಕೆ ಟು ಬಿ ನಾಟ್ ಓಕೆ. ಎಲ್ಲ ಟೈಮು ಖುಷಿಯಾಗಿ ಸಂತೋಷವಾಗಿ ಇರೋಕ್ಕಾಗಲ್ಲ. ಸೊ ವೆನ್ ಎವರ್ ಯು ಫೀಲ್ ನಾಟ್ ಓಕೆ, ಯು ನೀಡ್ ಟು ಟಾಕ್ ಔಟ್. ಸೊ 3 ಥಿಂಗ್ಸ್: ಸ್ಲೀಪ್, ನಾರ್ಮಲ್ ರೂಟೀನ್, ಮತ್ತು ಟಾಕಿಂಗ್ ಅಬೌಟ್ ದ ಪ್ರಾಬ್ಲಮ್. ಆ ನಾರ್ಮಲ್ ರೂಟೀನ್ನ ಬ್ರೇಕ್ ಮಾಡಿದೆ ಹೈ ಅಂತ ತುಂಬ ಜನಕ್ಕೆ ಅನ್ಸುತ್ತೆ. ದಟ್ಸ್ ಬಾಡಿ ಡಸಂಟ್ ಲೈಕ್ ಇಟ್. ದ ಫಿಸಿಯೋಲಾಜಿಕಲ್ ಸಿಸ್ಟಮ್ ಇಸ್ ಲೈಕ್ ದಟ್. ರೂಟೀನ್ ಒಂದೇ ಥರ ಇದ್ದರೆ ಬಾಡಿ ಅಡ್ಯಾಪ್ಟೇಷನು, ಬಾಡಿ ರಿಸೈಲೆನ್ಸು ಚೆನ್ನಾಗಿರುತ್ತೆ. 3 ಥಿಂಗ್ಸ್ ಟು ಅವಾಯ್ಡ್ ಇನ್ ಡೇ ಲೈಫ್. ಯಾವುದನ್ನಾರು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ನಮ್ಮ ಮೆಂಟಲ್ ಹೆಲ್ತ್ಗೆ? ಸೆಲ್ಫ್ ಕಂಪ್ಯಾರಿಸನ್. ಸೊ ತೀರಾ ಕಂಪೇರ್ ಮಾಡ್ತಾ ಇದ್ರೆ ವಿ ವಿಲ್ ನೆವರ್ ಬಿ ಹ್ಯಾಪಿ. ಸೊ ಅಲ್ಟಿಮೇಟ್ಲಿ ಇಟ್ಸ್ ಅವರ್ ಪೀಸ್ ಆಫ್ ಮೈಂಡ್ ವಿಚ್ ಮ್ಯಾಟರ್ಸ್. ಸೊ ಎಷ್ಟೋ ಕೋಟಿ ರೂಪಾಯಿ, ಎಷ್ಟು ಒಳ್ಳೆ ಮನೆ ಬಂಗ್ಲೋ ಇದ್ರೂ ನಮಗೆ ನೆಮ್ಮದಿ ಇಲ್ಲ ಅಂದರೆ ಅದು ಇದಾಗಲ್ಲ. ಸೊ ಸೆಲ್ಫ್ ಕಂಪ್ಯಾರಿಸನ್ ಮಾಡಬಾರ್ದು. ತೃಪ್ತಿ ಜಾಸ್ತಿ ಆದ್ರೇ ಕಾಯಿಲೆಗಳು ಜಾಸ್ತಿ ಆಗ್ತಾ ಇರತ್ತೆ. ಸೊ ಅದೊಂದು. ಮತ್ತು ಪ್ರತಿನಿತ್ಯ ಎಕ್ಸರ್ಸೈಸ್ ಇಸ್ ಡೆಫಿನೆಟ್. ಸಾರಿ, ಯುವರ್ ಕ್ವಶನ್ ವಾಸ್ ಅವಾಯ್ಡಿಂಗ್. ಓಕೆ, ಒಂದು ಸೆಲ್ಫ್ ಕಂಪ್ಯಾರಿಸನ್, ಎಕ್ಸೆಸಿವ್ ಸೋಷಿಯಲ್ ಮೀಡಿಯಾ ಯೂಸು, ಸೊ ಅದನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ.
ಮತ್ತು ಎಕ್ಸೆಸಿವ್ ಯೂಸ್ ಆಫ್ ಎನಿ ಸಬ್ಸ್ಟೆನ್ಸಸ್. ಓಕೆ. ಅದು ಶುರು ಮಾಡಿಲ್ಲ ಅಂದರೆ ಒಳ್ಳೆಯದು, ಮಾಡಲೇಬಾರ್ದು. ಸೊ ಇಟ್ ಡಸಂಟ್ ಹೆಲ್ಪ್, ಇಟ್ ಡಸಂಟ್ ಹೀಲ್. ದೇರ್ ಆರ್ ನೋ ಸ್ಟಡೀಸ್ ಸೇಯಿಂಗ್ ದಟ್ ರೆಡ್ ವೈನ್ ಇಸ್ ಗುಡ್ ಫಾರ್ ಹೆಲ್ತ್. ಖಂಡಿತ ಇಲ್ಲ. ಸೊ ಅವಾಯ್ಡ್, ನಿಮ್ಗೆ ಅಭ್ಯಾಸ ಆಗಿದ್ರೆ ಟ್ರೈ ಟು ಲಿಮಿಟ್ ಇಟ್, ಡೋಂಟ್ ಟ್ರೈ ಟು ಯೂಸ್ ಇಟ್ ಆಸ್ ಎ ಕೋಪಿಂಗ್ ಮೆಕ್ಯಾನಿಸಮ್. ಓಕೆ. ಓಕೆ. 3 ಸೈನ್ಸ್ ನಾನು ಒಬ್ಬ ಸೈಕ್ಯಾಟ್ರಿಸ್ಟನ್ನ ಮೀಟ್ ಮಾಡಬೇಕು ಅಂತ ತಗೊಳ್ಳುವಂತಹ ಪ್ರೋಟೋಕಾಲ್ಗೆ. ಸೊ ಒಂದು, ವೆನ್ ಇಟ್ ಈಸ್ ಬಿಯಾಂಡ್ ಯುವರ್ ಕೋಪಿಂಗ್ ಎಬಿಲಿಟೀಸ್, ಒಂದು ಮಟ್ಟಿಗೆ ನಾನು ಟ್ರೈ ಮಾಡಿದ್ದೀನಿ ಎಲ್ಲ, ಇನ್ಸ್ಪೈಟ್ ಆಫ್ ದಟ್ ಐ ಆಮ್ ಅನ್ಏಬಲ್ ಟು ಕಮ್ ಔಟ್ ಆಫ್ ದಟ್ ಲೋ ಮೂಡ್. ಬೇಜಾರು, ಹೆಚ್ಚು ಬೇಜಾರು ಕಂಟಿನ್ಯೂ 2 ವಾರ ಸತತವಾಗಿ ಇದ್ದರೆ, ಸೊ ಅದೊಂದು. ಮತ್ತು ಆಸಕ್ತಿಗಳನ್ನ ಕಳ್ಕೊಳ್ಳೋದು, ಮತ್ತು ಸೂಸೈಡಲ್ ಥಾಟ್ಸ್ ಅಥವಾ ಸೆಲ್ಫ್ ಹಾರ್ಮ್ ಥಾಟ್ಸ್ ಬಂದರೆ ಖಂಡಿತ ನೀವು ಸೈಕ್ಯಾಟ್ರಿಸ್ಟ್ನ ಭೇಟಿ ಆಗಲೇಬೇಕು. ಓಕೆ. 3 ಟಿಪ್ಸ್ಗಳು ಪೇರೆಂಟ್ಸ್ ಕೊಡಬೇಕಾಗಿರೋದು ಟೀನೇಜರ್ಸ್ ಅಥವಾ ಕಿಡ್ಸ್ ಬಗ್ಗೆ ಯೋಚನೆ ಮಾಡಿ, ಕಿಡ್ಸ್ ಬಗ್ಗೆ ಕಂಪೇರ್ ಮಾಡಿಕೊಂಡು. ಓಕೆ. ಪೇರೆಂಟ್ ಶುಡ್ ಬಿ ನಾನ್ ಜಡ್ಜ್ಮೆಂಟಲ್. ಸೊ ಪೇರೆಂಟ್ ಶುಡ್ ನಾಟ್ ಕರೆಕ್ಟ್ ದ ಚೈಲ್ಡ್ ಬಟ್ ಕನೆಕ್ಟ್ ಟು ದ ಚೈಲ್ಡ್ ಅಂತ ಹೇಳ್ತೀನಿ. ಟ್ರೈಯಿಂಗ್ ಟು ಕನೆಕ್ಟ್ ಟು ದ ಚೈಲ್ಡ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್. ಆ್ಯಂಡ್ ಪೇರೆಂಟ್ಸ್, ದ ಚಿಲ್ಡ್ರನ್ಸ್ ಡೋಂಟ್ ಲಿಸನ್ ಟು ವಾಟ್ ಯು ಸೇ ಆಸ್ ಎ ಪೇರೆಂಟ್. ದೇ ರೆಪ್ಲಿಕೇಟ್ ಯು, ಅಂದರೆ ದೇ ರಿಫ್ಲೆಕ್ಟ್ ಯು. ಸೊ ತಂದೆ ತಾಯಿ ಹೇಗೆ ನಡ್ಕೊಳ್ತಾರೋ ಅವರ ರಿಫ್ಲೆಕ್ಷನೇ ಮಕ್ಕಳು. ಸೊ ನಾನು ಮೊಬೈಲ್ ಇಟ್ಕೊಂಡು ನನ್ನ ಮಗನಿಗೆ ಮೊಬೈಲ್ ಯೂಸ್ ಮಾಡಬೇಡ ಅಂದರೆ ಆಗಲ್ಲ. ಸೊ ಸಮ್ವೇರ್ ಯು ನೀಡ್ ಟು ಬಿ ಎ ರೋಲ್ ಮಾಡೆಲ್ ಟು ದ ಚಿಲ್ಡ್ರನ್. ಸೊ ದೀಸ್ 3 ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. 3 ಕಾಮನ್ ಮಿತ್ ಅಥವಾ ಮೂಢನಂಬಿಕೆಗಳು ಸೈಕ್ಯಾಟ್ರಿಸ್ಟ್ ಅಥವಾ ಮೆಂಟಲ್ ಹೆಲ್ತ್ ಬಗ್ಗೆ ಇರೋದು. ಸೊ ಫಸ್ಟ್ ದೊಡ್ಡ ಮಿತ್ ನನ್ನ ಪ್ರಾಕ್ಟೀಸಲ್ಲಿ ನೋಡಿರೋದು, ಮೆಡಿಕೇಷನ್ಸ್ ಆರ್ ಅಡಿಕ್ಟಿವ್. ಡೆಫಿನೆಟ್ಲಿ ನಾಟ್. ಮೆಡಿಕೇಷನ್ಸ್ ಆರ್ ನಾಟ್ ಅಡಿಕ್ಟಿವ್ ಆ್ಯಂಡ್ ಮೆಡಿಕೇಷನ್ಸ್ ಆರ್ ಲೈಫ್ ಲಾಂಗ್ ಅಂತ ಅಂದ್ಕೊಳ್ತಾರೆ. ಖಂಡಿತ ಅಲ್ಲ. ಬೇಗ ಅದನ್ನು ಐಡೆಂಟಿಫೈ ಮಾಡಿದರೆ ಬೇಗ ಚಿಕಿತ್ಸೆ ಕೊಟ್ಟು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸ್ಬೋದು. ಈಗ BP ಶುಗರ್ ಲೈಫ್ ಲಾಂಗ್ ಎಷ್ಟೋ ಜನಕ್ಕೆ ಬೇಕಾಗುತ್ತೆ. ಮೆಂಟಲ್ ಹೆಲ್ತ್ ಡ್ರಗ್ಸು ಖಂಡಿತ ಲೈಫ್ ಲಾಂಗ್ ಬೇಕಾಗಲ್ಲ, ಸ್ವಲ್ಪ ದಿನ ಕೊಟ್ಟು ಅದನ್ನು ಸ್ಟಾಪ್ ಮಾಡ್ಬೋದು. ಮತ್ತು ಇನ್ನೊಂದು, ಪೀಪಲ್ ಥಿಂಕ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಆರ್ ವೀಕ್ನೆಸ್. ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಖಂಡಿತ ಅಲ್ಲ. ಮೆಂಟಲ್ ಹೆಲ್ತ್ ಈಸ್ ನಾಟ್ ಎ ವೀಕ್ನೆಸ್, ಇಟ್ ಈಸ್ ನಾಟ್ ಎನ್ ಆ್ಯಟಿಟ್ಯೂಡ್, ಇಟ್ ಈಸ್ ನಾಟ್ ಸಮಥಿಂಗ್ ಬೈ ಚಾಯ್ಸ್. ಯು ಕೆನಾಟ್ ಸ್ನ್ಯಾಪ್ ಔಟ್ ಆಫ್ ದ ಪ್ರಾಬ್ಲಮ್ ಅನ್ಲೆಸ್ ಅಂಟಲ್ ಯು ನೀಡ್ ಎ ಪ್ರಾಪರ್ ಟ್ರೀಟ್ಮೆಂಟ್. ಈಗ ದೇಹಕ್ಕೆ ಹೇಗೆ ಲಿವರ್ ಸಮಸ್ಯೆ ಆದರೆ ಜಾಂಡೀಸ್ ಬರುತ್ತೆ, ಅದೇ ಥರ ಬ್ರೈನ್ಗೆ ಸಮಸ್ಯೆ ಆದರೆ ಡಿಪ್ರೆಷನು ಅಥವಾ ಇನ್ನೊಂದು ಮಾನಸಿಕ ಕಾಯಿಲೆಗಳು ಬರುತ್ತೆ. ಸೊ ಈಗ ಲಿವರ್ಗೆ ಸಮಸ್ಯೆ ಆಗಿರುವಾಗ ಮೆಡಿಕಲಿ ನಾವು ಹೇಗೆ ಅಡ್ರೆಸ್ ಮಾಡ್ತೀವಿ, ಇದನ್ನು ನಾವು ಮೆಡಿಕಲಿ ಅಡ್ರೆಸ್ ಮಾಡಬೇಕಾಗತ್ತೆ. ಸೊ ಮೆಂಟಲ್ ಹೆಲ್ತ್ ಈಸ್ ನಾಟ್ ಎ ವೀಕ್ನೆಸ್ ಆರ್ ಇಟ್ ಈಸ್ ನಾಟ್ ಸಮಥಿಂಗ್ ಬೈ ಚಾಯ್ಸ್. ಇಟ್ ನೀಡ್ಸ್ ಟು ಬಿ ಅಡ್ರೆಸ್ ಆಸ್ ಎ ಮೆಡಿಕಲ್ ಇಲ್ನೆಸ್ ರಾದರ್ ದೆನ್ ಸಮಥಿಂಗ್ ಔಟ್ ಆಫ್ ದ ಬಾಡಿ. ಆಸ್ ಎ ಡಾಕ್ಟರ್, ನೀವು ಮೆಂಟಲ್ ಹೆಲ್ತ್ ಟ್ರೀಟ್ ಮಾಡ್ಬೇಕಾದ್ರೆ ತಾಳ್ಮೆ ಕಳ್ಕೊಳ್ಳೋದು ಯಾವಾಗ? ಸಿ, ಐ ಆಮ್ ಆಲ್ಸೋ ಅನ್ ಹ್ಯೂಮನ್, ಸೊ ಇಮೋಷನ್ಸ್ ಇರುತ್ತೆ. ಸೊ ವಿ ಆಲ್ಸೋ ಗೋ ಥ್ರೂ ಎಕ್ಸ್ಟ್ರೀಮ್ಸ್ ಆಫ್ ಇದು. ಕೆಲವು ಸತಿ ಕನ್ಸಲ್ಟೇಷನ್ ಅವರ್ಸ್ ತುಂಬ ಪ್ರೊಲಾಂಗ್ ಆಗ್ತಾ ಇದ್ರೆ, ಇಫ್ ದ ಪೇಷಂಟ್ ಗಿವ್ ಸಮ್ ಇರ್ರಿಲೆವೆಂಟ್ ಇನ್ಫಾರ್ಮೇಷನ್, ನಾವು ಆದಷ್ಟು ವಿ ಟ್ರೈ ಟು ಕಟ್ ಶಾರ್ಟ್ ಇಟ್ ಆ್ಯಂಡ್ ಟೇಕ್ ದ ರಿಲೆವೆಂಟ್ ಇನ್ಫಾರ್ಮೇಷನ್ ವಿಚ್ ಇಸ್ ರಿಲೆವೆಂಟ್ ಟು ದ ಟ್ರೀಟ್ಮೆಂಟ್. ತೀರಾ ಅನ್ರಿಲೆವೆಂಟ್ ಇನ್ಫಾರ್ಮೇಷನ್, ಟೂ ಮಚ್ ಆಫ್ ಇದು ಆದರೆ ಡೆಫಿನೆಟ್ಲಿ ಪೇಷಂಟ್ ಸ್ವಲ್ಪ ಇದಾಗತ್ತೆ. ಓಕೆ. ಇಂಟ್ರೆಸ್ಟಿಂಗ್ ಕೇಸ್ ಇದುವರೆಗೂ ನೀವು ಸಾಲ್ವ್ ಮಾಡಿರೋದು, ಸ್ಟಿಲ್ ಯು ಆರ್ ಪ್ರೌಡ್ ಆಫ್? See, there's nothing like, it's not I'm not practicing forensic psychiatry, so ಅಂತ ಇದು ಮಾಡೋ ಥರ ಇದಿಲ್ಲ. ಟ್ರೀಟ್ಮೆಂಟ್ ವೈಸ್ ದೆರ್ ಆರ್ ಮೆನಿ ಟು ಸೇ ದಟ್. ಸೊ ಒಂದು ಆಟೋದವನು ನನ್ನ ಲೈಫಲ್ಲಿ ನನಗೆ ಐ ಫೀಲ್ ವೆರಿ ಹ್ಯಾಪಿ. ಈ ಆಟೋದವನಿಗೆ ಒಂದು ಗೀಳು ರೋಗ. ಆ ಗೀಳು ಏನಂದರೆ, ಎಲ್ಲಿ ದೇವ್ರು ನೋಡಿದ ತಕ್ಷಣ ದೇವ್ರಿಗೆ ಕೈ ಮುಗಿಬೇಕು, ನಾವು ಜೋಬಲ್ ಪಾಕೆಟಲ್ಲಿ ಎಷ್ಟು ದುಡ್ಡಿದೆ ಆ ದುಡ್ಡು ಅಲ್ಲಿ ಕಾಣಿಕೆಯಾಗಿ ಹಾಕಬೇಕು. ಹಾಕ್ಲಿಲ್ಲ ಅಂದರೆ ನನಗೇನಾದರೂ ಆಗುತ್ತೆ ಅಥವಾ ನನ್ನ ಮನೆಯವ್ರಿಗೆ, ನನ್ನ ಮಕ್ಕಳಿಗೆ ಏನೋ ಒಂದು ಕಡೆ ಏನೋ ತೊಂದರೆ ಆಗುತ್ತೆ, ಅವ್ರು ಉಳಿಯಲ್ಲ ಅನ್ನೋದು ಒಂದು ಗೀಳು, OCD ಅಂತ ಹೇಳ್ತೀವಿ. ಸೊ ಏನಾಯಿತು, ಅವ್ನು ಎಷ್ಟೇ ಸಂಪಾದನೆ ಮಾಡಿದ್ರು ಏನೇ ಮಾಡಿದ್ರು, ನಮ್ಮ ಬೆಂಗಳೂರಲ್ಲಿ ಅಂತೂ ರೋಡ್ಗೆ ದೇವ್ರು ಕಾಣಿಸ್ಕೊಳ್ತಾರೆ, ಎಲ್ಲೂ ಕಡಿಮೆ ಇಲ್ಲ. ಸೊ ಎಲ್ಲಿ ದೇವ್ರು ನೋಡಿದ ತಕ್ಷಣ ಇನ್ವೇರಿಯಬಲಿ ಯಾಸ್ಟು ಒಂದು ಕಿಲೋಮೀಟರ್ ದೂರ ಹೋಗಿದ್ರೆ ಒಂದು ಯೂಟರ್ನ್ ಮಾಡ್ಕೊಂಡು ಬಂದು ಅಲ್ಲಿ ದೇವ್ರಿಗೆ ನಮಸ್ಕಾರ ಮಾಡಿ ಪಾಕೆಟೆಲ್ಲ ದುಡ್ಡೆಲ್ಲ ಹಾಕಬೇಕು. ಮನೆಯಲ್ಲಿ ಇದನ್ನ ಹೇಳೋಕ್ಕೂ ಆಗ್ತಾ ಇಲ್ಲ, ಈ ಕಡೆ ನುಂಗಕ್ಕೂ ಆಗ್ತಾ ಇಲ್ಲ, ಅವ್ನ ಸಮಸ್ಯೆ ಇದನ್ನು ನಂಬೋದು ಇಲ್ಲ ಭಾಳ ಜನ. ಸೊ ವೈಫ್ ಥಾಟ್ ದಟ್ ಈಸ್ ಇನ್ ಟು ಸಮ್ ಅದರ್ ಅಫೇರ್, ಬೇರೆ ಯಾರನ್ನೂ ಇಟ್ಕೊಂಡಿದ್ದಾನೆ, ಸೊ ಎಲ್ಲ ದುಡ್ಡು ಅಲ್ಲಿ ಖರ್ಚು ಮಾಡ್ತಾನೆ, ನನಗೇನು ಕೊಡ್ತಾ ಇಲ್ಲ ಅಂತ. ಸೊ ಕೊನೆಗೆ ಬೈ ದ ಟೈಮ್ ಎಲ್ಲೆಲ್ಲೋ ಹೋಗಿ ಒಂದು ಕಡೆ ಇನ್ನೊಬ್ರು ಮೆಡಿಕಲ್ ಆಫೀಸರ್ ನಮಗೆ ರೆಫರ್ ಮಾಡಿ ಬಂದಾದಮೇಲೆ ದೆನ್ ಐ ಎಕ್ಸ್ಪ್ಲೇನ್ ದ ಫ್ಯಾಮಿಲಿ, ಇದೊಂದು ಗೀಳು ರೋಗ, ಈ OCDನ ನಾವು ಚಿಕಿತ್ಸೆ ಮಾಡ್ಬೋದು ಅಂತ ಹೇಳಿ ಕ್ರಮೇಣ ಮೆಡಿಸಿನ್ಸ್ ಕೊಟ್ಟು ಒಂದು ಕಾಗ್ನೇಟಿವ್ ಬಿಹೇವಿಯರ್ ಥೆರಪಿ ಅಂತ ಒಂದು ಥೆರಪಿನ ಸ್ಟಾರ್ಟ್ ಮಾಡಿದ್ವಿ. ವೇರಿಯಸ್ ಥಾಟ್ಸ್, ಇಮೋಷನ್ಸ್, ಈ ಆ್ಯಕ್ಷನ್ಸ್ ಮಾಡತ್ತಲ್ಲ, ಈ ಒಂದು ಥಾಟ್ ಬರುತ್ತೆ, ಅದರಿಂದ ಒಂದು ಎಮೋಷನ್ ನೆಗೆಟಿವ್. ಒಂದು ಈ ಥಾಟ್ ಅಂದರೆ, ಈಗ ನಾನು ಮಾಡಿಲ್ಲ ಅಂದರೆ ನನ್ನ ಮನೆಯವ್ರಿಗೇನೋ ತೊಂದರೆ ಆಗೋದು, ಇಮೋಷನ್ಸು ಭಯ ಆಗೋದು, ಆ ಇಮೋಷನ್ಸಿಂದ ಆ್ಯಕ್ಷನ್ಸು, ಪಾಕೆಟ್ ಎಲ್ಲರದ್ದು ಅಷ್ಟು ದುಡ್ಡು ಅಲ್ಲಿ ಹಾಕಲೇಬೇಕು. ಸೊ ಈ ಸೈಕಲ್ನ ಬ್ರೇಕ್ ಮಾಡೋಕ್ಕೆ ಒಂದು ಥೆರಪಿ ಥರ ಇನಿಷಿಯೇಟ್ ಮಾಡಿ ಸತತವಾಗಿ ಒಂದು 2 to 3 months ಫಾಲೋ ಅಪ್ ಮಾಡಿ ಒಳ್ಳೆ ರಿಕವರಿ ಆಗಿ, ಅದಾದಮೇಲೆ ಫ್ಯಾಮಿಲಿ ಈಸ್ ಆಲ್ಸೋ ವೆರಿ ಹ್ಯಾಪಿ, ಈಸ್ ಆಲ್ಸೋ ವೆರಿ ಹ್ಯಾಪಿ. ಈಗ ರ್ಯಾಷನಲ್ ಥಿಂಕಿಂಗ್ ಬಂದಿದೆ, ಅವ್ನು ಯಾಕೆ ಅದನ್ನು ಮಾಡ್ತಾ ಇದ್ದಂತ
ಅಂತ ಒಂದು ಅರ್ಥ ಮಾಡ್ಕೊಂಡು ಈಗ ಒಳ್ಳೆ ಜೀವನ ನಡೆಸ್ತಾ ಇದ್ದಾನೆ. ಹ್ಮ್. ಈಗಲೂ ಆಗೀಗ ಬಂದು ಭೇಟಿಯಾಗಿ ಹೋಗ್ತಾ ಇದ್ದಾರೆ. ಸೊ ದಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಸೇವ್ ದಟ್ ಫ್ಯಾಮಿಲಿ. ಓಕೆ. ಯಾವುದಾದ್ರೂ ಒಂದು ಪೇಷಂಟು ಅವ್ರಿಗಿರುವಂತಹ ಮೆಂಟಲ್ ಇಲ್ನೆಸ್ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡೋದಕ್ಕೆ ಆಗದೆ ಇರೋದು ಅಂದರೆ ಪ್ರಾಬಬ್ಲಿ ಈವನ್ ಮೆಡಿಕಲ್ ಸೈನ್ಸ್ ಕುಡಂಟ್ ಸಾಲ್ವ್ ಅನ್ನೋ ಥರ ಇರುತ್ತಲ್ಲ, ಆ ಥರದ್ದು ಯಾವುದಾದ್ರೂ ಇದೆಯಾ? ಅಂಥದ್ದು ಯಾವುದು ಕಂಡು ಬಂದಿಲ್ಲ. ಮೋಸ್ಟ್ ಆಫ್ ದಮ್ ಕ್ಯಾನ್ ಬಿ ಅಡ್ರೆಸ್ಡ್ ವೆನ್ ಐಡೆಂಟಿಫೈಡ್. ಸೊ ಇನ್ ಕೇಸ್ ನನ್ನ ಕೈಲಿ ಆಗ್ತಾ ಇಲ್ಲ, ಐ ರೆಫರ್ ಟು ಸಮ್ ಗುಡ್ ಇನ್ಸ್ಟಿಟ್ಯೂಟ್ ಫಾರ್ ಇನ್ ಪೇಷಂಟ್ ಡೀಟೇಲ್ಡ್ ಅಡ್ಮಿಷನ್ಸ್. ಬಟ್ ಡೆಫಿನೆಟ್ಲಿ ಮೋಸ್ಟ್ ಆಫ್ ದಮ್ ಹ್ಯಾವ್ ಬಿನ್ ಮಚ್ ಬೆಟರ್, ಐ ಕ್ಯಾನ್ ಸೇ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ಸ್ ಫಾರ್ ದ ಇನ್ಸೈಟ್. ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಕೊಟ್ರಿ. ಆ್ಯಂಡ್ ಸುಮಾರು ಜನಕ್ಕೆ ಅದ್ರ ಬಗ್ಗೆ ನಾರ್ಮಲಿ ಯಾರೋ ಹೇಳಿರೋದು, ಯಾರೋ ಕೇಳಿರೋದು, ಅಥವಾ ನಮಗೇನೋ ಗೊತ್ತು ಅದೇ ಇನ್ಫಾರ್ಮೇಷನ್ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಪ್ರಾಕ್ಟಿಕಲಿ ಇಷ್ಟೊಂದು ಇನ್ಫಾರ್ಮೇಷನ್ ಇದೆ. ಆ್ಯಂಡ್ ಈ ಥರದ್ದು ಪ್ರಾಬ್ಲಮ್ಸ್ಗಳು ಬಂದಾಗ ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡಬೇಕು ಅಥವಾ ಯಾವುದನ್ನು ಹೇಗೆ ಅಡ್ರೆಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡೋದಕ್ಕೆ ವೆರಿ ಥ್ಯಾಂಕ್ ಯು. ನನಗೂ ಭಾಳ ಸಂತೋಷ. ಐ ಆಮ್ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಇನಿಷಿಯೇಟಿವ್ ಕಡೆಕ್ಟ್ ಟಾಕ್ಸು. ಸೊ ಮೆಂಟಲ್ ಹೆಲ್ತ್ ಸ್ಟಾರ್ಟ್ಸ್ ಫ್ರಮ್ ದ ವೇ ವಿ ಹ್ಯಾವ್ ಎ ಕಾನ್ವರ್ಸೇಷನ್. ನಾವು ಮಾತಾಡೋದ್ರಲ್ಲೇ ಭಾಳ ಸಮಸ್ಯೆಗಳು ಸರಿ ಹೋಗುತ್ತೆ. ಸೊ ವಿ ನೀಡ್ ಟು ಓಪನ್ ಅಪ್. ಸೊ ಇದನ್ನು ಓಪನ್ ಆಗಿ ಮಾತಾಡೋದು, ಐ ಅಪ್ರಿಷಿಯೇಟ್ ದಟ್ ಕಡೆಕ್ಟ್ ಟಾಕ್ಸ್ ಚೋಸನ್ ಎ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್. ಸೊ ಡೆಫಿನೆಟ್ಲಿ ಇದು ಲಾಂಗರ್ ರನ್ನಲ್ಲಿ ಹೆಲ್ಪ್ ಆಗುತ್ತೆ. ಈ ಒಂದು ಮಾಹಿತಿ ಎಲ್ಲೋ ಒಂದು ಕಡೆ ಯಾರಿಗೋ ಒಂದು ಸೇರಿದ್ರೆ ಖಂಡಿತ ದೇ ಗೋ ಒನ್ ಸೀಕ್. ಅವ್ರು ಡಾಕ್ಟರ್ ವಿಕ್ರಮ್ ಹತ್ರನೇ ಬರಬೇಕಂತ ಇಲ್ಲ, ಹತ್ರದಲ್ಲಿರೋ ಒಂದು ಮೆಂಟಲ್ ಹೆಲ್ತ್ ಪ್ರೊಫೆಷ್ನಲ್ ಯಾರಿಗೋ ಒಬ್ರು ಭೇಟಿ ಮಾಡಿ ಅದನ್ನು ಇದಕ್ಕೆ ಈ ಸಮಸ್ಯೆಗೆ ಸೊಲ್ಯೂಷನ್ಸ್ ಇದೆ ಅನ್ನೋದು ಒಂದು ಮೆಸೇಜ್ ಹೋದರೆ ಸಾಕು. ಥ್ಯಾಂಕ್ಸ್, ಧನ್ಯವಾದಗಳು ಡಾಕ್ಟರ್ Okay. ಶೋಕ್ ಬಂದಿದ್ದಕ್ಕೆ. ಆ್ಯಂಡ್ ಕೀಪ್ ಅಸ್ ಇನ್ಸ್ಪೈರಿಂಗ್. ಥ್ಯಾಂಕ್ ಯು.